ಹಾಯ್ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಿದ್ವಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಇದೇ ಜನವರಿ 18ರಂದು ನಡೆದಂತಹ ಸೈನಿಕ ಶಾಲೆಯ ಪಿ ಸಿರೀಸ್ ನ ಗಣಿತ ವಿಭಾಗದ ವಿಶ್ಲೇಷಣೆ ಹಾಗೂ ಕೀ ಉತ್ತರಗಳು. ಬನ್ನಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ನಮ್ಮ ಸಂಸ್ಥೆಯಲ್ಲಿ ಮಾರ್ಚ್ 22, 2026 ರವಿವಾರದಂದು ನಡೀತಕ್ಕಂತ ಒಂದು ಪರೀಕ್ಷೆ ಇದೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ, ದಯವಿಟ್ಟು ನಿಮ್ಮ ತಂಗಿ ಆಗಿರ್ಲಿ, ನಿಮ್ಮ ತಮ್ಮ ಆಗಿರ್ಲಿ, ಎಲ್ರಿಗೂ ಶೇರ್ ಮಾಡ್ರಿ ವಿಡಿಯೋ. ಹಾಗೆ ಹೇಳ್ರಿ, ನಿಮ್ ಕಕ್ಕನ ಮಕ್ಕಳಾಗಿರ್ಲಿ, ದೊಡ್ಡಪ್ಪನ ಮಕ್ಕಳು ಇರ್ತಾರಲ್ಲ ಊರಲ್ಲಿ, ಅವ್ರಿಗೆಲ್ಲ ಹೇಳ್ರಿ ಈ ಪರೀಕ್ಷೆಯನ್ನ ಬರೆದು ಸದುಪಯೋಗ ಮಾಡ್ಕೊಳಂತ ಹೇಳ್ರಿ. ಸೊ ಇದರಿಂದ ಬರೆದ್ರೆ ಏನಪ್ಪ ಯೂಸ್ ಅಪ್ಪ ಅಂದ್ರೆ, ಒಳ್ಳೆ ನಿಮ್ಗೆ ಐಡಿಯಾ ಬರ್ತದೆ, ನವೋದಯ ಯಾವ ರೀತಿ ಇರ್ತದೆ, ಸೈನಿಕ ಯಾವ್ದೇ ರೀತಿ ಇರ್ತಾರೆ. ಯಾಕಂದ್ರೆ ನೀವೆಲ್ಲ ಕೋಚಿಂಗ್ ಕಲ್ತಿರಿ ಆಲ್ರೆಡಿ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಕಲ್ತಿಲ್ಲ, ಅವ್ರಿಗೆ ಐಡಿಯಾ ಬರ್ತದೆ ಹಾಗೂ ಬಹುಮಾನಗಳು ಇರ್ತವೆ. ಬನ್ನಿ, ಎಲ್ಲಿ ಸ್ಥಳ ಅಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು, ಜಿಲ್ಲೆ ರಾಯಚೂರು. ತಪ್ಪದೆ ಬಂದು ನೀವೇನ್ ಮಾಡ್ಬೇಕು, ಬರಿಬೇಕು. ಸರಿ, ಬರೀ ಮುಂದಿನ ಪ್ರಶ್ನೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿರ್ತಂದ್ರೆ ನೋಡಿ, ಸರಿಯಾಗಿ ಗಮನ ಕೊಡ್ರಿ. ಮತ್ತೇನಿದೆ, ಎಲ್ಲರೂ ನೀವು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಬರೆದಿರಿ ಎಕ್ಸಾಮ್ ಅಂತ ಅನ್ಕೊಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಚಾಕ್ಲೇಟ್ ತುಂಡು 6 ಸೆಂಟಿಮೀಟರ್ ಅಂಚುಳ್ಳ ಘನಾಕೃತಿಯ ಆಕಾರದಲ್ಲಿದೆ. ಕವಿತಾಳು ಇದನ್ನು 2 ಸೆಂಟಿಮೀಟರ್ ಉಳ್ಳ ಚಿಕ್ಕ ಘನಾಕೃತಿಯಾಗಿ ಏನ್ ಮಾಡ್ತಾಳಪ್ಪ ಅಂದ್ರೆ ತುಂಡು ಮಾಡುತ್ತಾಳೆ. ಹೀಗೆ ಪಡೆದ ಸಣ್ಣ ಚಾಕ್ಲೇಟ್ಗಳ ಘನಗಳ ಸಂಖ್ಯೆ ಏನ್ ಹೇಳ್ತಾರೆ? ಒಂದು ಚಾಕ್ಲೇಟ್ ತುಂಡು 6 ಸೆಂಟಿಮೀಟರ್ ಅಂಚುಳ್ಳ ಘನಾಕೃತಿ ತುಂಡು ಐತಂತೆ. ಸೊ ಅದನ್ನ ಏನ್ ಮಾಡ್ತಾರ ಇವರು, 2 ಸೆಂಟಿಮೀಟರ್ ಉಳ್ಳ ಚಿಕ್ಕ ಘನಾಕೃತಿಯ ತುಂಡು ಮಾಡ್ತಾ ಇದಾರೆ. ಹಾಗಾದ್ರೆ ಎಷ್ಟು ಆಗ್ತಾವ ಅಂತ ಹೇಳಿ, ಘನಾಕೃತಿ ಅಂದೇಟಿಗೆ ಅದರ ಸೂತ್ರ ನೆನಪಿಡಬೇಕು, ಬಾಹು ಇಂಟು ಬಾಹು ಇಂಟು ಬಾಹು. ಹಾಗೆ 6 ಸೆಂಟಿಮೀಟರ್ ಐತಲ್ಲ, 6 ಇಂಟು 6 ಇಂಟು 6 ಇದ್ರ ಘನಫಲ ಆಗುತ್ತೆ. ನಾವು ಬೇಕಾದಂತಹ ಘನಾಕೃತಿಯ ಚಿಕ್ಕ ಘನಾಕೃತಿ ಅಳತೆ ಏನೈತೆ, 2 ಸೆಂಟಿಮೀಟರ್ ಐತೆ. ಅದನ್ನು ನಾವು ಏನ್ ಮಾಡಬೇಕು, ಬರ್ಕೋಬೇಕು. 2 ಇಂಟು 2 ಇಂಟು 2 ಇದರಿಂದ ನಾವು ಭಾಗಿಸ್ರಿ, ಉತ್ತರ ಬರುತ್ತೆ 2 ಒಂದ್ಲೆ 2 ಮೂರ್ಲೆ 2 ಒಂದ್ಲೆ 2 ಮೂರ್ಲೆ 2 ಒಂದ್ಲೆ 2 ಮೂರ್ಲೆ 3 ಮೂರ್ಲೆ 9 9 ಮೂರ್ಲೆ 27. ಒಟ್ಟ ಸಣ್ಣ ಸಣ್ಣ 2 ಸೆಂಟಿಮೀಟರ್ನ ಉಳ್ಳ ಚಿಕ್ಕ ಘನಾಕೃತಿಯ ಚಾಕ್ಲೇಟ್ ಎಷ್ಟಾಗ್ತಂದ್ರೆ 27. ನಮ್ಮ ಆಯ್ಕೆ ಕೊನೆ ಆಪ್ಷನ್ ಡಿ ಎಲ್ಲಿದೆ. ಮುಂದಿನ ಪ್ರಶ್ನೆ ನೋಡಂಬರಿ. 27ನೇ ಪ್ರಶ್ನೆ ಏನ್ ಹೇಳತ್ತಪ್ಪ ಅಂದ್ರೆ, ಸಂಖ್ಯೆ 1 ಇದು. ನೆನಪಿರ್ಲಿ, ನಿಮಗೆ ಸಂಖ್ಯೆಗಳ ಬಗ್ಗೆ ಸರಿಯಾದ ನಾಲೆಡ್ಜ್ ಇತ್ತಪ್ಪ ಅಂದ್ರೆ ಆರಾಮ್ ಹೇಳ್ತೀರಿ. ಸಂಖ್ಯೆ 1 ಪೂರ್ಣಾಂಕ ಆಗಿರ್ತದ, ಬೆಸ ಸಂಖ್ಯೆ ಆಗಿರ್ತದ. ಅದು ಬಿಟ್ರೆ ಮತ್ತೆ ಪೂರ್ಣಾಂಕ ಆಗಿರ್ತದ. ಸ್ವಲ್ಪ ಸರಿಯಾಗಿ ಗಮನ ಕೊಡ್ರಿ. ಸಂಖ್ಯೆ 1 ಇದು ಅವಿಭಾಜ್ಯ ಸಂಖ್ಯೆಯಲ್ಲಿ ಇಲ್ಲ, ಅದೇ ರೀತಿ ಭಾಜ್ಯ ಸಂಖ್ಯೆಯಲ್ಲಿ ಸಹ ಇಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸರಿಯಾಗಿ ಗಮನ ಕೊಡಂಬ್ರಿ. ಆಪ್ಷನ್ ಎ ಏನಂತಂದ್ರೆ ಒಂದು ಸಂಯೋಜಿತ ಸಂಖ್ಯೆ ಅಂತ ಹೇಳಿದ್ರೆ. ಸರ್, ಸಂಯೋಜಿತ ಅಂದ್ರೆ ಏನು? ಮೊದಲು ಸಂಯೋಜಿತ ಅಂದ್ರೆ ಭಾಜ್ಯ ಸಂಖ್ಯೆ ಅಂತ ಅರ್ಥ. ಒಂದು ಸಂಯೋಜಿತ ಸಂಖ್ಯೆ ಅಲ್ಲ, ತಪ್ಪಿದು. ಯಾಕಂದ್ರೆ ನಿಮ್ಗೆ ನೆನಪಿರ್ಬೇಕು, ಒಂದು ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ. ಯಾಕಂದ್ರೆ ಅವಿಭಾಜ್ಯ ಸ್ಟಾರ್ಟ್ ಆಗೋದು 2ರಿಂದ, ಭಾಜ್ಯ ಸಂಖ್ಯೆಗಳು ಸ್ಟಾರ್ಟ್ ಆಗೋದು 4ರಿಂದ. ಹಾಗಾಗಿ ಇದು ಅತಿ ಚಿಕ್ಕ ಸಂಖ್ಯೆ ಆಗಿದೆ. ಎರಡನೇ ಆಪ್ಷನ್ ಅವಿಭಾಜ್ಯವೂ ಅಲ್ಲ, ಸಂಯೋಜಿತ ಸಂಖ್ಯೆಯು ಅಂತ ಹೇಳಿದ್ರೆ ನೋ. ನೋಡ್ರಿ, ಇದು ಅಲ್ಲ ಅಂತ ಹೇಳ್ತದೆ. ಅವಿಭಾಜ್ಯವೂ ಅಲ್ಲ, ಸಂಯೋಜಿತ ಸಂಖ್ಯೆಯು ಅಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಎರಡನೇ ಆಯ್ಕೆ ಸರಿಯಾಗಿದೆ. ಮೂರನೇ ಆಪ್ಷನ್ ನೋಡ್ರಿ, ಒಂದು ಅವಿಭಾಜ್ಯ ಸಂಖ್ಯೆ, ಹೌದು, ಅಲ್ಲ ಇದು. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗೋದು 2ರಿಂದ, ಸೊ ಅದಲ್ಲ. ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯೋಜಿತ ಸಂಖ್ಯೆ ಆಗಿದೆ, ನೋ, ಅಲ್ಲ ಅಂತ ಹೇಳಿದ್ಮೇಲೆ ಇದು ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್, ಯಾಕ್ರಿ ಉತ್ತರ ಸಿಕ್ಮೇಲೆ ಆಪ್ಷನ್ ಓದಿದ್ರಿ ಅಂದ್ರೆ ಇದು ಸರಿ ಹೊಂದುತ್ತೆ. ಕೆಳಗಿರ್ತಕ್ಕಂಥ ಹೇಳಿಕೆ ಬಂದಾಗ ಸರಿಯಾಗಿ ಎಲ್ಲ ಆಪ್ಷನ್ ಓದ್ಬೇಕು. ಸೊ ನಮ್ಮ ಉತ್ತರ ಅವಿಭಾಜ್ಯವೂ ಅಲ್ಲ, ಸಂಯೋಜಿತ ಸಂಖ್ಯೆಯು ಅಲ್ಲ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆಗೆ ನಾವು ನೋಡೋಣ. ಬಹಳ ಸಿಂಪಲ್ ಪ್ರಶ್ನೆಗಳು ಕೊಟ್ಟಿದ್ರು ಈ ವರ್ಷ. ನೋಡ್ರಿ, 28ನೇ ಪ್ರಶ್ನೆ ಇದಾಗಿದೆ. 30 ಮತ್ತು 60ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಬಹಳ ಸಿಂಪಲ್ ಪ್ರಶ್ನೆ. ಯಾರೆಲ್ಲ ನೀವು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನೀವು ಸರಿಯಾಗಿ ಚರ್ಚೆ ಮಾಡಿದ್ರಿ ಅವರಿಗೆಲ್ಲ ಸರಿಯಾಗಿ ಗೊತ್ತಾಗತ್ತೆ. ಇಲ್ಲಿ 9 ಇದೆ, 8 ಇದೆ, 10 ಇದೆ, 7 ಇದೆ. ಅಷ್ಟು ಏನಿಲ್ಲ. ನಾನು ನಿಮಗೆ ಯಾರೆಲ್ಲ ನನ್ನ ಕ್ಲಾಸ್ ಡೈಲಿ ನೋಡ್ತಾ ಇದ್ದಿಲ್ಲ ಅವರಿಗೆಲ್ಲ ಒಂದು ಕೋಡ್ ಕೊಟ್ಟಿದ್ದೆ ಅವಿಭಾಜ್ಯ ಸಂಖ್ಯೆ ಬಗ್ಗೆ. ಅವ್ರು ಸರಿಯಾಗಿ ಗಮನ ಕೊಡ್ಬೇಕಂತೆ. 44 22 322 321. ಸರ್, ಇದೇನ್ ಸರ್ ಯಾವ್ದೋ ನಂಬರ್ ಬರ್ದು ಬಿಟ್ರಿಲ್ಲ, ಇದರಿಂದ ಏನ್ ಲಾಭ ಅಂತ ಕೇಳ್ಬೇಡ್ರಿ. ಸರ್, ಮೊದಲ 4 ಏನಿದೆಲ್ಲ ಇದು 1ರಿಂದ 10ರ ಒಳಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು. ಎರಡನೇ 4 ಏನ್ ಹೇಳಿದಾರ 11ರಿಂದ 20ರ ಒಳಗಿನ ಅವಿಭಾಜ್ಯ ಸಂಖ್ಯೆ. ಇದು 21ರಿಂದ 30. ಅವ್ರು ಕೇಳಿದ್ದು 30 ಮತ್ತು 60ರ ನಡುವೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇದು 30ರಿಂದ 40 ಅಂದ್ರೆ 2 ಬರ್ತಾವ. ಇದು 40ರಿಂದ 50 3 ಬರ್ತಾವ. ಇದು 50ರಿಂದ 60.
ಸೊ ನಮಗ್ ಬೇಕಾಯ್ತು ಮೂರೇ. ಅವ್ರು ಕೇಳಿದ ಪ್ರಶ್ನೆ ಇದೆ, 30 ಮತ್ತು 62 ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂದ್ರೆ ಇವ್ರು ಕೂಡಿಸ್ಬಿಡ್ರಿ. 2 + 3 + 2 ಒಟ್ಟಾರೆಯಾಗಿ 7 ಆಗುತ್ತೆ. ನಮ್ಮ ಆಯ್ಕೆ ಡಿ. ಸರ್ ಇದು ಪಕ್ಕ ಇದೆ ಸರಿನಾ? ಹೌದು ಸರಿಯಾಗಿದೆ. ಬೇಕಾದ್ರೆ ನಾವು ಸ್ವಲ್ಪ ಗಮನ ಕೊಡ್ಬೋದು. 31 ಬರ್ತದೆ, ತದನಂತರ 37 ಬರ್ತದೆ, ನೆಕ್ಸ್ಟ್ 41 ಬರ್ತದೆ, 43 ಬರ್ತದೆ, 47 ಬರ್ತದೆ. ಅದೇ ರೀತಿ ನೆಕ್ಸ್ಟ್ 53 ಬರ್ತದೆ, 59 ಬರ್ತದೆ. ನೋಡ್ರಿ ಇದು 2 ತೋರಿಸುತ್ತೆ. ಈ 3 ಅಂದ್ರೆ ಬರ್ತಕ್ಕಂಥ 3 ಅವಿಭಾಜ್ಯ ಸಂಖ್ಯೆಗಳು, ಈ 2 ಅಂದ್ರೆ 2 ಅವಿಭಾಜ್ಯ. ಸೊ ಈ ಕೋಡ್ ನೆನಪಿಟ್ರೆ ನಿಮ್ಗೆ ಯಾವುದೇ ರೀತಿ 1 ರಿಂದ 100 ಒಳಗೆ ಯಾವುದೇ ಡೌಟ್ ಬರಂಗಿಲ್ಲ. ಈ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಇದೇ ಕೋಡ್ ಅನ್ನ ಬಳಸಿ ಉತ್ತರ ಸರಿ ಹಾಕಿದರೆ, ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ ನೋಡ್ರಿ, ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಇರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂತ ಹೇಳಿದ್ರೆ ಇದು ನೋಡ್ರಿ, ಇದು ಎಷ್ಟು ಯೂಸ್ ಆಗೈತಪ್ಪ ಅಂದ್ರೆ ಇದು ಇರ್ತಕ್ಕಂಥ ಪ್ರಶ್ನೆ ಮಾನಸಿಕ ಸಾಮರ್ಥ್ಯದಲ್ಲಿ, ಆದ್ರೆ ಗಣಿತ ವಿಷಯದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಹುಡುಗರಿಗೆ ಸ್ವಲ್ಪ ಲಾಭ ಆಗುತ್ತೆ. ನಾವು ಯಾರೆಲ್ಲ ಸರಿಯಾಗಿ ತಿಳ್ಕೊಂಡಿರ್ತಾರ ಅವ್ರಿಗೆಲ್ಲ ಇಲ್ಲಿ 3 ಅಂಕದ ಪ್ರಶ್ನೆ ಬಂದ್ಬಿಡ್ತದೆ. ನಾವೆಲ್ಲ ಮೆಟ್ಲೆ 2 ಮಾರ್ಕ್ಸ್ ಬರ್ತಾ ಇತ್ತಲ್ಲ, ಇಲ್ಲಿ 3 ಬರ್ತದೆ. ನೋಡಬ್ರಿ, ಇಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಕೇಳಿದರೆ ಸರಿಯಾಗಿ ನಾವು ಕೌಂಟ್ ಮಾಡ್ಬೇಕು. ಇದು 1, ಇದು 2, ಇದು 3. ಅಂದ್ರೆ ಒಂದೊಂದು ತ್ರಿಭುಜ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ 3 ಇದಾವ. ನೆಕ್ಸ್ಟ್ ಇದು ತ್ರಿಭುಜ ಆಗಲ್ಲ, ಮತ್ತೆ ತ್ರಿಭುಜ ಅನ್ಕೊಂಡಿರಿ. ಸೊ ಈಗ ನೆಕ್ಸ್ಟ್ 2 ತ್ರಿಭುಜ ಸೇರಿ ತ್ರಿಭುಜ ಆಗೋದು ನೋಡ್ರಿ. ಇದು 1 ತ್ರಿಭುಜ ಆಗತ್ತ ಅಂದ್ರೆ ಇದು 4ನೇ ತ್ರಿಭುಜ. ಸೊ ಇದು ಸೇರಿ ಇವೆರಡು ಸೇರಿ ಆಗ್ತಾವ, ಇದು 5ನೇ ತ್ರಿಭುಜ. ಸರ್ ಇನ್ನು ಒಂದು ತ್ರಿಭುಜ ನೋಡ್ರಿ, ಇದು 1 ತ್ರಿಭುಜ, ಇದು ಖಾಲಿ ಬಾಕ್ಸ್, ಇದು ಒಂದು ಸೇರಿ ತ್ರಿಭುಜ ಆಗ್ತದೆ ನೋಡ್ರಿ, ಇದು 6ನೇ ತ್ರಿಭುಜ. ಸೊ ಒಟ್ಟಿನಲ್ಲಿ 6 ತ್ರಿಭುಜಗಳು ಕಂಡು ಬರ್ತವೆ. ಸರಿಯಾಗಿ ಗಮನ ಕೊಡಿ. ಇದು 1, ಇದು 2, ಇದು 3, ಇವೆರಡು ಸೇರಿ 1, 4ನೇದು, ಇವೆರಡು ಸೇರಿ 1, 5ನೇದು, ಇದು ಮತ್ತೆ ಇದು ಸೇರಿ 1, 6. ಒಟ್ಟು 6 ತ್ರಿಭುಜಗಳು. ಆಯ್ಕೆ 2ರಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಹಾಗೆ ಮುಂದಿನ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡೋಣ. ಸೊ ಮುಂದಿನ ಪ್ರಶ್ನೆ ಹೇಳ್ತಂದ್ರೆ ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಅಂತ ಹೇಳ್ತಿದ್ದಾರೆ. ನಾವೇಂದ್ರೆ ಇದು ಹೊಂದಿಸಿ ಬರೆಯರಿ ರೀತಿಯಲ್ಲಿ ನೋಡ್ಬೇಕು. ನಾವು ಹೊಂದಿಸಿ ಬರೆಯರಿ ರೀತಿಯಲ್ಲಿ ನೋಡಿದ್ರೆ ಸರಿಯಾಗಿ ಆಗುತ್ತೆ. ಏನ್ ಸರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕೋನಗಳನ್ನು ಕೊಟ್ಟಿದ್ದಾರೆ, ಕೋನಗಳ ವಿಧವನ್ನ ಕೊಟ್ಟಿದ್ದಾರೆ. ನೋಡಂಬರಿ 3 ಸಮಕೋನಗಳು. ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಲ್ಲಿ ಎಡುತ್ತಾ ಇದ್ದಾರೆ ಸ್ವಲ್ಪ. ಏನಪ್ಪಾ ಅಂದ್ರೆ ಸಮಕೋನ ಅಂತ ಬಂದ ತಕ್ಷಣ 90 ಡಿಗ್ರಿ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಧಗಳನ್ನ ಸ್ವಲ್ಪ ನೀವು ಸರಿಯಾಗಿ ಗಮನ ಕೊಟ್ಟಿದ್ದೇ ಆದಲ್ಲಿ ಸರಿಯಾದ ಉತ್ತರವನ್ನ ಹಾಕೋಕೆ ಸಾಧ್ಯ ಆಗುತ್ತೆ. ಏನಪ್ಪಾ ಅಂದ್ರೆ 3 ಸಮಕೋನಗಳು ಅಂದೇಟಿಗೆ 3 90 ಡಿಗ್ರಿಗಳಲ್ಲ, 3 ಸಮನಾದ ಕೋನಗಳು, ಈಕ್ವಲ್ ಆಂಗಲ್ಸ್. ಅವಾಗ ಅರ್ಥ ಮಾಡ್ಬೇಕು, 3 ಸಮನಾದ ಕೋನಗಳು ಎಲ್ಲಿರ್ತಾವೆ? ಇಲ್ಲಿ 3 ಬಾಹುಗಳು ಸಮನಾಗಿರ್ತಾವು, ಅಲ್ಲಿ 3 ಕೋನ ಸಮನಾಗಿರ್ತಾವೆ. ಆದ್ದರಿಂದ ಸಮಬಾಹು ತ್ರಿಕೋನದಲ್ಲಿ ಸಮಕೋನಗಳು ಇರ್ತವೆ. ಹಾಗಾಗಿ ಈ ಎ ಅನ್ನೋದು 2ನೇದಕ್ಕೆ ಸರಿಯಾಗುತ್ತೆ, ಸಮಬಾಹು ತ್ರಿಕೋನ. ಸೊ ನೀವು ಎಗೆ 2 ಅಂತ ಸಿಕ್ಕಿದ ತಕ್ಷಣ ಆಪ್ಷನ್ ಅಲ್ಲಿ ಎಗೆ 2 ಎಲ್ಲಿ ಐತೆ ಅದನ್ನಷ್ಟೇ ಅಬ್ಸರ್ವ್ ಮಾಡ್ಬೇಕು. ನೋಡಬ್ರಿ, ಇಲ್ಲಿ ಎಗೆ 3 ಐತೆ, ಇದು ಬರಲ್ಲ. ಎಗೆ 4 ಅದ, ಸೊ ಇದನ್ನು ಬರಲ್ಲ. ಸೊ ಎಗೆ 2 ಐತೆ, ಇಲ್ಲಿನೂ ಎ ಅಂದ್ರೆ 2 ಆಪ್ಷನ್ ಬರ್ಬೋದು. ಅದಕ್ಕೆ ನಾವು ಮುಂದೆ 2 ತಗೊಂಡ್ರಿ. 2 ಸಮಕೋನ ನೆನಪಿರ್ಲಿ, 2 ಸಮಕೋನ ಎಲ್ಲಿರ್ತಾವ ಅಂದ್ರೆ 2 ಬಾಹುಗಳು ಸಮನಾದಲ್ಲಿ ಇರ್ತಾವೆ. ಹಾಗಾಗಿ ಸಮದ್ವಿಬಾಹು ತ್ರಿಕೋನ ಎಲ್ಲಿ ಐತೆ ಅದೇ ನೋಡಮ್ರಿ. ಸೊ ಇಲ್ಲಿದೆ ನೋಡ್ರಿ, ಅಂದ್ರೆ 2ನೇಗೆ ಮೊದಲು 1ನೇ ಆಯ್ಕೆ ಸರಿಯಾಗತ್ತೆ. ಅಂದ್ರೆ ಬಿಗೆ 1 ಆಗತ್ತೆ. ನೋಡಂಬ್ರಿ, ಬಿಗೆ 1 ಇದ್ರಲ್ಲಿ ನೋಡಂಬ್ರಿ, ಇದ್ರಲ್ಲಿ ನಾವು ನೋಡಬೇಕು ಬಿಗೆ 3 ಐತೆ, ಇದು ಬರಲ್ಲ. ಬಿಗೆ 1 ಐತೆ, ಅಂದ್ರೆ ನಮ್ಮ ಆಯ್ಕೆ 4ರಲ್ಲಿ ಸರಿಯಾದ ಉತ್ತರವಾಗಿದೆ. ನೋಡಿ ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲೇ ಸಿಕ್ಕಾಗ ನೋಡಬಾರ್ದು. ಸೊ ಮುಂದಕ್ಕೆ ಹೋಗೋಣ. ಬೇಕಾದ್ರೆ ನೋಡಿ ಇನ್ನೊಂದಿಗೆ ವಿಭಿನ್ನ ಅಳತೆಗಳ ಎಲ್ಲಾ 3 ಕೋನ ಅಂದ್ರೆ ಅಸಮಬಾಹು ತ್ರಿಕೋನ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 31 ಏನ್ ಹೇಳುತ್ತೆ? ಇದು ಬಹಳ ಸಿಂಪಲ್ ಪ್ರಶ್ನೆ. 5, 13, 18, 20, 22, k+6 ಇದರ ಸರಾಸರಿಯು 16 ಆಗಿದ್ದಾಗ ಕೆಯ ಮೌಲ್ಯವನ್ನು ಕಂಡುಹಿಡಿ. ನೋಡ್ರಿ, ಸರಾಸರಿ ಕೊಟ್ಟಿದ್ದಾರೆ, ಅಂದ್ರೆ ಸರಾಸರಿ ಪಾಠದಿಂದ ಬಂದಂತಹ ಒಂದು ಸರಳ ಪ್ರಶ್ನೆ. ಬನ್ನಿ, ಸರಾಸರಿ ಅಂತ ಬಂದ ತಕ್ಷಣ ನೀವು ನೆನಪಿರ್ಬೇಕು, ಇಲ್ಲಿ 3 ಪದ ಬರ್ತಾವ. ಒಂದು ಸಂಖ್ಯೆ ಅಂತ ಬರ್ತದೆ, ನೆಕ್ಸ್ಟ್ ಮೊತ್ತ ಅಂತ ಬರ್ತದೆ, ತದನಂತರ ಸರಾಸರಿ ಅಂತ ಬರುತ್ತೆ. ಈ 3 ಪದಗಳನ್ನು ಹೊರತುಪಡಿಸಿ ಈ ಪಾಠದಲ್ಲಿ ಏನೇನು ಬರಲ್ಲ, ಬಹಳ ಸಿಂಪಲ್. ಸರಿಯಾಗಿ ಗಮನ ಕೊಡ್ಬೇಕು. ಬರೀ ಇವೆಲ್ಲ ಸಂಖ್ಯೆ, ಇದು 1, ಇದು 2, ಇದು 3, ಇದು 4, ಇದು 5, ಇದೊಂದು 6, ಇದೊಂದು 7. ಅಂದ್ರೆ ಒಟ್ಟು 7 ಸಂಖ್ಯೆಗಳು. ಸಂಖ್ಯೆಯಲ್ಲಿ 7 ಬರೀರಿ. ನೆಕ್ಸ್ಟ್
ಸರಾಸರಿ ಅವರೇ ಕೊಟ್ಟಾರ 16 ಅಂತ. 16 ಬರೀರಿ. ಮೊತ್ತ ಗೊತ್ತಿಲ್ಲ, ಮೊತ್ತವನ್ನು ಕಂಡುಹಿಡಿದು ನಂತರ ಕೆ ಯ ಮೌಲ್ಯವನ್ನು ಕಂಡುಹಿಡಿ. ಸಿಂಪಲ್ ಆಗಿ 16 ಇಂಟು 7 ಮಾಡಿಬಿಟ್ರೆ ನಮ್ಗೆ ನೆನಪಿರ್ಲಿ, ಮೊತ್ತದ ಸೂತ್ರ ಏನಿರುತ್ತೆ, ಸರಾಸರಿ ಇಂಟು ಸಂಖ್ಯೆ. ಸೊ ಹಾಗೆ ನೀವು 16 ಇಂಟು 7 ಮಾಡಿದ್ರೆ ನಿಮ್ಮ ಬೆಲೆ ಬಂದ್ಬಿಡುತ್ತೆ 7 6 42, 7 1 7, 7 4 11. ಅಂದ್ರೆ ಇದರ ಮೊತ್ತ 112. ಸರ್ ಇದನ್ನ ಯಾಕೆ ಮಾಡಿದ್ರಿ? ಯಾಕಪ್ಪ ಅಂದ್ರೆ ಮೊತ್ತ ಅಂದ್ರೆ ಇವೆಲ್ಲವೂ ಸೇರಿರುತ್ತೆ, ಅದರಲ್ಲಿ ಕೆ ಬೆಲೆ ಕಂಡು ಬಂದವು. ಏನು ಈಗ ಇಲ್ಲಿದ್ದಂತಹ ಎಲ್ಲವನ್ನ ಕೂಡಿಸಿ ಇದರಲ್ಲಿ ಕಳಿಬೇಕು, ಅವ ಕೆ ಬೆಲೆ ಸಿಗ್ತದೆ. ಸೊ ಎಲ್ಲವನ್ನ ಕೂಡ್ಸಂಬರ್ರಿ. ಸೊ ನೋಡ್ರಿ, ಈಗ 5 + 13 + 18 + 20 + 22 ಬರ್ಕೊಂಡ್ರಿ. 5 13 18 20 22 ಓಸ್ ಕೂಡ್ಸ್ರಿ. 8 2 10 15 ಮತ್ತು 3 18 ಆಗುತ್ತೆ. ಸೊ ಒಂದು ಕ್ಯಾರಿ ಕೊಡಮ್ಮ, 8 ಹಾಕಂಬ್ರಿ. 2 4 5 6 7 78. ಅಂದ್ರೆ 112ರಲ್ಲಿ 78 ಕಳೆಬ್ರಿ. ಸೊ 12ರಲ್ಲಿ 8 ಹೋದ್ರಿ 4. ನೆಕ್ಸ್ಟ್ 1ರಲ್ಲಿ 8 ಹೋಗಲ್ಲ, ಒಂದು ಕ್ಯಾರಿ ತಗೋರಿ. 11ರಾಗ 8 ಹೋದ್ರಿ 3. ನೆಕ್ಸ್ಟ್ 1 0 ಅಂದ್ರೆ 34 ಬಂತು. ನೋಡ್ರಿ, ಈ 34 ಬೆಲೆ ಅಂದ್ರೆ ಯಾಕಂದ್ರೆ ನಾವು ಕಳೆದಿರ್ತಕ್ಕಂಥ ಇವು. ಸೊ ಕೆ ಮತ್ತು ಕೆ ಪ್ಲಸ್ 6 ಒಂದೇ 34 ಹಾಗಾಗಿ ಕೆ ಮತ್ತು ಕೆ ಪ್ಲಸ್ 6 ನ ಕೂಡಿಸಿ 34 ಸಮ ಅಂತ ಬರ್ಕೊಳ್ಳಂಬ್ರಿ. ಇಲ್ಲಿ ನೋಡ್ರಿ, ಕೆ ಪ್ಲಸ್ 6 ಬ್ರಾಕೆಟ್ ಇಸ್ ಈಕ್ವಲ್ ಟು 34. ಈಗ ಏನ್ ಮಾಡಪ್ಪ ಅಂದ್ರೆ ಕೆ ಮತ್ತು ಕೆ 2 ಕೆ ಅದಾವ. ಸೊ 2 ಕೆ ಪ್ಲಸ್ 6 ಅಂದ್ರೆ ಈ 34ಕ್ಕೆ ಈ ಪ್ಲಸ್ 6 ನ ಈ ಕಡೆ ಕಳಿಸ್ಬಿಡ್ಬೇಕು. ಪ್ಲಸ್ 6 ಇರೋದು 34 ಕಡೆ ಹೋದ್ರೆ ಮೈನಸ್ 6 ಆಗುತ್ತೆ. ಸೊ 2 ಕೆ ಇಸ್ ಈಕ್ವಲ್ ಟು 34ರಲ್ಲಿ 6 ಕಳೆದ್ರೆ 28. ಸೊ ಕೆ ಬೆಲೆ 28ರಿಂದ 2ರಿಂದ ಭಾಗಿಸ್ರಿ. ಸೊ 2ನ್ನ ಕಡತ ಹೊಡೆದಾಗ 14 ಬರುತ್ತೆ. ಕೆ ಬೆಲೆ 14 ಆಗುತ್ತೆ. ಸೊ ನಿಮ್ಮ ಉತ್ತರ ಆಪ್ಷನ್, ಕೊನೆಯ ಆಪ್ಷನ್ ಆದ 4ರಲ್ಲಿ ಇದೆ. ನೋಡಿ, ಸರಳವಾದ ಪ್ರಶ್ನೆ. ಅಂದ್ರೆ ನಿಮಗೆ ಸರಿಯಾಗಿ ಸರಾಸರಿ ಗೊತ್ತಿತ್ತಪ್ಪ ಅಂದ್ರೆ ಬಹಳ ಸಿಂಪಲ್. ಆ ಕೆ ಬೆಲೆ ಎಕ್ಸ್ ಇರ್ಲಿ, ಯಾವುದೇ ವೇರಿಯೇಬಲ್ ಇರಲಿ ಸರಳವಾಗಿ ಕಂಡುಹಿಡಿಬಹುದು. ಹಾಗೆ ಇದರ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನ ಕೊಡೋಣ. ಪ್ರಶ್ನೆ ಸಂಖ್ಯೆ 32 ಏನೈತೆ? ಒಂದು ಸಂಸ್ಥೆಯಲ್ಲಿ 1240 ಉದ್ಯೋಗಿಗಳಿದ್ದಾರೆ. ಇದರಲ್ಲಿ 25% ಮಂದಿಗೆ ಮುಂಬಡ್ತಿಯನ್ನು ನೀಡಲಾಗಿದೆ. ಹಾಗಾದ್ರೆ ಎಷ್ಟು ಮಂದಿಗೆ ಮುಂಬಡ್ತಿಯನ್ನು ನೀಡಿದಂತಾಯ್ತು? ಮುಂಬಡ್ತಿ ಅಂದ್ರೆ ಪ್ರಮೋಷನ್, ಮುಂದಕ್ಕೆ ಒಂದು ಸ್ಟೆಪ್ ಮುಂದೆ ಹೋದಂಗ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟು 25% ಜನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಕೊಟ್ಟಿದ್ದಾರೆ? ಸಿಂಪಲ್, 1240ಕ್ಕ ಜಸ್ಟ್ 25% ಎಷ್ಟು ಅಂತ ಕಂಡುಹಿಡಿದ್ರೆ ಸಾಕು. 25%ವನ್ನ 25/100 ಅಂತ ಬರೆಯೋಣ. ಸೊ ಏನಾಯ್ತು? ಈ 0 ಹೋಯ್ತು. ಸೊ ಇನ್ನೇನಾಯ್ತು? 1240 ಇಂಟು, ಸೊ 25/10 ಅಂದ್ರೆ 2.5 ಆಗುತ್ತೆ. ಇವೆರಡನ್ನ ಗುಣಿಸಿಬಿಟ್ರೆ ನಮ್ಮ ಉತ್ತರ ಬಂದ್ಬಿಡ್ತದೆ. ಬರೀ ಮುನ್ಸಂಬ್ರಿ. ಸೊ 25 ಅನ್ಕೊಂಬನ್ರಿ. 25 0 20, 25 4 100, ಒಂದು 0 ಕೊಟ್ಟು ಇಲ್ಲಿ 0 ಕೊಡಂಬ್ರಿ. 25 2 50, 50ಕ್ಕೆ ಒಂದು 10 ಕೂಡಿಸಿ 60, ಇಲ್ಲೊಂದು 6 0, 25 1 25 ಪ್ಲಸ್ 6 31. ಸೊ 31. ಇಲ್ಲಿ ಒಂದು ಅಂಕೆ ಒಂದು ದಶಮಾಂಶ ಇತ್ತು, ನಾವು ಒಂದಾದ್ರು ಕೊಡಂಬ್ರಿ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದ 0 ಅನ್ಸುತ್ತೆ. ಸೊ 310 ಬರುತ್ತೆ. 1 ನಿಮಿಷ ಇನ್ನೊಂದ್ಸಲ ನೋಡಂಬ್ರಿ. ನೋಡ್ರಿ, ಇಲ್ಲಿ 1240 ಬರ್ಕೊಂಡಿದ್ದೀನಿ, 0 ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ಹಾಗಾದ್ರೆ 310 ಬರ್ತದೆ. ಇಷ್ಟು ಬರ್ತದೆ, ಒಂದು ಪಾಯಿಂಟ್ ಕೊಟ್ಟರೆ 310 ಆಗುತ್ತೆ. ಇಲ್ಲಿ 1240 ಒಂದು 0 ನೆಕ್ಸ್ಟ್ ಹಾಕೊಂಡಿದ್ದೆ. ಬನ್ನಿ. ಸೊ ಆಯ್ಕೆ 4. ನೀವು ಇದೇ ರೀತಿ ಎಕ್ಸಾಮ್ ಅಲ್ಲಿ ಈ ರೀತಿ ಕನ್ಫ್ಯೂಸ್ ಆದಾಗ ಸರಿಯಾಗಿ ಗಮನ ಕೊಡಲೇಬೇಕು. ಈ ರೀತಿ ಹಾಗೆ ಆಗುತ್ತೆ. ಆದ್ರೆ ನಾವು ಸರಿಯಾಗಿ ಯೋಚನೆ ಮಾಡ್ಬೇಕು. ನಾವ್ ಏನ್ ತಪ್ಪು ಮಾಡಿವಂತ ಮತ್ತೆ ಕಂಡುಹಿಡಿಬೇಕು. ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಸಿಗುತ್ತೆ. ಅಂದ್ರೆ ಅದಕ್ಕೆ ಗೊಂದಲ ಬೇಡ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 33 ಏನ್ ಹೇಳುತ್ತಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ರೂಪಾಯಿ 3200 ಗಳಿಸುತ್ತಾನೆ ಮತ್ತು ರೂಪಾಯಿ 2800 ಖರ್ಚು ಮಾಡುತ್ತಾನೆ. ಅವನ ಪ್ರತಿನಿತ್ಯದಲ್ಲಿ ಉಳಿತಾಯದ ಶೇಕಡವಾರು ಅಂತ ಕೇಳ್ತಾರೆ. ಅಂದ್ರೆ ಉಳಿತಾಯದ ಶೇಕಡ ಕಂಡಿಡ್ರಿ ಅಂತ ಕೇಳ್ತಾರೆ. ಫಸ್ಟ್ ನಂಬರಿ ಎಷ್ಟು ಉಳಿಸ್ತಾರ ಅಂತ ನಂಬರಿ. 3200 ಅವನ ಗಳಿಕೆ. ಸೊ ಗಳಿಕೆ ಅಂದ್ಮೇಲೆ ಖರ್ಚು ಮಾಡ್ಬೇಕು, ಉಳಿಸ್ಬೇಕು. ಖರ್ಚು ಮಾಡಿದ್ದೆಷ್ಟು? 2800. 2800 ಕಳೆದು ಬಿಡಂಬ್ರಿ. ನಮ್ಗೆ ಉಳಿತಾಯ ಸಿಗುತ್ತ. ಸೊ 0 0
12 ಕ್ಯಾರಿ ಕೊಟ್ರೆ 12 8 ಅಂದ್ರೆ 4 3 3 0 ಅಂದ್ರೆ 400 ರೂಪಾಯಿ ಮಾತ್ರ ಉಳಿಸ್ತಾನೆ. ಈ 400 ಅನ್ನೋದೇ ನಮ್ಗೆ ಶೇಕಡ ಬೇಕು. ಬರೀ ಈ 3000 ಹೇಗ್ ಮಾರ್ಪಾದ ನಂಬ್ರಿ 3200 ಒಟ್ಟು ಹಣ ಇತ್ತಲ್ಲ ಇದು ಅದಕ್ಕ 100% ಸಮ ಆಗುತ್ತೆ. ಸೊ ಹಾಗಾಗಿ ನಾವು ಉಳಿತಾಯ ಎಷ್ಟೈತೆ 400. ಈ 400 ಅಂದ್ರೆ ಎಷ್ಟು ಶೇಕಡ? ಸೊ ಇದಕ್ಕೆ ಏಕಮಾನ ಪದ್ಧತಿ 3200 ಇಂಟು ಕ್ವಶನ್ ಮಾರ್ಕ್ ಈ ರೀತಿ ತಕ್ಕೊಂಡು 400 ಇಂಟು 100 ಡಿವೈಡ್ ಬೈ 3200. ಈ 2 ಸೊನ್ನೆಗೆ ಈ 2 ಸೊನ್ನೆ 4 1 4 8 ಅಂದ್ರೆ 100 4 2 4 25 ಎರಡಾ 1 ಎರಡಾ 12.5 ಶೇಕಡ. ಅಂದರೆ ಅವನು ಉಳಿಸ್ತಕ್ಕಂತ ಹಣದ ಶೇಕಡ 12.5 ಶೇಕಡ ಹಣ. ಸೊ ಬಹಳ ಸಿಂಪಲ್ ಪ್ರಶ್ನೆ. ಉಳಿತಾಯದ ಶೇಕಡ ಕೇಳಿದ್ರೆ 400ಕ್ಕೆ ಶೇಕಡ ಎಷ್ಟಾಗುತ್ತೆ 12.5 ಶೇಕಡ ಆಗುತ್ತೆ. ಮುಂದಿನ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ ಮೇಲೆ ನೀಡಿದ ಚಿತ್ರದ ವಿಸ್ತೀರ್ಣವು ಅಂತ ಕೇಳ್ತಾರೆ. ವಿಸ್ತೀರ್ಣ ಕಂಡುಹಿಡಿಯಬೇಕು. ಫೈಂಡ್ ಔಟ್ ದ ಏರಿಯಾ. ಬನ್ನಿ ಏನಿದೆ ಇಲ್ಲಿ ಇರ್ತಕ್ಕಂತ. ಸೊ ಈ ರೀತಿ ಬಾಕ್ಸ್ ಮಾಡ್ಕೋಬೇಕು. ಸೊ ಈ ಬಾಕ್ಸ್ ನ ಕಂಡಿಡಿಯಮ್ರಿ. ತದನಂತರ ಈ ಬಾಕ್ಸ್ ಏನಾಗಿರುತ್ತಲ್ಲ 2 ಸಲ ಬಂದದ್ದು ನೋಡ್ರಿ. ಹಿಂಗ್ ಹೋದಾಗ ಈ ಚೌಕ ಬರುತ್ತೆ, ಹಿಂಗ್ ಹೋದಾಗ ಈ ಚೌಕ ಬರುತ್ತೆ. ಇದನ್ನ ಕಳಿಬಹುದು. ಇಲ್ಲ ನಾವ್ ಇದನ್ನ ಕಂಡಿಡಿತೀವಿ, ಇದಿಷ್ಟು ಕಂಡಿಡಿತೀವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಾವೇನ್ ಮಾಡಮ್ರಿ ಟೋಟಲ್ ಕಂಡಿಡಮ್. ಇದಿಷ್ಟು ಕಂಡಿಡಮ್ ಫಸ್ಟ್. ಸರ್ ಇದು 2 ಪಾಯಿಂಟ್ ಅಂದ್ರೆ ಇದ್ರ ಅಳತೆ ಮತ್ತು ಇದ್ರ ಅಳತೆ ಬಂದ್ರೆ ಸಾಕು. ಇದ್ರ ಅಳತೆ 2.5, ಇದ್ರ ಅಳತೆ 1.5, ಇದ್ರ ಅಳತೆ 2.5. ಸೊ ಈ ಆಕೃತಿ ಅಗಲ 2.5 2.5 5 5ಕ್ಕೆ 1.6.5. ಸೊ ಈ ಆಕೃತಿಯ ಅಗಲ 6.5 ಇಂಟು ಇದು 1.5 ಉದ್ದ. ಸೊ ನಿಮಗೆ ನೆನಪಿರ್ಲಿ ವಿಸ್ತೀರ್ಣ ಸೂತ್ರ ಅಗಲ ಇಂಟು ಉದ್ದ, ಉದ್ದ ಇಂಟು ಅಗಲ. ಸೊ ಇವೆರಡನ್ನು ಗುಣಿಸಿದ್ರೆ ಎಷ್ಟು ಸಿಗುತ್ತೆ? ಸೊ 15 5 75, 15 90 ಪ್ಲಸ್ 97. ಸೊ ಇಲ್ಲಿ ಒಂದ್ ಅಂಕಿ ಇಲ್ಲಿ ಒಂದ್ ಅಂಕಿ. ಸೊ ಹಾಗಾಗಿ 9.75 ಚದರ ಸೆಂಟಿಮೀಟರ್ ಇದರದ್ದು. ಸೊ ನಾವೇನ್ ಮಾಡಮ್ಮ ಸೇಮ್ ಟು ಸೇಮ್ ಮತ್ತೆ ಕಡೆ ಬನ್ನಿ. ಇದು 2.5, ಇದು 2.5, ನೆಕ್ಸ್ಟ್ ಇದು 1.5. ಹೌದಾ? ಅಂದ್ರೆ ಇದು ಕೂಡ 6.5, ಇದು 1. ಅಂದ್ರೆ ಇದನ್ನು ಅಳತೆ ಸೇಮ್ ಐತೆ, ಇದನ್ನು ಅಳತೆ ಸೇಮ್. ಹಾಗೆ ಏನ್ ಮಾಡಮ್ರಿ ಇದಕ್ಕೆ ಇಂಟು 2 ಮಾಡಮ್ರಿ. ಅಂದ್ರೆ ಏನರ್ಥ 9.75ಕ್ಕ ಇದನ್ನೂ ಸೇಮ್ ಐತೆ, ಇದನ್ನೂ ಸೇಮ್ ಐತಲ್ಲ, ಅದಕ್ಕೆ ಇದಕ್ಕೆ ಇಂಟು 2 ಮಾಡಮ್ರಿ. ಸೊ 2 5 10, 2 7 14 1, 2 7 14 1 15, 2 9 18 1 19, 2 ಹಂಗೆ ಇದು ಟೋಟಲ್ ವಿಸ್ತೀರ್ಣ ಬಂದ್ಬಿಡ್ತೀವಿ. ಇಷ್ಟು ಬಂದು ಮತ್ತೆ ಏನ್ ಮಾಡೋದು ಸರ್ ಇದು ಉತ್ತರ ಐತೆ ಅಂತ ಅನ್ಬೇಡ್ರಿ. ಇದ್ರಲ್ಲಿ ನಾವು ಈ ಭಾಗವನ್ನ 2 ಬಾರಿ ತಗೊಂಡು ಹಿಂಗೂ ಬಂದಾಗ ಇದು ಬಂದಂತೆ, ಹಿಂಗೂ ಬಂದಾಗ ಇದ್ರ ಒಂದ್ಸಲ ಕಳಿಬೇಕು. ಇದ್ರದ್ದು ಏನೈತೆ ಇದ್ರದ್ದು 1 ಪಾಯಿಂಟ್ ನೋಡಿ ಇಲ್ಲಿ ಕೊಡ್ಬೇಕು 1.5 ಸರ್ ಇದ್ರದ್ದು 1.5 ಅಂದ್ರೆ ಸುತ್ತಲೂ ಇದು ಚೌಕವಾಗಿದೆ 1.5. ಇದರನ್ನ ಕಳಿಬೇಕು ನಾವು 1.5 ಇಂಟು 1.5 ವಿಸ್ತೀರ್ಣ ತೆಗೆದು ಒಂದ್ಸಲ ಕಳಿಬೇಕು. 15 15 225. ಸೊ 2 ಅಂದ್ರೆ 2.2. ಜಸ್ಟ್ ಇದ್ರಾಗ 2.25 ಕಳೆದು ಬಿಟ್ರೆ ಮುಗೀತು. ಗೊಂದಲ ಏನಾದ್ರೂ ಆಯ್ತಾ? ಇಲ್ಲಲ್ವಾ ಮಕ್ಕಳೇ? ನೋಡಿ ಏನಿಲ್ಲ, ಇದರ ವಿಸ್ತೀರ್ಣ ತಗೊಂಡಿನಿ, ಇದರ ವಿಸ್ತೀರ್ಣ ತಗೊಂಡಿನಿ, ಇಲ್ಲಿ 2 ಬಾರಿ ಬರುತ್ತೆ, ಅದಕ್ಕೆ ಈ ವಿಸ್ತೀರ್ಣ ಕಳೀತಾ ಇದ್ದೀನಿ. ಸೊ 10ರಲ್ಲಿ 5 ಹೋದ್ರೆ 5, 4ರಲ್ಲಿ 2 ಹೋದ್ರೆ 2, 9ರಾಗ 2 ಹೋದ್ರೆ 7, 1ಕ್ಕೆ 1. ಸೊ 17.25 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಬನ್ನಿ ಆಯ್ಕೆ 3ರಲ್ಲಿ ಸರಿಯಾದ ಉತ್ತರ ಇದೆ. ಸೊ ಹಾಗಾಗಿ ಉತ್ತರ 3ನೇ ಆಪ್ಷನ್ ಸರಿ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೇಳುತ್ತೆ ನೋಡ್ರಿ, ಒಂದು ಚೌಕಾಕೃತಿಯಾದ ಉದ್ಯಾನವನಕ್ಕೆ 2 ಸುತ್ತಿನ ಹಗ್ಗದ ಬೇಲಿ ಹಾಕಬೇಕಾಗಿದೆ. ಒಂದು ವೇಳೆ ಉದ್ಯಾನವನದ ಬದಿಯು 35 ಮೀಟರ್ ಆಗಿದ್ದಾಗ ಹಗ್ಗದ ಪ್ರತಿ ಮೀಟರ್ನ ಬೆಲೆಯು ₹2 ಆಗಿದ್ದಾಗ ಬೇಲಿ ಹಾಕಲು ಬೇಕಾದ ಒಟ್ಟು ಹಗ್ಗದ ವೆಚ್ಚವು ಎಷ್ಟಾಗುವುದೆಂದರೆ ಅಂತ ಕೇಳಿದ್ದಾರೆ. ಜಸ್ಟ್ ಕೇಳಿದ್ರೆ ವೆಚ್ಚ ಕೇಳಿದ್ದಾರೆ ಮಕ್ಕಳೇ. ಎದುರದು ಚೌಕಾಕೃತಿಯಾದ ಒಂದು ಉದ್ಯಾನವನ. ಇದರ ಅಳತೆ ಏನೈತಂದ್ರೆ
35 ಮೀಟರ್ ಐತಿ, ಇದು 35 ಮೀಟರ್. ಸೇಮ್ ಎಲ್ಲದಕ್ಕೂ ಹಂಗೆ ಇರುತ್ತೆ, ಯಾಕಂದ್ರೆ ಇದು ಚೌಕ. ಸೇಮ್ ಎಲ್ಲದಕ್ಕೂ ಸೇಮ್ ಇರ್ತದೆ. ಇದಕ್ಕೆ ಏನ್ ಹೇಳಿದರೆ, ಹಗ್ಗದ ಪ್ರತಿ ಮೀಟರ್ ಬೆಲೆ 2 ರೂಪಾಯಿ ತಂದೆ, 2 ಸುತ್ತು ಹಗ್ಗ ಬೆಲೆ ಬೇಕಂದ್ರೆ ನಾವ್ ಹೇಳ್ಬೇಕು ಸೂತ್ರ ಹೇಳ್ತೇನೆ ಹಿಡ್ಬೇಕು. 30 ಬಾಹು ಇಂಟು 4 ಸೂತ್ರ ಹೇಳ್ತೆ ಸೂತ್ರ. ಸೊ 35 ಇಂಟು 4 ಮಾಡ್ರಿ. 35 4 ಇಲ್ಲಿ 20, 4 ಮೂಲ 12 2 14 140 ಮೀಟರ್. ಇದು ಕೇವಲ ಒಂದು ಸುತ್ತ ಹೇಳುತ್ತೆ. ನಮ್ಗೆ 2 ಸುತ್ತ ಬೇಕಲ್ಲ, ಇದಕ್ಕೆ ಇಂಟು 2 ಮಾಡ್ರಿ. ಸೊ 280 ಮೀಟರ್. ಇದು ಎದ್ರದು? ಇದು ಹಗ್ಗದ, ಈ ಹಗ್ಗ ಬೇಕಾಗಿರ್ತಕ್ಕಂಥ ಹಗ್ಗ. ಅವ್ರು ಕೇಳಿರ್ತೇನು ಖರ್ಚು 1 ಮೀಟರ್ಗೆ 2 ರೂಪಾಯಿ ಆದ್ರೆ ಟೋಟಲ್ಗೆ ಎಷ್ಟು? ಇಂಟು 2 ಮಾಡ್ರಿ. ಮತ್ತೆ ಇದಕ್ಕೆ ಅಂದ್ರೆ 280 ಇಂಟು 2, ಇದ್ರ ಉತ್ತರ 560 ರೂಪಾಯಿ ಆಗತ್ತೆ. ಇಲ್ಲಿ ರೂಪಾಯಿ ಆಗತ್ತೆ ನೋಡ್ರಿ. ಇಲ್ಲಿ ಬಂದಿರತಕ್ಕಂಥ ಮೀಟರ್ ಹಗ್ಗದ ಮೀಟರ್ ಅಳತೆ, ಇಲ್ಲಿ ಬಂದ್ರೆ ದುಡ್ಡು. ಸೊ ಹಾಗಾಗಿ ಇದರ ವೆಚ್ಚ ಮೊದಲನೇ ಆಯ್ಕೆಯಲ್ಲಿ 560 ರೂಪಾಯಿ ಸರಿಯಾದ ಉತ್ತರ. ಸರಿಯಾದ ಗಮನ ಇರಲಿ, ಪ್ರತಿಯೊಬ್ಬರು ಸರಿಯಾಗಿ ಲೆಕ್ಕವನ್ನು ಸರಿಯಾಗಿ ಗಮನ ಕೊಟ್ಟರೆ ಮಾತ್ರ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ ಏನಿರುತ್ತೆ? 36ನೇ ಪ್ರಶ್ನೆ. ಸಂಖ್ಯೆ 86,000 ನೋಡ್ರಿ, ಸರಿಯಾಗಿ ಗಮನಿಸ್ರಿ. 86,954 ಮತ್ತು ಇದೇ ಸಂಖ್ಯೆಯ 10ನೇ ಸ್ಥಾನದ ಮತ್ತು 1000 ಸ್ಥಾನದ ಸಂಖ್ಯೆಗಳು ಪರಸ್ಪರ ಬದಲಿಸಿದ ಸಂಖ್ಯೆಯ ಒಟ್ಟು ಮೊತ್ತವ ಅಂತ ಹೇಳಿದ್ದಾರೆ. ಫಸ್ಟ್ ಈ ಸಂಖ್ಯೆಯಿಂದ ಬರ್ತಾರೆ. 86,950. ಇದರಲ್ಲಿ ಪರಸ್ಪರ ಬದಲಿಸ್ಬೇಕು. ಯಾವ ಸ್ಥಾನ? 10ನೇ ಸ್ಥಾನ. 10ನೇ ಸ್ಥಾನ ಯಾವ್ದು? ಇದು. 1000ದ ಸ್ಥಾನ ಇದು. ಪರಸ್ಪರ ಬದಲು ಮಾಡಂಬರಿ. ಅಂದ್ರೆ 8ಕ್ಕೆ 8 ಹಂಗೆ ಇರಲಿ. ಈ 6 ಇಲ್ಲಿ ಹಾಕ್ರಿ, 5 ಇಲ್ಲಿ ಹಾಕ್ರಿ. ಇದು 9 9, ಈ 6 ಇಲ್ಲಿ ಬಂದಿರ್ತದೆ 4. ಅಂದ್ರೆ ಇವೆರಡು ನಂಬರ್ ಚೇವಡಿ. ಇದರ ಮೊತ್ತನ ಕೂಡಿಸ್ಬೇಕು. ಬರೀ ಕೂಡ್ಸಂಬ್ರಿ. 4 4 8, 5 6 11, ಇಲ್ಲೊಂದು ಕ್ಯಾರಿ ಕೊಡ್ರಿ. 1 9 9 18, 1 19, ಒಂದು ಕ್ಯಾರಿ ಕೊಡ್ರಿ. 5 1 6 6 6 12, ಒಂದು ಕ್ಯಾರಿ. 8 8 16, 1 17. ಅಂದ್ರೆ ಇಲ್ಲಿ 1,72,918. ಇಲ್ಲೈತೆ ಆಪ್ಷನ್. ಬನ್ನಿ, ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರವಿದೆ. ಬಹಳ ಈಸಿಯಾದ ಪ್ರಶ್ನೆ ನೋಡ್ರಿ ಇದು. ಅದರ ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ? 37ನೇ ಪ್ರಶ್ನೆ ನೋಡ್ರಿ. 37ನೇ ಪ್ರಶ್ನೆ ನೋಡ್ರಿ. ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ನಲ್ಲಿ ವಾಚನಗಳು ಸಮಾನವಾಗಿರುವ ತಾಪಮಾನ ಅಂತ ಹೇಳಿದ್ದಾರೆ. ಸೊ ಅವ್ರು ಏನ್ ಹೇಳಿದ್ರೆ, ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೀಟ್. ಅಂದ್ರೆ 2 ಸಮ ಅಂತ. ಅಂದ್ರೆ 2 ಸಮನಾಗಿದ್ದಾಗ ನಾನು ಎರಡಕ್ಕೂ ಒಂದು ಬೆಲೆ ಕೊಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, 2 ಸಮ ಅಂತ ಹೇಳಿದ್ರೆ. ಸೊ ನಾವ್ ಯಾವ್ದಾದ್ರು ಒಂದು ಸೂತ್ರ ಹಾಕೊಂಬ್ರಿ. ಸೊ ನಮ್ಗೆ ಗೊತ್ತಿರೋ ಸೂತ್ರ ಯಾವ್ದಂದ್ರೆ, ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಾಗ ನಾವು ಡಿಗ್ರಿ ಸೆಲ್ಸಿಯಸ್ ಅನ್ನ ಬೆಲೆ ಕೊಟ್ಟಾಗ ಫ್ಯಾರನ್ಹೀಟ್ ಗೆ ತಲುಪುವಂತ ಕಂಡುಹಿಡಿತಕ್ಕಂಥ ಸೂತ್ರ ಏನಂತಂದ್ರೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಬ್ರಾಕೆಟ್ ಪ್ಲಸ್ 32 ಅನ್ನೋ ಸೂತ್ರ ಒಂದೈತೆ. ಸೊ ಏನ್ ಮಾಡಿ, ನಾವು ಆಲ್ರೆಡಿ ಎಫ್ ಅಂದ್ರೂ ಎಕ್ಸ್, ಸಿ ಅಂದ್ರೆ ಎಸ್ಗೆ ಎಕ್ಸ್ ಇಸ್ ಈಕ್ವಲ್ ಟು 9/5 ಇಂಟು ಸಿ ಅಂದ್ರೆ ಎಕ್ಸ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ 32. ಸೊ ಏನ್ ಹೇಳತ್ತಪ್ಪ ಅಂದ್ರೆ, ಈಗ ಈ 32 ಕಳಿಸ್ರಿ, ಎಕ್ಸ್ ಮೈನಸ್ 32 ಇಸ್ ಈಕ್ವಲ್ ಟು, ಅಂದ್ರೆ ಇವಾಗ ಈ ಕಡೆ ಬಂತು ಸಪ್ರೇಟ್ ಆಯ್ತು. ಸೊ 9 ಇಂಟು ಎಕ್ಸ್ ಮಾಡಿದ್ರೆ 9x ಡಿವೈಡ್ ಬೈ 5 ಡಿವೈಡ್ ಬೈ 5 ಕಡೆ ಕಳ್ಸಂಬ್ರಿ. ಒಂದೊಂದಾಗಿ ಕಳಿಸ್ಬೇಕು. ಅವಾಗ ಈ 5 2 ಕಡೆ ಗುಣಕರ ಆಗುತ್ತೆ. 5 ಇಂಟು ಎಕ್ಸ್ 5x ಆಗುತ್ತೆ, ಮೈನಸ್ ಈ 32 5 ಗುಣಿಸಿದಾಗ 160 ಆಗುತ್ತೆ, ಈಸ್ ಈಕ್ವಲ್ ಟು 9x ಆಗುತ್ತೆ. ನನಗೆ ಎಕ್ಸ್ ಬೆಲೆ ಬೇಕಾದ್ದರಿಂದ ಎಕ್ಸ್ ಗಳನ್ನ ಒಂದ್ ಸೈಡ್ ಹಾಕೋಣ. ಈ 5x ಕಡೆಗೆ ಹೋದ್ರೆ ಸೊ ಮೈನಸ್ 160 ಹಂಗೆ ಉಳಿತೈತೆ, ಇಸ್ ಈಕ್ವಲ್ ಟು 9x. ಈ ಪ್ಲಸ್ ಎಕ್ಸ್ ಆ ಕಡೆ ಇರೋದು ಮೈನಸ್ 5x ಆಗುತ್ತೆ. ಸೊ ಮೈನಸ್ 160 ಇಸ್ ಈಕ್ವಲ್ ಟು 9 5 ಕಳೆದ್ರೆ 4x ಆಗುತ್ತೆ. ನನಗೆ ಕೊನೆಗೆ ಇಲ್ಲಿ ಎಕ್ಸ್ ಬೆಲೆ ಬೇಕಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು, ಅಂದ್ರೆ ಈ ಮೈನಸ್ 160ಕ್ಕ ಈ 4 ಅಷ್ಟು ಕಡೆ ತಂದಿರ್ತೀವಿ. ಇವೆರಡನ್ನ ಭಾಗಿಸಿದಾಗ ಮೈನಸ್ 40 ಡಿಗ್ರಿ ಅಂದ್ರೆ ಎಕ್ಸ್ ಬೆಲೆ ಏನಾಗುತ್ತೆ? ಮೈನಸ್ 40 ಆಗುತ್ತೆ. ಅಂದ್ರೆ ಈಗ ಏನ್ ಹೇಳುತ್ತಪ್ಪ ಅಂದ್ರೆ, ಮೈನಸ್ 40 ಡಿಗ್ರಿ ಅನ್ನೋದು ಫ್ಯಾರನ್ಹೀಟ್ ಆಗಿರ್ಲಿ ಸೆಲ್ಸಿಯಸ್ ಆಗಿರ್ಲಿ ಸಮನಾಗಿರ್ತದೆ. ಹಾಗಾಗಿ ಉತ್ತರ ಆಯ್ಕೆ 2ರಲ್ಲಿ ಇದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಸಾಮಾನ್ಯ ದೇಹದ ತಾಪಮಾನವು 37 ಡಿಗ್ರಿ ಸೆಲ್ಸಿಯಸ್ ನಷ್ಟಿರ್ತದೆ. ಇದನ್ನು ಫ್ಯಾರನ್ಹೀಟ್ ನಲ್ಲಿ ತಿಳಿಸಿದಾಗ ಅಂತ ಹೇಳಿದೆ ಪ್ರಶ್ನೆ. ಸೊ ಇದನ್ನ ಏನ್ ಕೇಳಿದಾಗ ಇಲ್ಲಿನೂ ಸೇಮ್ ಅದೇ ಸೂತ್ರ ಬರ್ತದೆ. ಸರಿಯಾಗಿ ಗಮನ ಕೊಡ್ಬೇಕು ನೀವು ಇಲ್ಲಿ.
ಒಬ್ಬ ಆರೋಗ್ಯವಂತ. ಸೊ ಸೂತ್ರ ಏನ್ ಹೇಳುತ್ತೆ ಅಂದ್ರೆ ಫ್ಯಾರನೈಟ್ ಗೆ ಪರಿವರ್ತಿಸಬೇಕಲ್ಲ. ಸೊ ಫ್ಯಾರನೈಟ್ ಇಸ್ ಈಕ್ವಲ್ ಟು ಸೇಮ್ ಈ ಸದ್ಯ ಮಾಡಿದಂತ ಪ್ರಶ್ನೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಬ್ರಾಕೆಟ್ ಪ್ಲಸ್ 32. ಸೊ ಹಾಗಾಗಿ 9/5 ಸೆಲ್ಸಿಯಸ್ ನೋಡ್ರಿ ಎಷ್ಟೈತಿ 37 ಡಿಗ್ರಿ. ಸೊ ಪ್ಲಸ್ 32 ನೋಡ್ರಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ರಿ 5 ಒಂದೇ 5 5 7 35 2 ಉಳಿತು ಒಂದು ಪಾಯಿಂಟ್ ಕೊಡ್ರಿ ಒಂದು 0 ಬರುತ್ತೆ 5 4 20. ಸೊ ಇವೆರಡನ್ನ ಗುಣಿಸ್ರಿ. ಸೊ 9 4 36 9 7 63 ಪ್ಲಸ್ 3 68 9 7 63 ಪ್ಲಸ್ 3 66. ಸೊ 66.6 ಪ್ಲಸ್ 32 ಈ 32ನ ಕೂಡಿಸಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ 98.6 ಡಿಗ್ರಿ ಆಗುತ್ತದೆ. ಸೊ 98.6 ಡಿಗ್ರಿ ಏನಾಗುತ್ತಂದ್ರೆ ಫ್ಯಾರನೈಟ್ ನಲ್ಲಿ ಪರಿವರ್ತಿಸಿದ್ವಿ. ಸೊ ಆಯ್ಕೆ 1 ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 39ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಿನ್ನ ರಾಶಿ ಲೆಕ್ಕ ನೋಡ್ರಿ. 11/5 11/9 11/7 ಮತ್ತು 11/6ರಲ್ಲಿ ಅತ್ಯಂತ ಸಣ್ಣ ಭಿನ್ನ ರಾಶಿ ಯಾವುದೆಂದರೆ ದ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಮಾಂಗ್ 11/5 11/9 11/7 11/6. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಸಣ್ಣ ಭಿನ್ನ ರಾಶಿ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ಇರ್ತಕ್ಕಂಥದ್ದು ದೊಡ್ಡ ಭಿನ್ನ ರಾಶಿ, ದೊಡ್ಡ ಸಂಖ್ಯೆ ಇರೋದು ಸಣ್ಣ ಭಿನ್ನ ರಾಶಿ. ಕೇಳ್ತಕ್ಕಂಥ ಸಣ್ಣ ಭಿನ್ನ ರಾಶಿ ಕೇಳಾರ. ಹಾಗಾಗಿ ಛೇದದಾಗ ದೊಡ್ಡ ನಂಬರ್ ಯಾವ್ದೈತೆ ನೋಡ್ರಿ 9 ಐತಿ. ಸೊ 11/9 ಏನಾಗುತ್ತೆ ಸಣ್ಣದಾಗುತ್ತೆ. ಮೊದಲನೇ ಆಯ್ಕೆ ಸರಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಂಬರಿ. ಪ್ರಶ್ನೆ ಸಂಖ್ಯೆ 40 ಏನ್ ಹೇಳುತ್ತಪ್ಪ ಅಂದ್ರೆ ಕೆಳಗಿನವುಗಳನ್ನು ಅವುಗಳ ಮೌಲ್ಯಗಳಿಗೆ ಅನುಗುಣವಾಗಿ ಅವರೋಹಣ ಕ್ರಮದಲ್ಲಿ ಜೋಡಿಸಿ. ಅಂದ್ರೆ ಇಳಿಕೆ ಕ್ರಮ 5/6 11/18 7/9 1/3 ಇದ್ರ ಬೆಲೆ ತಗೋಬೇಕು ಒಂದು ದಶಮಾಂಶದಲ್ಲಿ. ಸೊ 5/6 ಅಂದ್ರೆ ಮಾಡ್ಬೇಕು. ಸೊ 5/6 ಬೆಲೆ ನೋಡಂಬರಿ. ಸೊ 6 ಭಾಗಿಸಂಬ್ರೆ 5ನ್ನ. ಸೊ 6 ಮಗಿಗಿಲ್ಲ 0 ಕೊಟ್ಟು ಪಾಯಿಂಟ್ ಕೊಟ್ರೆ ಒಂದು 0 ಬರ್ತದ್ರಿ. 6 8 48 2 ಉಳಿತು ಒಂದು ಪಾಯಿಂಟ್ 0 ಕೊಡ್ತಾ 6 3 18 ಸಾಕು. ಅಂದ್ರೆ ಇದರ ಬೆಲೆ 5/6 ಬೆಲೆ 0.83. ಅದರ ಹಂಗೆ 11/18 ನೋಡ್ರಿ. 18 ನೋಡಂಬರಿ 11. ಸೊ ಒಂದು ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ 18 5 90 18 108 ಆಗತ್ತೆ ನೋಡ್ರಿ. ಸೊ 10 ಗಂಟೆ 2 ಉಳಿತೈತಿ ಮತ್ತೆ ಒಂದು 0 0 ಸಾಕು ಇಷ್ಟೇ ಇರ್ಲಿಲ್ಲ. ನೆಕ್ಸ್ಟ್ 7/9 ನೋಡ್ರಿ. ಸೊ 7/9 ಏನ್ ಕೇಳಿದಾರೆ ನೋಡ್ರಿ. ಇದನ್ನ ಮಾಡ್ರಿ ನಾವು 9ರಿಂದ ಭಾಗಿಸ್ರಿ 7ಕ್ಕ. ಸೊ 0 ಮತ್ತು ಪಾಯಿಂಟ್ ಕೊಟ್ರೆ 0 9 8 72 9 7 63. ಸೊ 7 ಸಾಕು. ತದನಂತರ ಕೊನೆಯಲ್ಲಿ 1/3 ಅಂದ್ರೆ ನೆನಪಿರ್ಲಿ 0.33 ಬರುತ್ತೆ ನೋಡ್ರಿ. ಪಾಯಿಂಟ್ ಕೊಡ್ರಿ 0 ಕೊಡ್ರಿ 3 3 9 ಮತ್ತೆ 1 ಉಳಿತು ಪಾಯಿಂಟ್ 0 3.33. ಇಳಿಕೆ ಕ್ರಮ ಕೇಳಿದ್ರೆ ಫಸ್ಟ್ ನೋಡಿದ್ರೆ ಯಾವುದು 0.83 ನೆಕ್ಸ್ಟ್ 0.7 0.6 0.3 ಅಂದ್ರೆ ಫಸ್ಟ್ 5/6 ಬರ್ತದ್ರಿ. ನೆಕ್ಸ್ಟ್ 7/9 ಬರ್ತದೆ. ತದನಂತರ 11/18 ಅಂದ್ರೆ ಜೋಡಿಸಂಬರಿಗೆ ಫಸ್ಟ್ 5/6 ನೆಕ್ಸ್ಟ್ 7/9 ನೆಕ್ಸ್ಟ್ 11/18 ನೆಕ್ಸ್ಟ್ 1/3. ಈ ಭಿನ್ನ ರಾಶಿ ಆಪ್ಷನ್ ಯಾವ್ದೈತೆ ನೋಡ್ರಿ. 5/6 ಇಲ್ಲೈತಿ 7/9 7/9 ನೆಕ್ಸ್ಟ್ 11/18 ಇಲ್ಲಿಲ್ಲ. ಸೊ ಈ ಕೊನೆಯ ಆಪ್ಷನ್. ಸೊ ಕೊನೆಯ ಆಪ್ಷನ್ ಸರಿಯಾದ ಉತ್ತರ. ಸರಿಯಾಗಿ ನೀವು ದಶಮಾಂಶದಲ್ಲಿ ಪರಿವರ್ತಿಸಿಕೊಂಡು ಸಣ್ಣ ಭಿನ್ನ ರಾಶಿ ಮತ್ತು ದೊಡ್ಡ ಭಿನ್ನ ರಾಶಿಯನ್ನ ಕಂಡುಹಿಡಿದ ನಂತರ ಇಳಿಕೆ ಕ್ರಮ ಮಾಡ್ಬೇಕು ನೋಡ್ರಿ. ಸೊ 41ನೇ ಪ್ರಶ್ನೆ ಏನೈತೆ ಅಂದ್ರೆ ಹರ್ಪ್ರೀತ್ನ ಕುಟುಂಬವು ವಾರಾಂತ್ಯದಲ್ಲಿ ಪಿಕ್ನಿಕ್ ಹೋಗಲು ನಿರ್ಧರಿಸಿದರು. ಅವಳ ತಾಯಿಯು 3 kg 70 ಗ್ರಾಂ ಕಲ್ಲಂಗಡಿ ಮತ್ತು 2 kg 75 ಗ್ರಾಂ ಮಾವುಗಳನ್ನು ಕಟ್ಟಿಕೊಂಡರು. ಅವಳ ತಂದೆಯು 950 ಗ್ರಾಂ ಪೈನಾಪಲ್ ಮತ್ತು 1 kg 600 ಗ್ರಾಂ ಸೇಬನ್ನು ಕಟ್ಟಿಕೊಂಡರು. ಅವರು ಕೊಂಡೊಯ್ಯುವ ಹಣ್ಣುಗಳ ಒಟ್ಟು ತೂಕವು ಎಷ್ಟಾಗುವುದೆಂದರೆ ಅಂದ್ರೆ ಇವುಗಳ ಮೊತ್ತ ಯಾವ್ದ್ರದ್ದು ತೂಕದ ಮೊತ್ತ 3 kg 70 ಗ್ರಾಂ ಕಲ್ಲಂಗಡಿ ಮತ್ತೆ 2 kg 75 ಗ್ರಾಂ ಮಾವು
950 ಗ್ರಾಮ್. ಪೈನಾಪಲ್ 1 ಕೆಜಿ 6 ಗ್ರಾಮ್. ಇದನ್ನೆಲ್ಲ ಅಷ್ಟು ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಬರೀ ಫಸ್ಟ್ 2 ಕೆಜಿ ಪ್ಲಸ್ 3 ಕೆಜಿ, 2 ಕೆಜಿ 5 ಕೆಜಿ, ಇದೊಂದು ಕೆಜಿ 6 ಕೆಜಿ. ಸೊ 6 ಕೆಜಿ ಅಲ್ಲಿ ಪಾಯಿಂಟ್ ಇಡಂಬ್ರಿ, 6 ಕೆಜಿ ಇದು 6 ಕೆಜಿ ಅನ್ಕೊಂಡ್ಬಿಡ್ರಿ. ಸೊ ಇನ್ನೊಂದು ಬೇಕಾದ್ರೆ ಪಾಯಿಂಟ್ ತಗೊಂಡ್ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ಸರಿ 70 ಗ್ರಾಮ್. ಈ 3 ಸ್ಥಾನದಲ್ಲಿ 70 ಗ್ರಾಮ್ ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ ಬರುತ್ತೆ 70 ಅಂದ್ರೆ ಇದು 0 ಗ್ರಾಮ್. ನೆಕ್ಸ್ಟ್ ಏನೈತೆ 75 ಗ್ರಾಮ್, 0.075. ತದನಂತರ 950 ಗ್ರಾಮ್, 950 ಗ್ರಾಮ್, ಹೌದಲ್ವಾ? ನೆಕ್ಸ್ಟ್ ನೋಡ್ರಿ 0.950 ಗ್ರಾಮ್ ಮತ್ತೆ 600 ಗ್ರಾಮ್ ಐತೆ, ಇಲ್ಲಿ ಬರ್ಕೊಂಬ್ರಿ. ನೋಡ್ರಿ ಈ 600 ಗ್ರಾಮ್ ಅಂತ ಬರ್ಕೋಬೇಕು. ನಾವೇನು ಮಾಡಮ್ಮ, ಇಲ್ಲಿ 0 ಐತಲ್ಲ, ಇಲ್ಲಿ 600 ಗ್ರಾಮ್ ಮಾಡ್ತೀವಿ. 600 ಗ್ರಾಮ್ ಮಾಡ, ಇಲ್ಲಪ್ಪ ಸೈಡ್ ಬರ್ಕೊಂಬ್ರಿ, ಇಲ್ಲಿ ಬರೀ ಇಲ್ಲಿ ತೊಡ್ರಿ, ಇಲ್ಲೇ ಮಾಡಮ್ರಿ, ಕೂಡ್ಸಂಬ್ರಿ. 0 0 5 0 5 ಬರುತ್ತೆ. ತದನಂತರ 7 7 14 ಪ್ಲಸ್ 5 19, ಇಲ್ಲೊಂದು ಕ್ಯಾರಿ 9. ತದನಂತರ 9 1 10 ಮತ್ತೆ 6 16, ಇಲ್ಲೊಂದು ಕ್ಯಾರಿ, ಇಲ್ಲೊಂದು 6. ನಾನು ಪಾಯಿಂಟ್ ಕೊಡ್ರಿ. 6 1 7, 7.695 ಕೆಜಿ. ಯಾವ ಆಪ್ಷನ್ ಆಗಿತ್ತು ನೋಡ್ರಿ? ಸೊ ಮೊದಲನೇ ಆಯ್ಕೆ ಸರಿಯಾಗಿದೆ. ಅಂದ್ರೆ ಕೆಜಿಯನ್ನು ಕೂಡಿಸಿ ಗ್ರಾಮ್ ಅನ್ನ ಕೂಡಿಸ ಮಾಡಬಹುದು. ನಾನಿನ್ನು ಮೊದಲೇ ಕೆಜಿಗಳನ್ನ ಕೂಡಿಸ್ಕೊಂಡು ಬರ್ಕೊಂಡೆ, ತರಂತ 600 ಗ್ರಾಮ್ ಇಲ್ಲೇ ಸೇರಿಸಿ ನೋಡ್ರಿ. ಅರ್ಥ ಆಯ್ತಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಸ್ 42. ಏನ್ ಹೇಳುತ್ತಪ್ಪ ಅಂದ್ರೆ 242 ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ 2.9 ಲೀಟರ್ ಪ್ಲಸ್ 4 ಲೀಟರ್ 9 ಮಿಲಿಮೀಟರ್ ಗೆ ಸಮನಾಗಿದೆ. ನೋಡ್ರಿ 2.9 ಲೀಟರ್ ಅಂದ್ರೆ 9 ಲೀಟರ್ಗೆ ಹಿಂಗ್ ಬರಿಬೇಕು. ನೆನಪಿರ್ಲಿ, ಲೀಟರ್ ಅಲ್ಲಿ ದಶಾಂಶದಲ್ಲಿ 3 ಸ್ಥಾನ ಇರುತ್ತೆ. ತದನಂತರ 4 ಲೀಟರ್ ಹಿಂಗೆ ಬರ್ಬೇಕು. 4 ಲೀಟರ್ 9 ಮಿಲಿಮೀಟರ್ ಅಂದ್ರೆ ಈ 0 0 9 ಬರ್ಕೋಬೇಕು ನೋಡ್ರಿ. ಯಾಕಂದ್ರೆ 9 ಮಿಲಿಮೀಟರ್ ಅಲ್ಲಿ ದಶಾಂಶ 3 ಅದು ಕೇವಲ ಬಿಡಿ ಸ್ಥಾನ ಆಗೈತೆ. 9 ಮಿಲಿಮೀಟರ್ ಅನ್ನೋದು ಸಣ್ಣ ಸ್ಥಾನ ಆಗುತ್ತದೆ. ಬರೀ ಕೂಡಿಸ್ರಿ ಬೇಡ. ಸೊ ಇವೆರಡು 9 0 9 ತದನಂತರ 6.909 ಲೀಟರ್ಗೆ ಸಮ. ಸೊ ಆಪ್ಷನ್ ಅಲ್ಲಿ ಕೊನೆ ಆಪ್ಷನ್ ಸರಿ ಆಗುತ್ತೆ. ಅದ್ರ ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ ಏನಂದ್ರೆ, ಈ ಕೆಳಗಿನ ರೋಮನ್ ಸಂಖ್ಯೆಯಲ್ಲಿ ತಪ್ಪಾಗಿರುವುದು ಯಾವುದು? ನೆನಪಿರ್ಲಿ, ರೋಮನ್ ಸಂಖ್ಯೆ ಅಂತ ಬಂದ ತಕ್ಷಣ ಕ್ರಮವಾಗಿ 3 ಬಾರಿ ಬಳಸ್ತಕ್ಕಂತ ಸಂಖ್ಯೆಗಳು ಅದಾವ, ಅದಕ್ಕಿಂತ ಹೆಚ್ಚು ಬಳಸಂಗಿಲ್ಲ. ಮತ್ತೆ ಕ್ರಮವಾಗಿ 2 ಬಾರಿನೂ ಬಳಸಬಾರದು ಅಂತ ಸಂಖ್ಯೆಗಳು ಅದಾವ. ಫಸ್ಟ್ ನೋಡಮ್ರಿ, ಇದು ಎಲ್ ಎಕ್ಸ್ ಟ್ರಿಬಲ್ ಐತೆ. ಎಲ್ ಅಂದ್ರೆ 50, ಎಕ್ಸ್ ಅಂದ್ರೆ 10, 63 ಆಗ್ತದೆ. ಬೆಲೆ 63 ಅಂದ್ರೆ ಇದು ಸರಿಯಾಗಿದೆ. ನೆಕ್ಸ್ಟ್ ಅದ್ರ ಹಂಗೆ ಎಕ್ಸ್ ಸಿ ಅಂದ್ರೆ 90, ಐ ಎಕ್ಸ್ ಅಂದ್ರೆ 9, ಇದ್ರ ಬೆಲೆ 99 ಅಂದ್ರೆ ಇದನ್ನು ಸರಿಯಾಗಿದೆ. ಎಕ್ಸ್ ಎಕ್ಸ್ ಅಂದ್ರೆ 20, ವಿ ಐ ಅಂದ್ರೆ 26, ಇದ್ರ ಬೆಲೆನೂ ಸರಿಯಾಗಿದೆ. ಎಕ್ಸ್ ವಿ ವಿ, ಎಕ್ಸ್ ಅಂದ್ರೆ 10, ವಿ ಅಂದ್ರೆ 5, ವಿ ಅಂದ್ರೆ ಮತ್ತೆ 5 ಬರಂಗ. ಇದು ತಪ್ಪಾದ ರೋಮನ್ ಸಂಖ್ಯೆ. ಇದ್ರ ಬೆಲೆ ಇದಕ್ಕೆ ಬೆಲೆ ಇಲ್ಲ, ಕೇವಲ ಒಂದು ವಿ ಇದ್ದಿದ್ರೆ ಸರಿ ಆಗ್ತಿತ್ತು. ಸೊ ತಪ್ಪಾದದ್ದು ಆಯ್ಕೆ 4 ಸರಿಯಾದ ಪ್ರಶ್ನೆ. ಮುಂದಿನ ಪ್ರಶ್ನೆ 20 ಡಿಗ್ರಿಯ 3 ಪಟ್ಟು ಇರುವ ಕೋನದ ಪರಿಪೂರಕ ಕೋನ. 20 ಡಿಗ್ರಿಯ 3 ಪಟ್ಟು ಅಂದ್ರೆ 20 ಡಿಗ್ರಿಯ 3 ಪಟ್ಟು 8 3 ಇರುವ ಪೂರಕ ಕೋನದ ಪರಿಪೂರಕ ಕೋನ ಅಂತ ಮೊದಲು ಬರೀ 23 60 ಡಿಗ್ರಿ. ನೋಡ್ರಿ 3 ಪಟ್ಟಿರುವ ಪೂರಕ ಕೋನ, ಇದ್ರ ಪೂರಕ ಯಾವುದು? ಸೊ ಇದನ್ನ 90 ಕಳೆದ್ರೆ ಇದ್ರ ಪೂರಕ ಬರುತ್ತೆ. ಸೊ ನಾವು 60 90 ಕಳೆದ್ರೆ ಏನ್ ಬರುತ್ತೆ? ಇದರ ಪೂರಕ ಕೋನ, ಇದರ ಪೂರಕ 30 ಡಿಗ್ರಿ. 60 ಡಿಗ್ರಿ ಪೂರಕ 30. ಈ 30 ಡಿಗ್ರಿಯ ಪರಿಪೂರಕ ಕೋನ, 30 ಡಿಗ್ರಿಯ ಪರಿಪೂರಕ. ಪರಿಪೂರಕ ನೆನಪಿರ್ಲಿ, 2 ಕೋನಗಳು ಮತ್ತು 180 ಡಿಗ್ರಿ ಇರಬೇಕು. ಸೊ 180 30 ಡಿಗ್ರಿ ಕಳೆದ್ರೆ ಸೊ 150 ಡಿಗ್ರಿ ಆಗುತ್ತೆ. ಸೊ ಈ ಪ್ರಶ್ನೆ ಉತ್ತರ 150 ಡಿಗ್ರಿ. ಆಯ್ಕೆ 2ರಲ್ಲಿ ಇದೆ. ತಿಳಿತು? ಪೂರಕದ ಪರಿಪೂರಕ ಅಂದ್ರೆ 60 ಡಿಗ್ರಿ ಪೂರಕ 30 ಡಿಗ್ರಿ, 30 ಡಿಗ್ರಿ ಪರಿಪೂರಕ 150 ಡಿಗ್ರಿ. ಮುಂದಿನ ಪ್ರಶ್ನೆ ಸಂಖ್ಯೆ 40. ರೋಮನ್ ಸಂಖ್ಯೆಯಾದ ಎಕ್ಸ್ಎಲ್ ವಿ ಟ್ರಿಬಲ್ ಐ ಮತ್ತು ಎಕ್ಸ್ ಎಕ್ಸ್ ವಿ ಡಬಲ್ ಐ ರ ಮೊತ್ತವು ಕೆಳಗೆ ನೀಡಿರುವ ರೋಮನ್ ಸಂಖ್ಯೆಗಳಲ್ಲಿ ಯಾವುದಕ್ಕೆ ಸಮವಾಗಿದೆ ಎಂದರೆ ಅಂತ ಕೇಳಿದರೆ, ರೋಮನ್ ಸಂಖ್ಯೆಯಾದ ಎಕ್ಸ್ಎಲ್ ವಿ ಇದ್ರ ಮೊತ್ತ ನೋಡಂಬರಿ, ಇದ್ರ ಮೊತ್ತ ಅಂತ ಕೇಳಿದೆ. ಫಸ್ಟ್ ಇದನ್ನ ಬರ್ಕೊಡ್ರಿ.
ಎಕ್ಸ್ ಎಲ್ ವಿ ತ್ರಿಬಲ್ ಐ, ಎಕ್ಸ್ ಎಲ್ ವಿ ತ್ರಿಬಲ್ ಐ ಪ್ಲಸ್ ಎಕ್ಸ್ ಎಕ್ಸ್ ವಿ ಡಬಲ್ ಐ. ಎಕ್ಸ್ ಎಲ್ ಅಂದ್ರೆ 40, 45, 46, 47, 48, ಇದರ ಬೆಲೆ 48 ಪ್ಲಸ್ ಎಕ್ಸ್ ಎಸ್ ಅಂದ್ರೆ 20, 25, 26, 27, ಇದರ ಬೆಲೆ 20. ಇವೆರಡು ಕೂಡಿಸ್ರಿ 48 27 ಕೂಡಿಸ್ರಿ. 8 7 15, 4 2 6 1 75. ಸೊ 75 ಇದನ್ನು ರೋಮನ್ ಸಂಖ್ಯೆ ಐತಿ. 75 ಫಸ್ಟ್ ನೆನಪಿರಲಿ, ಎಲ್ ಎಕ್ಸ್ ಎಕ್ಸ್ ವಿ ಅಂದ್ರೆ 70 ಅಂದ್ರೆ ಎಲ್ ಡಬಲ್ ಎಕ್ಸ್, 5 ಅಂದ್ರೆ ವಿ. ಸೊ ಎಲ್ ಡಬಲ್ ಎಕ್ಸ್ ವಿ ಇರತ್ತೆ ಮೊದಲನೇ ಆಪ್ಷನ್ ಅಲ್ಲಿ ಇದೆ. ಹಾಗಾಗಿ ಇದರ ಉತ್ತರ ಮೊದಲನೇ ಆಯ್ಕೆ. 46ನೇ ಪ್ರಶ್ನೆ ನೋಡ್ರಿ. ಒಂದು ವೇಳೆ 18 ನೋಟ್ ಬುಕ್ಗಳ ಬೆಲೆಯು 1296 ರೂಪಾಯಿಗಳಾಗಿದ್ದರೆ 11 ನೋಟ್ ಬುಕ್ಗಳ ಬೆಲೆಯು ಏಕಮಾನ ಪದ್ಧತಿ. 18 ನೆನಪಿರ್ಲಿ, ಏಕಮಾನ ಪದ್ಧತಿ ಮೂಲಮಾನ ಸರಿಯಾಗಿರ್ಬೇಕು. 18 ನೋಟ್ ಪುಸ್ತಕಗಳ ಬೆಲೆ 1296 ರೂಪಾಯಿ. ಅದೇ ರೀತಿ 11 ನೋಟ್ ಪುಸ್ತಕಗಳು ಅಂದ್ರೆ ಇದ್ರ ಕೆಳಗೆ ಬರೀಬೇಕು 11 ನೋಟ್ ಎಷ್ಟು, ಇದರ ಬೆಲೆ ಎಷ್ಟು ರೂಪಾಯಿ. ಸೊ ಏಕಮಾನ ಪದ್ಧತಿ ಇವೆರಡು ಈ ರೀತಿ ಇವೆರಡನ್ನ ಗುಣಿಸ್ಬೇಕು, ಇವೆರಡನ್ನ ಗುಣಿಸ್ಬೇಕು. 11 ಇಂಟು 1296 ಡಿವೈಡ್ ಬೈ 18 ಹೋಗುತ್ತಾ. 3 ಮಗ್ಗೆಯಲ್ಲಿ ನೋಡ್ರಿ, 6 ಮಗ್ಗೆಯಲ್ಲಿ ಯಾವ ಮಗ್ಗೆಯಲ್ಲಿ ಹೋಗುತ್ತೆ ನೋಡ್ರಿ, ಸೀದಾ 9 ಮಗ್ಗೆ ನೋಡಂಬ್ರಿ ಹೋಗುತ್ತಲ್ರಿ. ಓಕೆ ಬೈ 2 9 ಹೋಗುತ್ತೆ, 2 6 2 4 2 8 ಬರೀ ಮತ್ತೆ 9 1 9 7 63 1 ಉಳಿತು ನೋಡ್ರಿ 9 2 18. ಸೊ 11 ಇಂಟು 72 ಮಾಡ್ರಿ, 11 2 22, 11 7 77 ಪ್ಲಸ್ 2 79. ಸೊ ಒಟ್ಟಿನಲ್ಲಿ ಉತ್ತರ 792 ರೂಪಾಯಿ ಉತ್ತರ ಆಗುತ್ತೆ. ಸೊ ಇದರ ಬೆಲೆ 11 ಪುಸ್ತಕಗಳ ಬೆಲೆ 792 ರೂಪಾಯಿ. ನೆಕ್ಸ್ಟ್ ಇಂತಹ ಮುಂದಿನ ಪ್ರಶ್ನೆ ನಂಬರಿ. ಒಂದು ಕಂಬಕ್ಕೆ 3 ಬಣ್ಣಗಳನ್ನು ಬೆಳೆಯಲಾಗಿದೆ. ಒಂದು ಕಂಬ ತಂದೆ 3 ರೀತಿ ಬಣ್ಣ ಬೆಳೆದಿದ್ದಾರೆ. 1/4 ಭಾಗವನ್ನು ಕಪ್ಪು ಬಣ್ಣದಿಂದ, 2/5 ಭಾಗಕ್ಕೆ ಕೆಂಪು ಬಣ್ಣವನ್ನು ಮತ್ತು ಉಳಿದ ಭಾಗಕ್ಕೆ ಹಸಿರು ಬಣ್ಣವನ್ನು ಬೆಳೆಯಲಾಗಿದೆ. ಹಸಿರು ಬಣ್ಣವನ್ನು ಬೆಳೆಯಲಾದ ಭಾಗವನ್ನು ಕಂಡು ಹಿಡಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಒಂದು ಕಂಬಕ್ಕ 1/4 ಬೆಳೆದಾರ ಪ್ಲಸ್ 2/5 ಬೆಳೆದ. ಇವೆರಡನ್ನ ಕೂಡಿಸ್ರಿ, ಇವೆರಡನ್ನ ಕೂಡಿಸಿ ತದನಂತರ ಒಂದರಲ್ಲಿ ಕಳೆಮ, ಟೋಟಲ್ ಒಂದು ವಸ್ತು ಕಳೆಮ. 4 5 ಲಾಸ ಮಾಡಿದ್ರೆ 20 ಬರ್ತದೆ. 4 5 20, 5 4 20. ಸೊ 1 5 5, 2 4 8. ಸೊ 5 ಪ್ಲಸ್ 8 2 ಸರಿ 13/20. ನೆನಪಿರ್ಲಿ 13/20 ಅನ್ನೋ ಭಾಗ ಏನಾಗುತ್ತೆ, ಬಿಳಿ ಭಾಗ ಮತ್ತು ಕೆಂಪು ಭಾಗವನ್ನು ಕಪ್ಪು ಬಣ್ಣ ಮತ್ತು ಕೆಂಪು ಬಣ್ಣವನ್ನು ಬೆಳಿತಕ್ಕಂಥ ಭಾಗ ಆಗಿರುತ್ತೆ. ಉಳಿದ ಬಣ್ಣಕ್ಕ ಹಸಿರು ಬಣ್ಣ ತುಂಬಿದ್ರೆ 20ರಲ್ಲಿ 13 ಭಾಗ ಇವೆರಡು ಬಣ್ಣ ಆದ್ರೆ ಉಳಿದ ಹಸಿರು ಬಣ್ಣಕ್ಕ 20ರಲ್ಲಿ 7 ಭಾಗ. ಸೊ ಇದಕ್ಕೆ ಉತ್ತರ 7/20 ಆಗಿರುತ್ತೆ. ಸೊ ಎರಡನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರವಿದೆ. 48ನೇ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ ಖಾಲಿ ಇರುವ ಬಾಕ್ಸ್ ಅನ್ನು ತುಂಬಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಿದ್ರೆ ಎಕ್ಸ್ ಅಂತ ಅನ್ಕೊಂಡ್ರಿ. ಸೊ ಮೈನಸ್ ಇರೋದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3.5/6 ಆ ಕಡೆ ಕಳಿಸ್ಬಿಟ್ರೆ ಪ್ಲಸ್ ಆಗುತ್ತೆ. ನೋಡಿ 2.4/5 ಪ್ಲಸ್ 3.5/6. ನಮಗೆ ಇಲ್ಲಿ ಏನಿಕ್ರಿ ಕ್ವಶನ್ ಮಾರ್ಕ್ ಅಂದ್ರೆ ಎಕ್ಸ್ ಎಕ್ಸ್ ಕೈ ನಂಬರಿ. ಸೊ ನೋಡ್ರಿ 2 ಮತ್ತೆ 3 ಪೂರ್ಣ ಸಂಖ್ಯೆ ಕೂಡಿಸಿ 2 + 3 5. 5.4/5 ಪ್ಲಸ್ 5/6. 5 5 25 ಪ್ಲಸ್ 4 29 2/5 ಪ್ಲಸ್ 5/6. 5 6 ಲಾಸ 30, 5 6 30, 6 5 30. 29 6 ಮಾಡ್ರಿ ಸೈಡ್ ಮಾಡ್ಕರಿ. 6 9 54, 6 7 12 ಪ್ಲಸ್ 5 17. 174. 174 ಪ್ಲಸ್ 5 5 25. ಇವೆರಡು ಕೂಡಿಸ್ರಿ 199 ಬರುತ್ತೆ. ಸೊ 199 ಪ್ಲಸ್ ಡಿವೈಡ್ ಬೈ 30 ಕಟ್ತೋಗುತ್ತ ನೋಡ್ರಿ. ಇದೆಂತ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಇದನ್ನು ಮಿಶ್ರ ರೂಪದಲ್ಲಿ ನಂಬ್ರಿ. ಸೊ 30ರಿಂದ 3 6 18 ಅಂದ್ರೆ 6 ಪೂರ್ಣಾಂಕ ಬರುತ್ತೆ ನೋಡ್ರಿ. 6 ಪೂರ್ಣಾಂಕ ಡಿವೈಡ್ ಬೈ 30 ಬರುತ್ತೆ. ಸೊ 180 ತೆಗೆದ್ಬಿಟ್ರಿ. 190ರಲ್ಲಿ 180 ತೆಗೆದ್ಬಿಟ್ರಿ 9 1 0 19/30 ನೋಡ್ರಿ.
ಸೊ 30ರಿಂದ ಭಾಗಿಸ್ಬೇಕು, 36 180. ಸೊ 190 180 ಅಂದ್ರೆ 19 ಶೇಷವನ್ನು ಅಂಶದ 6.1930. ಸೊ ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರ. 49ನೇ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ, ಒಟ್ಟು ಮೊತ್ತ 2000 ಒಂದು ನಿಮಿಷ. ಓಕೆ, ಒಟ್ಟು ಮೊತ್ತ 2320 ಸೀತಾ ಮತ್ತು ಗೀತಾರ ನಡುವೆ 3:5 ಅನುಪಾತದಲ್ಲಿ ಹಂಚಲಾಗಿದೆ. ಈ ಹಣವನ್ನು. ಹಾಗಾಗಿ ಸೀತಾ ಮತ್ತು ಗೀತಾ ಅನುಕ್ರಮ ಹಂಚಿಕೊಳ್ಳುವ ಭಾಗ ಎಷ್ಟು ಅಂತ ಕೇಳಾರ. 2350 ಒಟ್ಟು ಹಣ ಇದ್ದಿದ್ದು, ಅವ್ರಿಗೆ ಹಂಚಿದ ಭಾಗ ಎಷ್ಟು? 3:5. ಇದು ಮೊದಲನೇ ಹೆಸರು, ನೆಕ್ಸ್ಟ್ನೇ ಹೆಸರು. ಸೊ ಸೀತಾ ಮತ್ತು ಗೀತಾ ಅಂದ್ರೆ ಸೀತಾ. ಈಗ ಕೇಳಿದ ಕ್ವಶನ್ ಏನ್ ಕೇಳಿದ್ರೆ, ಇಬ್ಬರದು ಕೇಳಿದಾರೆ. ಸೊ ನೀವು ನೆನಪಿಟ್ಟಿರಲಿ, ಇವೆರಡು ಸಮ ಆಗಿರುತ್ತದೆ. ಸೊ 2350ಕ್ಕೆ ಇವೆರಡನ್ನ ಕೂಡಿಸಿ ಭಾಗಿಸ್ಬೇಕು. ಅನುಪಾತಗಳ ಮೊತ್ತವನ್ನ ಕೂಡಿಸಿ ಭಾಗಿಸ್ಬಿಡ್ಬೇಕು. ಅವ ನಿಮಗೆ ಮೊತ್ತಕ್ಕೆ ಮೊತ್ತ ಸಮಾನವಾದಂತ ಒಂದು ಸ್ಥಿರ ಸಿಗುತ್ತದೆ. 3 + 5 8. 8ರಿಂದ ಭಾಗಿಸಿದ್ರೆ ನಿಮಗೆ ಒಂದು ಸ್ಥಿರ ಸಿಗುತ್ತದೆ. 8 1 8 16. 16 ಅಂದ್ರೆ 7 ಇತ್ತು. 8 9 72. ಎಷ್ಟು ಉಳಿತಿಲ್ರಿ? 8 9 ಸಾರಿ, ಇಲ್ಲಿ ನೋಡ್ರಿ, 2320 ಐತೆ. ನಾನು 2350 ಬರ್ಕೊಂಡಿನಿ. ಸರಿಯಾಗಿ ಬರ್ಕೋಬೇಕು. ಸರಿಯಾಗಿ ಅಬ್ಸರ್ವ್ ಮಾಡ್ರಿ. 2320 8ರಿಂದ ಭಾಗಿಸ್ರಿ. 8 1 8 16 7 ಇತ್ತು. 8 9 72 0 0. ಈ 290 ಅನ್ನೋದು ಸ್ಥಿರ. ಈ 290ರಿಂದ ಇವೆರಡಕ್ಕೆ ಗುಣಿಸ್ಬೇಕು. 290ರಿಂದ 3ರ ಅನುಪಾತಕ್ಕೆ ಗುಣಿಸಿ. ಸೊ 290 ಇಂಟು 3. 3 0 0 3 9 18 3 2 6 1 7. ಅಂದ್ರೆ ಸೀತಾಳಿಗೆ ಸಿಕ್ಕ ಹಣ 780. ಅದೇ ರೀತಿ ಗೀತಾಳಿಗೆ ಸಿಕ್ಕ ಹಣ ಮಾಡಿ ಸರಿ ಮಾಡಿದ್ರು. 3 0 0 3 9 ಓಕೆ 3 9 27 3 9 27 0 3 2 6 1 2 8 870 6 800. ಅದೇ ರೀತಿ 5ಕ್ಕೆ ಮಾಡ್ರಿ. ಅದೇ 290ಕ್ಕೆ ಗೀತದು 5 0 0 5 9 45 5 2 10 4 14 1450. ನೋಡ್ರಿ, ಇದೆಲ್ಲಿದೆ ಆಪ್ಷನ್ ಅಲ್ಲಿ ನೋಡಂಬರಿ. 1450 ಪ್ಲಸ್ 870. ಇದು ಫಸ್ಟ್ ಸೀತಳಿ ಸಿಕ್ಕಿದ್ದು 870. ಎಲ್ಲಿದೆ ಆಪ್ಷನ್ ಅಲ್ಲಿ? 840 ಐತಿ, 850 ಐತಿ, 1400 ಐತಿ. ಓ, ಇಲ್ಲಿ ನಂಬರ್ ಮಿಸ್ಟೇಕ್ ಇದೆ. ಆಯ್ಕೆ 4. ಯಾಕಂದ್ರೆ ಇದು 870 ಆಗ್ಬೇಕು ನೋಡ್ರಿ. ಇದು 870, ಇದು 1450 ನೋಡ್ರಿ. ನಾವು ಕಡ್ತೋಡಿ ಸರಿ ಐತಲ್ಲ. 8 8 2 16 8 9 72 ಸರಿ ಐತಿ. 3 0 0 3 9 27 3 2 6 2 8 870 ಆಗ್ಬೇಕು. ಈಗ 5 0 0 5 9 45 5 2 10 ಪ್ಲಸ್ 4 14 14. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ ನೋಡ್ರಿ. ಸೊ ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. 680 ಪೆನ್ಗಳನ್ನು ಹೊಂದಿರುವ ಪ್ಯಾಕೆಟ್ ನಲ್ಲಿ 140 ಪೆನ್ನುಗಳಿವೆ ಮತ್ತು 160 ಹಸಿರು ಪೆನ್ನುಗಳಿವೆ. ಒಂದು ವೇಳೆ ಉಳಿದ ಪೆನ್ನುಗಳು ನೀಲಿ ಪೆನ್ನುಗಳಾಗಿದ್ದರೆ ಹಸಿರು ಪೆನ್ನುಗಳು ಮತ್ತು ನೀಲಿ ಪೆನ್ನುಗಳ ಅನುಪಾತವು ಎಷ್ಟಾಗುವುದೆಂದರೆ ಅಂತ ಕೇಳಿದರೆ, ಟೋಟಲ್ ಎಷ್ಟು ಪೆನ್ ಅದಾವ? ಸೊ ಅವ್ರು ಕೇಳಿದರೆ ಅದರ 140 ಕೆಂಪದವಂತ, 140 ಹಸಿರದವಂತ. ಆದ್ರೆ ಉಳಿದ ಪೆನ್ನುಗಳು ಏನಂತ ನೀಲಿ ಪೆನ್ನುಗಳು. ಹಾಗಾದ್ರೆ ಅವ್ರು ಕೇಳಿದ್ರು ಹಸಿರು ಪೆನ್ನುಗಳು ಮತ್ತು ನೀಲಿ ಪೆನ್ನುಗಳ ಅನುಪಾತ. ಸೊ ಏನ್ ಮಾಡಮ್ರಿ, ಫಸ್ಟ್ ಅವೆರಡು ಕೂಡಿಸಬಿಡ್ರಿ. ಯಾಕಂದ್ರೆ ನಮಗ ನೀಲಿ ಪೆನ್ ಬೇಕು. ನೀಲಿ ಪೆನ್ ಅಂದ್ರೆ 680 ಒಳಗೆ ಇರ್ತಾವ, ಅದನ್ನ ತಿಳಿಬೇಕು. ಸೊ 140 160 ಇವೆರಡ ಕೂಡಿಸ್ಬಿಟ್ರೆ 300. 680 300 ಕಳೆ. ಈ 380 ಹಸಿರು ಪೆನ್ನುಗಳು. 380. ಅವ್ರು ಕೇಳಿದ ಪ್ರಶ್ನೆ ಏನು? ಹಸಿರು ಪೆನ್ನುಗಳು ನೋಡಿ, ನೀಲಿ ಪೆನ್ನುಗಳ ಹಸಿರು ಪೆನ್ನುಗಳು ಮತ್ತು ನೀಲಿ ಪೆನ್ನುಗಳ ಅನುಪಾತ. ಸೊ ನಮ್ಗೆ ಏನ್ ಕೇಳ್ತಾರೆ ಅನುಪಾತ ಅಂದ ಮೊದಲು ಏನ್ ಕೇಳ್ಯಾರ? ಹಸಿರು ಪೆನ್ ಫಸ್ಟ್ ಬರ್ಬೇಕು. 160. ನೀಲಿ ಪೆನ್ ಎಷ್ಟು? 380. ಇದನ್ನ ನಾವು ಅನುಪಾತ ಬರಿಬೇಕಂತ ಅನುಪಾತ ಬರ್ದೀವಿ. ಇದನ್ನ ಕಡತ ಹೊಡಿಬೇಕು. ಈ 0 16 2 8 16 2 19 38 8 ಅನುಪಾತ 19 ಸರಿಯಾದ ಉತ್ತರ
ಸೊ ಆಯ್ಕೆ 3 ಇದೆ. ನೋಡಿ ಮಕ್ಕಳೇ, ಇಲ್ಲಿಗೆ ನಾನು 25 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಈಗ ಮುಂದಿನ ಪ್ರಶ್ನೆಗಳನ್ನ ಪ್ರಜ್ವಲ್ ಸರ್ ನಿಮಗೆ ಚರ್ಚೆ ಮಾಡೋದ ಮುಖಾಂತರ ಹೇಳ್ತಾರೆ. ಧನ್ಯವಾದಗಳು. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪ್ರಜ್ವಲ್ ಸರ್. ಈಗ ಆಲ್ರೆಡಿ ನಿಮ್ಗೆ ಸಿದ್ದೇಶ್ ಸರ್ 25 ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದಾರೆ. ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಪ್ರಶ್ನೆ ಏನಾಯ್ತಂತ. ರಾಹುಲ್ನ ಬಳಿ 120 ರೂಪಾಯಿ ಇತ್ತು. ಇವಾಗ ಏನೈತಿ, ಅವನು ತನ್ನ ತಾಯಿಗಾಗಿ 109.75 ಒಂದು ಉಡುಗೊರೆಯನ್ನು ಖರೀದಿಸಲು ವೆಚ್ಚ ಮಾಡಿದನು. ಅವನಲ್ಲಿ ಈಗ ಎಷ್ಟು ಹಣ ಉಳಿದಿದೆ ಅಂತ ನೋಡ್ರಿ. ಬಹಳ ಸಿಂಪಲ್ ಕ್ವಶನ್. ಈ ತರ ಕ್ವಶನ್ ಬಂತಂದ್ರೆ 3 ಮಾರ್ಕ್ಸ್ ಬಿಡಾಕೆ ಹೋಗ್ಬಿಡುದು. ಏನು, ರಾಹುಲ್ನ ಬಳಿ 120 ರೂಪಾಯಿ ಇತ್ತು. ಅದ್ರೊಳಗವ 109.75 ರೂಪಾಯಿನ ತನ್ನ ತಾಯಿಗಾಗಿ ಖರ್ಚು ಮಾಡ್ಬಿಟ್ಟಾನ. ಹಂಗಂದ್ರ ಉಳಿದಿರೋದು ಎಷ್ಟು ಅಂತ. ಯಾವಾಗ ಉಳಿದಿರೋದ್ ಬಗ್ಗೆ ಮಾತಾಡ್ತೀವಿ ನಾವು, ಅವಾಗ ನಾವು ವ್ಯವಕಲನ ಮಾಡ್ತೀವಿ. ಯಾವ ತರ, 120 ನೀಟ ಸಿಸ್ಟಮೆಟಿಕ್ ಆಗಿ ಬರೀರಿ. ಅದ್ರ ಕೆಳಗಡೆ 109.75 ಈಗ ಬರೀಬೇಕು. ಯಾಕೆ ಈಗ 7-5 ಬಳಕೆ ಬರ್ಬೋದಂದ್ರ, 120ಕ್ಕೆ ಪಾಯಿಂಟ್ ಎಲ್ಲಿ ಇಲ್ಲ ಅಂತಂದ್ರೆ ಐತಲ್ಲ, ಇಲ್ಲಿ ಇರ್ತೈತಿ. ಹೌದಾ, ಇಲ್ಲೇ ಏನು ಮುಂದೆ ಸಂಖ್ಯೆಗಳಿಲ್ಲ ಅಂದ್ರ 2 ಸೊನ್ನೆಗಳು ಇರ್ತಾವ. ಇದ್ರೊಳಗ 120 ರೂಪಾಯಿ ಒಳಗ 109.75 ಕಳಿಬೇಕು. ಕಳಿಯೋಣವಾ, ನೋಡ್ರಿ ಹೆಂಗ್ ಕಳಿಯೋಣ ಅಂತ. 0 ಒಳಗ 5 ಕಳಿಯಕ್ ಬರ್ತಾ ಇಲ್ಲ, ಒಂದು ಕೈಲ ತಗೋತೀವಿ. 10 ಒಳಗ 5 ಆದ್ರ 5. ನೆಕ್ಸ್ಟ್ 0 ಒಳಗ 8 ಕಳಿಯಕ್ ಬರಲ್ಲ. ನೆಕ್ಸ್ಟ್ ಒಂದು ಕೈಲ ಮ್ಯಾಲಿದೇನಾಯ್ತು, 10 ಆಯ್ತು. 10 ಒಳಗ 8 ಹೋದ್ರ 2. ನೆಕ್ಸ್ಟ್ 0 ಒಳಗ 10 ಕಳಿಯಕ್ ಬರಂಗಿಲ್ಲ. ಒಂದು ಕೈಲ 10 ಒಳಗ 10 ಹೋದ್ರ 0. 2 ಒಳಗ 1 ಆದ್ರ 1. ಉಳಿದಿರೋದು ಎಷ್ಟು, 10.25 ರೂಪಾಯಿ. ಎಷ್ಟು ಉಳಿತಾ, 10.25. ಮುಂದಿನ ಪ್ರಶ್ನೆ ನೋಡೋಣ. ಏನಾಯ್ತು ಮುಂದಿನ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವುದು 859 ಪ್ಲಸ್ 48 ಪ್ಲಸ್ 231/100 ಪ್ಲಸ್ 29/1000ಕ್ಕೆ ಸಮವಾಗಿದೆ ಅಂತ ನೋಡ್ರಿ. ಬಹಳ ಸಿಂಪಲ್ ಕ್ವಶನ್. ಏನ್ ಮಾಡ್ಬೇಕು, ಇಲ್ಲಿ ಕೂಡಿಸ್ಬೇಕು. ಹೆಂಗ್ ಕೂಡ್ಸೋದಂತಂದ್ರ, ಇಲ್ಲಿ ನೋಡ್ರಿ 859 ಅನ್ನೋದೊಂದು ಪೂರ್ಣ ಸಂಖ್ಯೆ, 48 ಅನ್ನೋದೊಂದು ಇನ್ನೊಂದು ಪೂರ್ಣ ಸಂಖ್ಯೆ. ಇವೆರಡು ಯಾವ್ದು ಭಿನ್ನ ರಾಶಿ ರೂಪದೊಳಗದಾವ್. ಹೌದಾ, ಇದನ್ನ ನಾವು ಪೂರ್ಣ ಸಂಖ್ಯೆಗಂತೂ ಕನ್ವರ್ಟ್ ಮಾಡಕ್ ಬರಂಗಿಲ್ಲ. ಆದ್ರೆ ದಶಮಾಂಶ ರೂಪಕ್ಕೆ ಕನ್ವರ್ಟ್ ಮಾಡ್ಬೋದು. ಯಾಕೆಂದ್ರೆ 859 ನಾವು 859.00 ಅಂತ ಬರೀಬೋದಲ್ಲ, ಇದೊಂದು ದಶಮಾಂಶ ರೂಪ ಆಯ್ತಾ. ನೆಕ್ಸ್ಟ್ 48 ನಾವು 48.00 ಅಂತ ಬರೀಬೋದಾ, ಹೌದು ಬರಿಬೋದ್ರಿ. ನೆಕ್ಸ್ಟ್ 231/100 ಐತಿ. 2 0 ಅದಾವಲ್ಲ, 2 0ನ 2 ಜಾಗ ಬಿಟ್ಟು ಇಲ್ಲಿ ಪಾಯಿಂಟ್ ಇರ್ತಲ್ಲ, ಇದನ್ನ ಹಿಂದಕ್ಕೆ ಸರ್ಸೋರಿ. ಏನಾಯ್ತು ಇವಾಗ 2.31. ಈಗ ಕೂಡಿಸ್ಬೇಕಂತ ಬರ್ದಾರ ಅವ್ರು. ಕೂಡಿಸ್ಬೇಕಾಗೈತಂತಂದ್ರ ಈ ಮ್ಯಾಲಿ ಪಾಯಿಂಟ್ ಕೆಳಗಿನ ಪಾಯಿಂಟ್, ಅದ್ರ ಕೆಳಗೆ ಇನ್ನೊಂದು ಪಾಯಿಂಟ್ ಇರ್ಬೇಕು. 2.3 ಅಂದಲ್ಲ, ಪಾಯಿಂಟ್ ಎಡಕ್ಕಿರೋ ಸಂಖ್ಯೆ ಎಡಕ್ಕೆ ಇರ್ಬೇಕು, ಪಾಯಿಂಟ್ ಬಲಕ್ಕಿರೋ ಸಂಖ್ಯೆ ಬಲಗಡೆನೆ ಇರ್ಬೇಕು. ಇನ್ನೊಂದು ಐತಿ ಭಿನ್ನ ರಾಶಿ 29/1000. 29/1000 ಯಾವ ತರ ಮಾಡ್ಬೇಕು, ಇಲ್ಲ 3 ಸೊನ್ನೆಗಳದ. 3 ಸೊನ್ನೆಗಳದ ಅಂದ್ರ ಪಾಯಿಂಟ್ ಇರೋದು 29 ಪಾಯಿಂಟ್ ಮುಂದಿರುತ್ತೆ. ಅದನ್ನ 3 ಪ್ಲೇಸ್ ಹಿಂದಕ್ಕೆ ಸರ್ಸೋಬೇಕು. ಹಿಂದಕ್ಕೆ ಸರ್ಸೋಣದ್ ಹೆಂಗ, ಇಲ್ಲಿಂತ್ರ 1 2 3ನೇ ಪ್ಲೇಸ್ ಹಿಂದಕ್ಕೆ ಸರ್ಸೋಬೇಕಲ್ಲ. ಯಾಕಂದ್ರೆ 3 ಸೊನ್ನೆ ಅದಾವು. ಅದಕ್ಕಲ್ಲಿ ಏನಿಲ್ಲ ಅಂದ್ರ ಇಲ್ಲೊಂದು 0 ಕೊಡ್ರಿ. ಅವಾಗ ಪಾಯಿಂಟ್ ಏನ್ ಬರ್ತಾ, 0.029 ಹಿಂಗಾಗುತ್ತೆ. ಈಗ ಪಾಯಿಂಟ್ ಇದ್ದಿದ್ದು ಇಲ್ಲಿಗೆ ಬಂತು ಅಂದ್ರ 3 ಜಾಗ ಹಿಂದಕ್ಕೆ ಬಂತು. ಅದನ್ನ 0.029 ಆಯ್ತು. ಮ್ಯಾಲ ಏನಿಲ್ಲ ಅಂದ್ರ 0 ಕೊಡ್ರಿ. ಅಷ್ಟು ಏನ್ ಮಾಡೋಣ ಇವಾಗ, ನೀಟಾಗಿ ಕೂಡ್ಸಮತ್. ಹೆಂಗ 0 0 0 9 9 9 2 1 3 3ಕ್ಕ 3. ನೆಕ್ಸ್ಟ್ 8 2 10 9 19 5 5 10 8 1 9 909.339. ಸರಿಯಾದ ಉತ್ತರ ಇಲ್ಲಿ ನೋಡ್ರಿ, ಇಲ್ಲಿ ಐತೆ ಆಪ್ಷನ್ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನ ಮುಂದಿನ ಪ್ರಶ್ನೆ ನೋಡ್ರಿ, ಏನಂತೈತಿ. ಮುಂದಿನ ಪ್ರಶ್ನೆಗೆ ಹೋಗೋಕಿನ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ ಪ್ರತಿ ವರ್ಷದಂಗೆ ಈ ವರ್ಷನೂ ಕೂಡ ಏನ್ ಮಾಡ್ತಾ ಇದೀವಿ, ಬೇಸಿಗೆ ಶಿಬಿರನ್ನ ಆರಂಭ ಮಾಡ್ತಾ ಇದೀವಿ. ಆ ಬೇಸಿಗೆ ಶಿಬಿರಕ್ಕೆ ಬೇಕಾಗಿರೋ ಅಡ್ಮಿಷನ್ಸ್ ಏನ್ ಬರುತ್ತೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ. ನಿಮ್ಗೆ ಯಾರು ನಿಮ್ಮ ತಮ್ಮದಿರು 5ನೇ ಕ್ಲಾಸ್ ನೀವೇನ್ ಕಲಿತಿದ್ದೀರಲ್ಲ, ನಿಮ್ಮ ತಮ್ಮದಿರು, ನಿಮ್ಮ ತಂಗಿಯರು, ನಿಮ್ಮ ಚಿಕ್ಕಪ್ಪನ ಮಕ್ಕಳು, ನಿಮ್ಮ ಬಾಜು ಮನೆಯವರು ಯಾವ ತರ ಇಲ್ಲಿ ಎಜುಕೇಶನ್ ಕೊಡ್ತಾ ಇದೀವಿ ಅದನ್ನ ಬಗ್ಗೆ ಸ್ವಲ್ಪ ಹೇಳ್ರಿ. ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿತ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಏನೈತಿ. ರೇಖಾಳು 15 ಕಿಲೋಮೀಟರ್ ದೂರವನ್ನು ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ನಡಿಗೆಯ ಮೂಲಕ ಕ್ರಮಿಸುತ್ತಾಳೆ. ಏನ್ ಮಾಡ್ತಾಳ ಅಂತ ಅವರು, ರೇಖಾನಕ್ಕೆ 15 ಕಿಲೋಮೀಟರ್ ದೂರ ಅಂದ್ರೆ ದೂರ ಎಷ್ಟಾತ
15 ಕಿಲೋಮೀಟರ್ ದೂರನ ಎಷ್ಟಕ್ಕ 3 ಕಿಲೋಮೀಟರ್ ಗಂಟೆಗೆ ಅಂದ್ರ ಇದೇನಿದು ವೇಗ, ಇದು ವೇಗನ, ಇದು ವೇಗ ಎಷ್ಟಾಯ್ತು 3 ಕಿಲೋಮೀಟರ್ ಪ್ರತಿ ಗಂಟೆ, 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಕ್ರಮಿಸುತ್ತಾಳೆ. ಒಂದು ವೇಳೆ ಅವಳು ಗಂಟೆಗೆ 7 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ, ಒಂದು ವೇಳೆ ಏನ್ ಮಾಡ್ತಾಳಕಿ ಗಂಟೆಗೆ 7 ಕಿಲೋಮೀಟರ್ ಅಂದ್ರೆ ವೇಗ ಬದಲಾವಣೆ ಮಾಡಕತ್ತಾರೆ ಇಲ್ಲಿ. 3 ಕಿಲೋಮೀಟರ್ ಇಂದ 7 ಕಿಲೋಮೀಟರ್ ಪ್ರತಿ ಗಂಟೆಗೆ ಬದಲಾವಣೆ ಆಗತೈತಿ. ಹಂಗಂದ್ರ ಚಲಿಸದಿರ ತಲುಪಬಹುದಾದ ದೂರ ಎಷ್ಟು? ದೂರ ಕಂಡಿಡಿ ಅಂತ ಹೇಳ್ಯಾರ. ದೂರ ಕಂಡಿಬೇಕಂದ್ರೆ ನಮ್ಗೆ ಏನ್ ಬೇಕು? ಇಲ್ಲಿ ನೋಡ್ರಿ, ದೂರ ಕಂಡಿಡಿಬೇಕು. ದೂರದ ಸೂತ್ರ ಏನು? ಕಾಲ ಇಂಟು ವೇಗ. ಈಗ ನಮಗ ಕಾಲನೇ ಗೊತ್ತಿಲ್ಲ, ದೂರ ಬೇಕಂದ್ರೆ ಕಾಲ ಬೇಕಲ್ಲ. ಕಾಲ ಹೆಂಗ್ ಕಂಡಿಬೇಕು? ಕಾಲನ ಫಸ್ಟ್ ಕಂಡಿಡ್ಕೋರಿ. ಕಾಲ ಇಸ್ ಈಕ್ವಲ್ ಟು ಏನು? ದೂರ ಡಿವೈಡೆಡ್ ಬೈ ವೇಗ. ದೂರ ಎಷ್ಟೈತಿ? 15 ಐತಿ. ಡಿವೈಡೆಡ್ ಬೈ ವೇಗ ಎಷ್ಟೈತಿ? 3 ಐತಿ. 3 5 ಅಂದ್ರ 5 ಗಂಟೆ, 5 ಅವರ್ ಆಯ್ತು. ಈಗ ಕಾಲ ಗೊತ್ತೈತಲ್ಲ ನಮ್ಗ. ಕಾಲನ ಅಂದ್ರೆ ಏನ್ ಮಾಡ್ತಾಳ ರೇಖಾ, ಈ 5 ಗಂಟೆ ಒಳಗ 7 ಕಿಲೋಮೀಟರ್ ಪ್ರತಿ ಗಂಟೆ ಹೊಡೆದ್ರೆ ಎಷ್ಟು ದೂರ ಹೋಗ್ತಾಳ ಅಂತ ಕ್ವಶನ್, ಹೌದಲ್ಲ? ಈಗ ಕಾಲ ಎಷ್ಟೈತಿ? 5 ಐತಿ. ನೆಕ್ಸ್ಟ್ ವೇಗ ಎಷ್ಟೈತಿ? 7 ಕಿಲೋಮೀಟರ್ ಬದಲಾವಣೆ ಆಗೈತಿ ವೇಗ. 7 5 35 ಕಿಲೋಮೀಟರ್, ಹೌದಾ? 35 ಕಿಲೋಮೀಟರ್ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಬಹಳ ಈಸಿ, ಈ ತರ ಪೇಪರ್ ಬಹಳ ಸುಲಭ ಐತಿ ಈ ಸಲ. ಒಂದು ಬಸ್ ನ ವೇಗವು ಗಂಟೆಗೆ 36 ಕಿಲೋಮೀಟರ್. ಹಾಗಾದರೆ 10 ಸೆಕೆಂಡ್ ನಲ್ಲಿ ಕ್ರಮಿಸುವ ದೂರವು ಅಂತ ನೋಡ್ರಿ. ಒಂದು ಬಸ್ ಐತಲ್ಲ, ಪ್ರತಿ 36 ಕಿಲೋಮೀಟರ್ ಗಂಟೆಗೆ ದೂರ ಉಂಟೈತಿ. ಸಾರಿ, ಅಂದ್ರೆ 1 ಗಂಟೆಗೆ 36 ಕಿಲೋಮೀಟರ್ ಇರುತ್ತೆ. 1 ಗಂಟೆಗೆ ಪ್ರತಿ ಸಲ 1 ಅವರ್ಗೆ ವಿತ್ ರೆಸ್ಪೆಕ್ಟ್ ಟು 1 ಅವರ್, ಅಂದ್ರೆ ಸ್ಪೀಡ್ ಇಸ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅವರ್. ಅಂದ್ರೆ ಸ್ಪೀಡ್ ಅಂದ್ರೆ ಏನು? ವೇಗ ಅನ್ನೋದು ಪ್ರತಿ ಗಂಟೆಗೆ ಚಲಿಸುವಂತ ದೂರ. ಹಂಗಂದ್ರ ಇಲ್ಲೇ ಪ್ರತಿ ಗಂಟೆಗೆ ಅಂತ ಕೊಟ್ಟಾಗ ನಾವು ಇದನ್ನ ದೂರ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು ವೇಗ. 36 ಕಿಲೋಮೀಟರ್ ಪರ್ ಪ್ರತಿ ಗಂಟೆ. ಬಸ್ 10 ಸೆಕೆಂಡ್ ನಲ್ಲಿ ಕ್ರಮಿಸುವ ದೂರ ಅಂದ್ರೆ 1 ಗಂಟೆಗೆ 36 ಕಿಲೋಮೀಟರ್ ಹೋಗ್ತೈತಿ. 10 ಸೆಕೆಂಡ್ ಕಾಲ ಎಷ್ಟೈತಿ? 10 ಸೆಕೆಂಡ್. 10 ಸೆಕೆಂಡ್ಗೆ ಎಷ್ಟು ದೂರ ಹೋಗ್ತೈತಿ ಅಂತ ಕ್ವಶನ್. ಹೆಂಗ್ ಮಾಡೋದು ಇದನ್ನ ನೋಡ್ರಿ. ಇಲ್ಲೇ ಸೆಕೆಂಡ್ ಐತಿ, ಇಲ್ಲೇ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಐತಿ. ಈ ಗಂಟೆನ ಹೆಂಗಾದ್ರೂ ಮಾಡಿ ಸೆಕೆಂಡ್ ಮಾಡ್ಬೇಕು. ನಮಗ್ ಗೊತ್ತಿರೋ ಹಾಗೆ ವೇಗ ಅನ್ನೋದೈತಲ್ಲ, ಕಿಲೋಮೀಟರ್ ಪ್ರತಿ ಗಂಟೆನೂ ಮಾಡ್ತೀವಿ ನಾವು, ಮೀಟರ್ ಪರ್ ಸೆಕೆಂಡ್ ಅಂತ, ಮೀಟರ್ ಪ್ರತಿ ಸೆಕೆಂಡಿಗೆ ಅಂತ ಮಾಡ್ತೀವಿ. ಇದನ್ನ ಕಿಲೋಮೀಟರ್ ಪ್ರತಿ ಗಂಟೆ ಇರೋದೈತಲ್ಲ, ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು. ಹೆಂಗ್ ಕನ್ವರ್ಟ್ ಮಾಡೋದು? ಕನ್ವರ್ಟ್ ಮಾಡ್ಬೇಕಂದ್ರೆ ಸಿಂಪಲ್. 36 ಇಂಟು 5/18. 5/18 ನ ಗುಣಾಕಾರ ಮಾಡಿಬಿಟ್ರಿ, ಅದು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಆಗಿಬಿಡ್ತೈತಿ. 18 ಒಂದಲೇ, 18 ಎರಡ್ಲೆ, 5 ಎರಡ್ಲೆ 10 ಮೀಟರ್ ಪರ್ ಸೆಕೆಂಡ್, ಅಂದ್ರೆ 10 ಮೀಟರ್ ಪ್ರತಿ ಸೆಕೆಂಡಿಗೆ. ಹಂಗಂದ್ರ ಈಗ ನೋಡ್ರಿ, ಸೀದಾ ನೀವು ಸೂತ್ರ ಹಚ್ಚಬೇಕಂತ ಇಲ್ಲ, ಸೀದಾ ಏಕಮಾನ ಪದ್ಧತಿ ಮಾಡ್ಬೋದು. ಹೆಂಗ? 1 ಸೆಕೆಂಡಿಗೆ ಎಷ್ಟು ದೂರ ಆಗುತ್ತಾ? 10 ಮೀಟರ್ ದೂರ ಆಗುತ್ತಾ, ಹೌದಾ? ಹಂಗಂದ್ರ 10 ಸೆಕೆಂಡಿಗೆ ಎಷ್ಟು ದೂರ ಹೋಗುತ್ತಾ ಅಂತ ಇವೆರಡನ್ನು ಗುಣಾಕಾರ ಮಾಡ್ರಿ. 10 ಇಂಟು 10 ಇಸ್ ಈಕ್ವಲ್ ಟು 100 ಮೀಟರ್. 100 ಮೀಟರ್ ಎಷ್ಟು ಹೋಗುತ್ತಾ? 100 ಮೀಟರ್ ದೂರ ಹೋಗುತ್ತಾ. ಆಪ್ಷನ್ 4 ಸರಿಯಾದ ಆಯ್ಕೆ. ನೋಡ್ರಿ, ಇವು ಪಿ ಸಿರೀಸ್ ಕೀ ಉತ್ತರಗಳು. ಪಿ ಸಿರೀಸ್ ಕ್ವಶನ್ ತಗೊಂಡ್ವಿ. ನಮ್ದು ಒಂದು ವೇಳೆ ಕ್ಯೂ ಇತ್ತು, ಆರ್ ಇತ್ತು, ಎಕ್ಸ್ ಇತ್ತು, ಜೆಡ್ ಇತ್ತು ಅಂತ ನೀವೇನ್ ಮಾಡ್ಬೇಕು? ಈ ಕ್ವಶನ್ ನ ಓದ್ಬೇಕು. ಈ ಕ್ವಶನ್ ನಿಮ್ದು ಎಲ್ಲೈತಿ, ನಿಮ್ಮ ಕ್ವಶನ್ ಪೇಪರ್ ಒಳಗೆ ಎಲ್ಲೈತಿ ಅದನ್ನ ಹುಡುಕ್ಬೇಕು. ಅದನ್ನ ಹುಡುಕಿ ನೀವು ಕಂಪೇರ್ ಮಾಡ್ಬೇಕು. ಕ್ವಶನ್ ಓದ್ರಿ. ಫಸ್ಟ್ ಏನಂತೈತಿ? ಒಂದು ಉದ್ಯಾನವನದಲ್ಲಿ 48 ಅಡ್ಡ ಸಾಲುಗಳು. ಏನಂತ? 48 ಅಡ್ಡದವು, ಅಡ್ಡ ಸಾಲುಗಳು. ಹಿಂಗ 48 ಅಡ್ಡ ಸಾಲುಗಳು ಅದಾವ. ನೆಕ್ಸ್ಟ್, ಪ್ರತಿ ಅಡ್ಡ ಸಾಲಿನಲ್ಲಿ 12 ಸಸಿಗಳಿವೆ. ಒಂದೊಂದು ಅಡ್ಡ ಸಾಲಿನಾಗ 1 2 3 4 ಹಿಂಗತೆ 12 ಅಡ್ಡ ಸಾಲ, 48 ಅಡ್ಡ ಸಾಲ ಅದಾವು, 12 ಸಸಿಗಳದಾವ. ಇಲ್ಲಿ 12, ಇಲ್ಲಿ 12, ಹಿಂಗತೆ 12 12 12 ಅದಾವು. ನೆಕ್ಸ್ಟ್, ಪ್ರತಿ ಸಸ್ಯಗಳಿಗೆ 3 ಬಕೆಟ್ ನಷ್ಟು ನೀರು ಬೇಕಾದರೆ ಎಲ್ಲಾ ಸಸ್ಯಗಳಿಗೆ ನೀರು ನುಣಿಸಲು ಎಷ್ಟು ಬಕೆಟ್ ನೀರುಗಳು ಬೇಕಾಗುವುದಂತ. ಏನಂತ? ಈಗ ಒಂದೊಂದು ಅಡ್ಡ ಸಾಲು 48 ಅದಾವ, ಇಲ್ಲಿ 12 ಸಸಿ ಅದಾವ. ಒಟ್ಟು ಸಸಿಗಳೆಷ್ಟ ಅದವು? ಸಿಂಪಲ್ ಗುಣಾಕಾರ ಮಾಡಿಬಿಡ್ರಿ. 48 ಇಂಟು 12 ಆಯ್ತು. ಈಗ ಇಷ್ಟು ಸಸಿಗಳು ಸಿಕ್ಕು ನಮ್ಗ. ಈ ಸಸಿಗಳಿಗೆ ಪ್ರತಿ ಸಸಿಗೆ 3 ಬಕೆಟ್ ನೀರು ಬೇಕು. ಅಂದ್ರೆ ಈ ಸಸಿಗೆ ಒಂದೊಂದು ಬಕೆಟ್ಗೆ, ಒಂದು ಸಸಿಗೆ 3 ಬಕೆಟ್ ಆದ್ರ ಇಷ್ಟು ಸಸಿಗೆ ಎಷ್ಟಾಯ್ತು? ಸೀದಾ ಇದಕ್ಕೆ 3 ಮಾಡ್ರಿ, ಏನ್ ಬರ್ತಾ ಉತ್ತರ? ಇವನ್ನೆಲ್ಲ ಪೂರ್ತಿ ಗುಣಾಕಾರ ಮಾಡ್ರಿ.
ಗುಣಾಕಾರ ಮಾಡಿದಾಗ ನಿಮ್ಗ 1728 ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಬಹಳ ಈಸಿ ಸುಲಭ ಕ್ವಶನ್ಸ್ ಅದಾವು. ನೆಕ್ಸ್ಟ್ ನೋಡ್ರಿ, ಶಶಿಯು 25,000 ಸಾಲವನ್ನು ವಾರ್ಷಿಕ 8% ಸಾಮಾನ್ಯ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಪಡೆಯುತ್ತಾಳೆ. ಶಶಿ ಏನ್ ಮಾಡ್ತಾಳೆ ಶಶಿ 25,000 ಸಾಲ ತಗೊಂತಾಳ. ಎಷ್ಟು? 8% ಬಡ್ಡಿ ದರ. ಅದಕ್ಕ 3 ವರ್ಷ ಟೈಮ್ ಪಡೆಯುತ್ತಾಳೆ. 3 ವರ್ಷದ ಕೊನೆಯಲ್ಲಿ ಅವಳು 30,000 ಪಾವತಿಸುತ್ತಾಳೆ. ಇದೇನಿದು? ಇದು ಮೊತ್ತ, ಇದು ಅಮೌಂಟ್. ಈ ಅಮೌಂಟ್ ಒಳ್ಳೆ ಕೊಡ್ತಾಳಕ್ಕಿ. ಅವಳು ಪಾವತಿಸಲು ಉಳಿದಿರುವ ಮೊತ್ತ ಎಷ್ಟು ಅಂದ್ರೆ ಏನಂತ ಹೇಳ್ತಾಳ, ಆಕಿ 25,000 ರೊಕ್ಕ ತಗೊಂಡು ಎಷ್ಟು ಪ್ರತಿಶತ 3 ವರ್ಷ ಆದ್ಮೇಲೆ 8% ಬಡ್ಡಿ ಸೇರಿಸಿ 30,000 ಕೊಟ್ಬಿಡ್ತಾಳ. ಇನ್ನ ಜಾಸ್ತಿ ಕೊಡ್ಬೇಕಿತ್ತು ಅಂತ ಹೇಳ್ತಾರ ಅವ್ರ ಕ್ವಶನ್ ಪ್ರಕಾರ. ಇನ್ನ ಜಾಸ್ತಿ ಕೊಡ್ಬೇಕಿತ್ತು ಅಂದ್ರೆ ನಾವ್ ಹೆಂಗ್ ಕಂಡಿಡೋದು? ಫಸ್ಟ್ ಏನ್ ಕಂಡಿದ್ರಿ? ಬಡ್ಡಿ ಕಂಡಿಡಿರಿ. ಬಡ್ಡಿ ಆದ್ಮೇಲೆ ಮೊತ್ತ ಕಂಡಿಡಿರಿ. ಮೊತ್ತ 30,000ಕ್ಕಿಂತ ಜಾಸ್ತಿ ಇರ್ತೈತಿ ಅಂತ ಅವ್ರು ಹೇಳಕತ್ತಾರ. 30,000ಕ್ಕಿಂತ ಜಾಸ್ತಿ ಇರ್ತೈತಂದ್ರ ಆ ಮೊತ್ತದೊಳಗ ಈ ಮೊತ್ತ ಕಳೀರಿ, ಇನ್ನ ಎಷ್ಟು ಕೊಡ್ಬೇಕಂತ ಗೊತ್ತಾಗುತ್ತೆ. ನೋಡೋಣ ಫಸ್ಟ್ ಏನು, ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ದರ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಬಹಳ ಸಿಂಪಲ್ ಸೂತ್ರ. ಪಿ ಅಂತಂದ್ರ ಇಲ್ಲಿ 25,000, ಇದೇ 25,000 ಪ್ರಿನ್ಸಿಪಲ್ ಇಂಟು ಟೈಮ್ ಎಷ್ಟೈತಿ? ಟೈಮ್ 3 ವರ್ಷ. ನೆಕ್ಸ್ಟ್ ಇಂಟು 8% ಬಡ್ಡಿ ದರ ಡಿವೈಡೆಡ್ ಬೈ ಎಷ್ಟಾಗುತ್ತ? 100 ಆಗುತ್ತ. ಈ 0 ಎಷ್ಟಾಯ್ತು? 25 8 200, 200 3 600, ಮುಂದೊಂದು 0. 6,000 ರೂಪಾಯಿ ಏನಾಯ್ತಿದು? ಬಡ್ಡಿ ಆಯ್ತಿದು. ಬರೀ ಬಡ್ಡಿನೇ 6,000 ಆಯ್ತು. ಇನ್ನ ಮತ್ತ ಬಡ್ಡಿಗೆ 25,000 ಸೇರಿಸ್ಕೊಡ್ಬೇಕಲ್ಲ, ಬರೀ ಬಡ್ಡಿ ಕೊಟ್ಬಿಟ್ರೆ ಹೆಂಗ? 25,000ಕ್ಕ ಪ್ಲಸ್ ಇದಕ್ಕೆ 25,000 ಮಾಡ್ರಿ. ಎಷ್ಟಾಯ್ತು? ಒಟ್ಟು ಹಾಕಿ 3 ವರ್ಷ ಆದ್ಮೇಲೆ 31,000 ರೂಪಾಯಿ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಸಾಲ ತಗೊಂಡಿರ್ತಾರಲ್ಲ ಅವರಿಗೆ. ಇಲ್ಲಾಂದ್ರೆ ಬಿಡ್ತಾರ ಅಂತ ಮಾಡಿರ ಅವ್ರು. 31,000 ಒಳ್ಳೆ ಕೊಡ್ಬೇಕು. ಆದ್ರಕಿ 30,000 ಕೊಟ್ಟಾಳ. ಇನ್ನ ಉಳಿದಿರ ಎಷ್ಟು ಕೊಡ್ಬೇಕು? 31ರಾಗ 30 ಕಳೀರಿ ಎಷ್ಟಾಯ್ತು? ಇರೋದು 1,000 ಅಲ್ಲ, ಆ 1,000 ಎಕ್ಸ್ಟ್ರಾ ಕೊಡ್ಬೇಕಿ ಇನ್ನ. ಹಂಗಂದ್ರ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4 ಸರಿಯಾದ ಉತ್ತರ. ಇನ್ನ 1,000 ಎಕ್ಸ್ಟ್ರಾ ಕೊಡ್ಬೇಕಾಯ್ತು. ಮುಂದಿನ ಪ್ರಶ್ನೆ ನೋಡ್ರಿ. ರಾಜೀವ್ 6,840 ಸಾಲವನ್ನು ರಾಜನಿಂದ 6.5% ವಾರ್ಷಿಕ ಸಾಮಾನ್ಯ ಬಡ್ಡಿ ದರದಲ್ಲಿ ಪಡೆಯುತ್ತಾನೆ. 3 ವರ್ಷ 9 ತಿಂಗಳ ನಂತರ ಒಟ್ಟು ಎಷ್ಟು ಮೊತ್ತವನ್ನು ಪರಿಪಾವತಿಸಲಾಗುತ್ತದೆ ಅಂತ ಏನ್ ಮಾಡ್ತಾನ? ರಾಜೀವ್ ಅನ್ನವ ರಾಜನಿಂದ ಎಷ್ಟು ಸಾಲ ಪಡಿತಾನ? 6,840 ಸಾಲ ತಗೊಂತಾನ. ಅದಾದ್ಮೇಲೆ 6.5% ವಾರ್ಷಿಕ ಸಾಮಾನ್ಯ ಬಡ್ಡಿ ದರ ಅಂದ್ರೆ ಒಂದು ವರ್ಷಕ್ಕ, ವಾರ್ಷಿಕ ಐತಲ್ಲ ವರ್ಷಕ್ಕೆ ತಗೊಂಡನ 6.5% ತಗೊಂಡನ. ನೆಕ್ಸ್ಟ್ 3 ವರ್ಷ 9 ತಿಂಗಳ ನಂತರ ಎಷ್ಟು ಮೊತ್ತವನ್ನು ಮೊತ್ತ ಕಂಡಿಬೇಕಂತ ಕೇಳ್ಯಾರ. ಮೊತ್ತ ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಮೊದ್ಲ ಮೊತ್ತ ಕಂಡಿಬೇಕಂದ್ರ ಪ್ರಿನ್ಸಿಪಲ್ ಪ್ಲಸ್ ಅಮೌಂಟ್ ಏನು, ಬಡ್ಡಿ ಪ್ಲಸ್ ಸಾಲ ಎಷ್ಟು ತಗೊಂಡಿರ್ತಾನಲ್ಲ ಅದು, ಆ ಸಾಲಕ್ಕೆ ಬಡ್ಡಿ ಸೇರಿಸಿ ಒಳಗೆ ಕೊಡ್ಬೇಕಲ್ಲ, ಹಂಗ ಕೊಟ್ರ ನಡೀತಾ. ಈಗ ಇದು ವಾರ್ಷಿಕ ಸಾಮಾನ್ಯ ಬಡ್ಡಿ ದರದಲ್ಲಿ ಅಂತ ಹೇಳ್ಯಾರ. ಹಂಗಂದ್ರ ಇಲ್ಲಿ ಸಮಯ ನೋಡ್ರಿ, ಈ ಕಡೆ 3 ವರ್ಷನ ಇಲ್ಲ, ಈ ಕಡೆ ತಿಂಗಳನಿಲ್ಲ. ಅತ್ಲಾಗ ವರ್ಷನ ಕಂಪ್ಲೀಟ್ ಇಲ್ಲ, ಇತ್ಲಾಗ ತಿಂಗಳನ್ನ ಕಂಪ್ಲೀಟ್ ಇಲ್ಲ. ಇಲ್ಲಿ ವಾರ್ಷಿಕ ಬಡ್ಡಿ ಅಂತ ಐತಲ್ಲ, ಅದ್ರ ಸಲುವಾಗಿ ನಾವ್ ಇದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡೋದು. ಹೆಂಗ ಕನ್ವರ್ಟ್ ಮಾಡೋದು? ಇದು ವರ್ಷ ಐತಲ್ಲ, ಹೆಂಗಿದ್ ಹಂಗೆ ಬರೀರಿ. 3 ವರ್ಷ, ಇದನ್ನ 3 ಪೂರ್ಣಾಂಕ ಮಾಡ್ರಿ. 9 ತಿಂಗಳದಾವಲ್ಲ, 9ನ ಮ್ಯಾಲೆ ಬರೀರಿ. ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವಲ್ಲ, ಆ 12ನ್ನ ಕೆಳಗ್ ಬರೀರಿ. 3 3 9, 3 4 12 ಎಷ್ಟಾಯ್ತಿದು? 3 ಪೂರ್ಣಾಂಕ 3/4 ವರ್ಷ ಆಯ್ತು. ಇದನ್ನ ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡೋಣ. 4 3 12, 12 3 15 ಬಾಗ್ಲೆ 4, ಉಳಿದೆಲ್ಲ ತೆಗೆದ್ಬಿಡ್ರಿ. ಏನಾಯ್ತು? 15/4 ವರ್ಷಗಳಾಯ್ತು. ಇದೇನಿದು? ಸಮಯ. ಈಗ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಏನಾಯ್ತು? PTR ಡಿವೈಡೆಡ್ ಬೈ 100. ಬಹಳ ಸಿಂಪಲ್ ಸರಳ ಸೂತ್ರ. ಏನಂತ? ಪಿ ಅಂದ್ರೆ ಏನ್ ಹೇಳ? ಪ್ರಿನ್ಸಿಪಲ್. ಅದು ಬಡ್ಡಿ ಅಲ್ಲ, ಬಡ್ಡಿ ತಗೊಳಕಲ್ಲ, ಸಾಲ ತಗೊಂಡಿರ್ತೀವಲ್ಲ ಅದು. 6,840 ಸಾಲ ತಗೊಂಡಿರ್ತೀವಲ್ಲ ಅದು. ಸಮಯ ಎಷ್ಟೈತಿ? 15/4 ಈಗ ತಗೋರಿ. ಈಗ ನೆಕ್ಸ್ಟ್ 6.5% ದರ ಅಂತ ಹೇಳ್ಯಾರ. ದರ ಎಷ್ಟೈತಿ ಹೇಳ? 6.5. ಇದನ್ನ ಯಾಕೆ ಹಿಂಗ್ ಬರ್ಕೊಂಡಂದ್ರ ಪಾಯಿಂಟ್ ಒಳಗೈತಿ. ಪಾಯಿಂಟ್ ಒಳಗೈತಿ ಅಂದ್ರ ಇದನ್ನ 65 ಬರೀರಿ. ಕೆಳಗೆ ಏನಿಲ್ಲ ಅಂದ್ರೆ 1 ಇರ್ತ 10ನ ಕನ್ವರ್ಟ್ ಮಾಡ್ಕೋರಿ. ಇಲ್ಲೇ 65/10 ಆಯ್ತು. ಇಲ್ಲಿ ಕೆಳಗಡೆ PTR ಡಿವೈಡ್ ಬೈ 100 ಇರುತ್ತಲ್ಲ, ಇದನ್ನ 100 ಹಿಂಗ್ ಬರೀರಿ. ಈಗ 15/4, 65/10, 6,840 ಎಲ್ಲ ಪರ್ಫೆಕ್ಟ್ ಐತಿ. ಕಡ್ತ ಹೊಡ್ಯಕ್ ಸ್ಟಾರ್ಟ್ ಮಾಡೋಣ.
ಒಂದು ಸೊನ್ನೆ ಕ್ಯಾನ್ಸಲ್. 5 20 5 3 5 4 5 13. ಈಗ ಏನಾಯ್ತು? 4 1 4 1 4 4 7 28 4 1 4 171 ಆಯ್ತು. 171 13 ಬಾ ಗುಣಾಕಾರ ಮಾಡ್ರಿ. 171 × 13 1 13 13 13 91 ಪ್ಲಸ್ 1 92 13 1 13 22 2223 ಆಯ್ತು. ಇದಕ್ಕಿಂಟು 3 ಮಾಡ್ಬೇಕು. ಇದನ್ನು ಬಡಿದ್ಬಿಡ್ರಿ. ಇಂಟು 3 ಮಾಡ್ರಿ. 3 3 9 3 2 6 3 2 6 3 2 6669 ಭಾಗ್ಲೆ 4 ಐತಿ. ಇಲ್ಲಿ ಇದನ್ನೊಂದ್ ಐತಿ. 4 ಎಷ್ಟ್ಲೆ? ಈಗ ಕಡ್ತ ಹೊಡೆ ಮುಂದೆ ಇಷ್ಟಕ್ಕೊಂದ ಕಡ್ತ ಆಗ್ತಾವಲ್ಲ, ಸಣ್ಣ ಸಣ್ಣ ಅಕ್ಕಿಗಳನ್ನೆಲ್ಲ ಮರ್ತು ಬಿಡ್ತೀವಿ ನಾವು. ಅದನ್ನ ಮರಿಬಾರ್ದು. 4 1 4 2 ಉಳಿತು 26 ಆಯ್ತು. 4 8 4 7 4 24 ಎಷ್ಟಾಯ್ತು? 4 24 ಆಯ್ತು. 2 ಉಳಿತು 26 ಆಯ್ತು. 4 24 ಆಯ್ತು. 2 ಉಳಿತು 29 ಆಯ್ತು. 4 7 28 ಎಷ್ಟು ಉಳಿತು? 1 ಉಳಿತು 10 ಆಯ್ತು. 4 7 8 4 5. ಇದಕ್ಕ 6840 ಕೂಡಿಸ್ಬೇಕು. ಯಾಕೆ ಕೂಡಿಸ್ಬೇಕು? ಅವ್ರ ಏನ್ ಕೇಳ್ಯಾರ? ಅವ್ರು ಕೇಳಿರೋದು ಮೊತ್ತ. ಇನ್ನು ಪೂರ್ತಿ ತೆಗಿಯಮಂತ 1667.25ಕ್ಕ 6840 ಕೂಡ್ಸಮಂತ. ಎಷ್ಟಾಯ್ತು? 25ಕ್ಕೆ ಹೆಂಗ್ ಇರ್ತದ? 7 6 4 10 8 6 14 1 15 6 7 8507.25. 8507.25 ಆಪ್ಷನ್ ಎ ಸರಿಯಾದ ಉತ್ತರ. ಸ್ವಲ್ಪ ಕಡ್ತ ಹೊಡೆಯೋದ್ರೊಳಗ ಕಷ್ಟ ಇದ್ರು ಬಹಳ ಸುಲಭ ಕ್ವಶನ್. ಮತ್ತ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಏನೈತಿ? 58ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಎಕ್ಸ್ ಮೈನಸ್ ವೈ ನ ಬೆಲೆ ಎಷ್ಟು ಅಂತ ಕೇಳ್ಯಾರ. ಎಕ್ಸ್ ಮೈನಸ್ ವೈ ಅಂದ್ರ ಫಸ್ಟ್ ನಾವು ಎಕ್ಸ್ ಬೆಲೆನು ಕಂಡಿಬೇಕು, ವೈ ಬೆಲೆನು ಕಂಡಿಬೇಕು. ಅವೆರಡನ್ನು ಕಂಡಿಡಿದ ಮೇಲೆ ಆ ಎಕ್ಸ್ ಒಳಗ ವೈ ಅನ್ನ ಕಳಿಬೇಕಂತ. ಎಕ್ಸ್ ಎಲ್ಲೈತಿ ನೋಡ್ರಿ, ಇಲ್ಲೈತಿ ಎಕ್ಸ್. ವೈ ಎಲ್ಲೈತಿ? ಇಲ್ಲೈತಿ. ಫಸ್ಟ್ ನೀವು ಈ ತರ ಚಿತ್ರ ಬಂದ ಕೂಡ ಗಮನಿಸಬೇಕಾಗಿದ್ದ ಇಂಪಾರ್ಟೆಂಟ್ ಏನ್ ಗೊತ್ತಾನ? ಇದಕ್ಕೆ ಯಾವ್ದಾದ್ರು ವರ್ಟಿಕಲಿ ಆಪೋಸಿಟ್ ಆಂಗಲ್ ಅದಾವನು ಅಂತ. ಏನ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ? 2 ಗೆರೆ ಹಿಂಗ ಅದಾವ ಅಂತ ತಿಳ್ಕೊರಿ. ಇಲ್ಲಿ ಇರ್ತಾವಲ್ಲ, ಇವು 2 ಆಂಗಲ್ ಏನಿರ್ತಾವು? ಈಕ್ವಲ್ ಇರ್ತಾವ. 2 ಕೋನ ಈಕ್ವಲ್ ಇರ್ತಾವ. ಈಗ ವಾಯಿಗೆ ಆಪೋಸಿಟ್ ಯಾವ್ದಾರ ಕೋನ ಐತೆ? ಐತ್ರಿ, ಕಾಣಕತೈತಿ. ಏನೈತಿ ಅದು? ಇಲ್ಗ ಅದ್ರ ಶುದ್ಧ ಆಪೋಸಿಟ್ ಏನೈತಿ? 68 ಐತಿ. ಕರೆಕ್ಟ್ ಆಗಿ ನೀಟಾಗಿ ಅಬ್ಸರ್ವ್ ಮಾಡ್ರಿ, ಗೀಚ್ ಮಾಡ್ಬಿಡ್ರಿ. ಈಗ ವಾಯಿಗೆ ಎಷ್ಟೈತಿ? 68 ಐತಿ. ಹಂಗಂದ್ರ y ಇಸ್ ಈಕ್ವಲ್ ಟು ಎಷ್ಟಾಯ್ತು? y ಬೆಲೆ ಸಿಕ್ಬಿಡ್ತ ನಮಗ 68 ಡಿಗ್ರಿ. ನೋಡ್ರಿ ಎಕ್ಸ್ ನೋಡ್ರಿ, ಎಕ್ಸ್ ವಿರುದ್ಧ ಯಾವ್ದಾದ್ರು ಕೋನ ಐತಾ? ಇಲ್ಲ, ಎಕ್ಸ್ ವಿರುದ್ಧ ಕೋನ ಇಲ್ಲ. ಬಹಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡ್ಬೇಕು ಗೊತ್ತಾನ? ಈ ತರ ಇದ್ದಾಗ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇಲ್ಲ ಅಂತ ತಿಳ್ಕೊರಿ. ಅದ್ರ ಆಪೋಸಿಟ್ ಯಾವ ಆಂಗಲ್ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು? ಉದ್ದ ಗೆರೆ ಇರ್ತಲ್ಲ, ಅದು ಏನಿರುತ್ತ? ಅದಕ್ಕೆ ಏನಿರುತ್ತ? ಸ್ಟ್ರೇಟ್ ಆಂಗಲ್ ಅಂತೀವಿ ನಾವು. 180 ಡಿಗ್ರಿ ಸಮ ಇರುತ್ತ. ಇದನ್ನ ತಗೋಬೇಕು ನಾವು. ಎರಡನೇದು ಫಸ್ಟ್ ನೋಡೋದು ವರ್ಟಿಕಲಿ ಆಪೋಸಿಟ್ ಆಂಗಲ್, ಅದಾದ್ಮೇಲೆ ಸ್ಟ್ರೇಟ್ ಲೈನ್ ಅದಾವಿಲ್ಲ. ಹಂಗಂದ್ರ ಅದರ ಅರ್ಥ ಈ 3 ಆಂಗಲ್ ನ ಕೂಡಿಸಿದ್ರೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ಬೇಕು. 3 ಕೂಡಿಸಿದ್ರೆ ಬರ್ಬೇಕಾ? ಇಲ್ಲಿ ಎಕ್ಸ್ ಇತ್ತಂದ್ರೆ ಏನಿರುತ್ತ? ಇಲ್ಲಿ ಎಕ್ಸ್ ಇರ್ತೈತಿ. ಅದಕ್ಕೆ ಹೇಳ್ರಿ, ಇನ್ನೇಗ ಹೇಳಿದ್ನ ನಾವು 2 ಆಪೋಸಿಟ್ ಆಂಗಲ್ ಈಕ್ವಲ್ ಇರ್ತಾವ ಅಂತಂದು. ಇಲ್ಲಿ ಎಕ್ಸ್ ಇತ್ತಂದ್ರೆ ಇಲ್ಲಿ ಎಕ್ಸ್ ಇರ್ತ. 68 ಪ್ಲಸ್ ಎಕ್ಸ್ ಪ್ಲಸ್ 39 ಯಾವ್ದಕ್ ಸಮ ಆಗಿರುತ್ತ? 180ಕ್ಕೆ ಸಮ ಆಗಿರುತ್ತೆ. ಹಂಗಂದ್ರ ಈ 180ರೊಳಗ ನಾವ್ ಏನ್ ಮಾಡ್ಬೇಕು? 180 ನೀಟ್ ಹಂಗ ಬರೀರಿ. ಅವು 2 ಆಂಗಲ್ 68 ಮಸ್ 39ನ್ನ ಕಳೆದ್ ಬಿಡೋದು. ಫಸ್ಟ್ 68 ಕಳೀರಿ. 2 18 7 11 11 ಆಯ್ತಾ? ಇದ್ರೊಳಗ ಮತ್ 39 ಕಳೀರಿ. 39 12 9 3 11 4 7 73 ಆಯ್ತು. ಹಂಗಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 73 ಡಿಗ್ರಿ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 73. ಈಗ ಅವರ ಕೇಳಿರೋ ಕ್ವಶನ್ ಏನು? ಎಕ್ಸ್ ಮೈನಸ್ ವೈ. ಎಕ್ಸ್ ಬೇಡ ನಮಗ, ವೈನು ಬೇಡ. ಅವೆರಡನ್ನು ಕಳೆದಿಡ್ರಿ ಅಂತ ಹೇಳ. ಹಂಗಂದ್ರ ಕಳೀರಿ. ಎಷ್ಟಾಗತ್ತ? 3 ಒಳಗೆ 8 ಅದಲ್ಲ, 13 ಒಳಗೆ 8 ಹೋದ್ರ 8 5 ಉಳಿದೈತಿ. 7 ರಾಗ 7 ಹೋದ್ರ 0. ಹಂಗಂದ್ರ ಉತ್ತರ ಏನು? ಸರಿಯಾದ ಉತ್ತರ ಆಪ್ಷನ್ ಎ 5 ಡಿಗ್ರಿ ಅಂತ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಸೇಮ್ ಅದೇ ತರ ಕ್ವಶನ್. ಫಸ್ಟ್ ಅಗಳೇ ಏನ್ ಹೇಳಿದ್ ನಾ ನಿಮ್ಗ? ಆ ಏನ್ ಆಂಗಲ್ ಕೊಟ್ಟಿರ್ತಾರಲ್ಲ, ಕೆಳಗೆ ನೀಡಿರೋ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಕೇಳ್ಯಾರ. ಈ ಎಕ್ಸ್ ನ ಬೆಲೆ ಕೇಳಿಕೊಳ್ಳೋಣ. ಫಸ್ಟ್ ನೋಡೋದೇನ್ ನಾವು? ವರ್ಟಿಕಲಿ ಆಪೋಸಿಟ್ ಆಂಗಲ್. ಹೆಂಗ ನೋಡ್ತೀವಿ? ಈಗ ಈ ಎಕ್ಸ್ ಆಂಗಲ್ ಇಲ್ಲಿ ಇರ್ತಲ್ಲ, ಇದಕ್ಕೆ ಆಪೋಸಿಟ್ ಯಾವ್ದೈತಿ? ಇಲ್ಲೈತಿ. ಈ ಆಂಗಲ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಂದ್ರ ಸೀದಾ ನೋಡಿದ ಕೂಡ ಉತ್ತರ ಸಿಗುತ್ತ. ಈ ಎಕ್ಸ್ ಬೆಲೆ ನೋಡ್ರಿ, ಇಲ್ಲಿ 90 ಐತಿ, ಇಲ್ಲಿ 42 ಐತಿ.
ಅವೆರಡನ್ನು ಕೂಡಿಸ್ರಿ, ಅದು ಎಕ್ಸ್ ನ ಬೆಲೆ ಸಮ ಆಗಿರುತ್ತಲ್ಲ. ಹೆಂಗ ಇಲ್ಲಿ 90 ಡಿಗ್ರಿ ಐತಿ, ಈಗ ಚೌಕ ಇರುತ್ತೆ ನೋಡ್ರಿ. ಈಗ ಈ ತರ ಚೌಕ ಬರ್ದಿದ್ರ ಅಂದ್ರೆ ಅರ್ಧ ಚೌಕ, ಇದಕ್ಕೆ ಏನಂತ ಕರಿತೀವಿ ನಾವು? 90 ಡಿಗ್ರಿ ಅಂತ ಕರಿತೀವಿ, ರೈಟ್ ಆಂಗಲ್ ಅಂತ ಕರಿತೀವಿ. ಇಲ್ಲಿ 90 ಡಿಗ್ರಿ ಐತಿ, ಇಲ್ಲ 42 ಐತಿ. 90ಕ್ಕ 42 ಕೂಡಿಸ್ರಿ ಎಷ್ಟಾಯ್ತು? 2 9 4 13 132 ಡಿಗ್ರಿ ಆಯ್ತು. ಆಪ್ಷನ್ ಯಾವುದು? 4ನೇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಏನ್ ಮುಂದಿನ ಪ್ರಶ್ನೆ? ಆಂಗಲ್ ಎ ಯ ಪೂರಕ ಕೋನವು ಒಂದು ಲಂಬ ಕೋನದ 3ನೇ ಒಂದು ಭಾಗವಾಗಿದೆ. ಆಂಗಲ್ ಎ ಅಳತೆ ಎಷ್ಟು ಅಂತ ಈ ಸಲ ಬಂದಿರೋ ಸೈನಿಕ ಪೇಪರ್ ನಲ್ಲಿ ಈ ಪ್ರಶ್ನೆ ನೋಡ್ರಿ. ಆಂಗಲ್ ಎ ಯ ಪೂರಕ ಕೋನವು ಅಂತ ಕನ್ನಡದಾಗ ಕೊಟ್ರ. ದ ಸಪ್ಲಿಮೆಂಟರಿ ಆಂಗಲ್ ಆಫ್ ಆಂಗಲ್ ಎ ಈಸ್ 1/3 ಅಂತ ಇಂಗ್ಲಿಷ್ ನ ಕೊಟ್ರ. ಸಪ್ಲಿಮೆಂಟರಿ ಅಂದ್ರ ಎರಡನ್ನ ಕೂಡಿಸಿದ್ರ, ಎರಡು ಆಂಗಲ್ ಕೂಡಿಸಿದ್ರೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ಬೇಕು. ಪೂರಕ ಕೋನ ಮೊತ್ತ, ಪೂರಕ ಕೋನ ಅಂದ್ರೆ ಎರಡು ಕೂಡಿಸಿದ್ರೆ ಎಷ್ಟು ಬರ್ಬೇಕು? 90 ಡಿಗ್ರಿ ಬರ್ಬೇಕು. ಈಗ ಕನ್ನಡದೊಳಗೂ ತಪ್ಪೈತಿ, ಇಂಗ್ಲಿಷ್ ತಪ್ಪೈತಿ, ಹೆಂಗ್ ಹೇಳ್ಬೇಕು ನಾವು? ಅದಕ್ಕ ಕನ್ನಡದೊಳಗೂ ಸಾಲ್ವ್ ಮಾಡೋಣ ಅಂತ, ಇಂಗ್ಲಿಷ್ನಾಗೂ ಸಾಲ್ವ್ ಮಾಡೋಣ. ಆಂಗಲ್ ಎ ಯ ಪೂರಕ ಕೋನವು, ಆಂಗಲ್ ಎ ಯ ಪೂರಕ ಕೋನವು ಒಂದು ಲಂಬ ಕೋನದ 3ನೇ ಒಂದು ಭಾಗವಾಗಿದೆ. ಲಂಬ ಕೋನದ 3ನೇ ಒಂದು ಭಾಗ ಅಂದ್ರ ಲಂಬ ಕೋನದ 90 ಡಿಗ್ರಿ ನಮ್ಗೆ ಗೊತ್ತೈತಿ. ಅದ್ರದ್ದು 3ನೇ ಒಂದು ಭಾಗ ಎಷ್ಟು ಇರುತ್ತಾ? 30 ಡಿಗ್ರಿ ಆಯ್ತ. ಆಂಗಲ್ ಎ ಯ ಪೂರಕ ಕೋನ 30 ಡಿಗ್ರಿ ಐತಂತ ಅಂದ್ರೆ ಇದ್ರ ಪೂರಕ ಕೋನ ಅದಾಗಿರ್ತಲ್ಲ. ಈಗ ಇದಕ್ಕೆ ಎಷ್ಟು ಕೂಡಿಸಿದ್ರ 90 ಆಗುತ್ತಾ? 30 ಡಿಗ್ರಿಗೆ ಎಷ್ಟನ್ನ ಕೂಡಿಸಿದ್ರ 90 ಆಗುತ್ತ? ನಾವು ಪೂರಕ ಕೋನ ಕಾನ್ಸೆಪ್ಟ್ ಹೇಳ ಮುಂದೆ ಹೇಳಿರ್ತೀವಿ. ಈಗ ಏನಂತ, ಎರಡು ಕೋನಗಳನ್ನ ಕೂಡಿಸಿದಾಗ ಅದರ ಮೊತ್ತ ಏನಾಗಿರ್ಬೇಕು? 90 ಡಿಗ್ರಿ ಆಗಿರ್ತಾವ. ಅವೆರಡು ಪೂರಕ ಕೋನಗಳು ಇರ್ತಾವ. ಅಂದ್ರ ಈಗ ನೋಡ್ರಿ, 30ಕ್ಕ ನಮಗ 60 ಡಿಗ್ರಿ ಕೂಡಿಸಿದ್ರೆ 90 ಡಿಗ್ರಿ ಆಗುತ್ತಾ? ಅಂದ್ರ 30ಕ್ಕ 60 ಡಿಗ್ರಿ ಅನ್ನೋದೇನೋ ಅದ್ರ ಪೂರಕ ಕೋನ ಆಗುತ್ತ. 60ಕ್ಕೆ 30 ಡಿಗ್ರಿ ಅನ್ನೋದು ಅದ್ರ ಉಲ್ಟಾ ಅದ್ರ ಪೂರಕ ಕೋನ ಆಗುತ್ತಾ? ಈಗ ಆಂಗಲ್ ಎ ಯ ಪೂರಕ ಕೋನ ಒಂದು ಲಂಬ ಕೋನದ 3ನೇ ಒಂದು ಭಾಗ ಆಗಿತ್ತಂದ್ರ ಈಗ 30 ಡಿಗ್ರಿ ಪೂರಕ ಕೋನ ಕಂಡಿಡ್ರಿ, ಅದೇ ಸರಿಯಾದ ಉತ್ತರ 60 ಡಿಗ್ರಿ. ಕನ್ನಡದ ಪ್ರಕಾರ ಇದು ಉತ್ತರ. ಇಂಗ್ಲಿಷ್ ಪ್ರಕಾರ ಸಪ್ಲಿಮೆಂಟರಿ ಅಂತ ಹೇಳ್ಯಾರಲ್ಲ, ಸೇಮ್ ಅದು. 90 ಡಿಗ್ರಿಯ 1/3 ಎಷ್ಟಾಯ್ತು? 3 1 3 3 30 ಡಿಗ್ರಿ ಆಯ್ತು. ಇದು ಸಪ್ಲಿಮೆಂಟರಿ ಅಂತ ಹೇಳ್ಯಾರಲ್ಲ. ನಾವು 90 - 60 ಮಾಡಿದಿಲ್ಲ, 90 - 30 ಮಾಡಿದ್ವಿ. ಯಾಕಂದ್ರೆ ಇದು ಪೂರಕ ಕೋನ ಅಂತ ಹೇಳಿದ್ರೆ ಇಲ್ಲಿ 60 ಡಿಗ್ರಿ ಬಂದಿತ್ತು. ಇಲ್ಲಿ ಸಪ್ಲಿಮೆಂಟರಿ ಅಂತ ಹೇಳ್ಯಾರ. ಅದಕ್ಕೆ ನಾವೇನ್ ಮಾಡ್ತೀವಿ? 180 - 30 ಮಾಡ್ತೀವಿ. ಎಷ್ಟಾಯ್ತು ಉತ್ತರ? 150 ಡಿಗ್ರಿ ಆಯ್ತು. ಯಾವ್ದನ್ನ ತಗೋಬೇಕು? ನೀವು ಬಿಟ್ಟಿದ್. ನಾವು ಅದಕ್ಕ ಆಪ್ಷನ್ ಎ ಮತ್ತ ಆಪ್ಷನ್ ಡಿ ಎರಡನ್ನೂ ಸರಿ ಅಂತ ಕೊಡ್ತೀವಿ ಅಂತ. ಮುಂದಿನ ಪ್ರಶ್ನೆ ಕೊಡೋಣ. ಏನ್ ಮುಂದಿನ ಪ್ರಶ್ನೆ ನೋಡ್ರಿ. ನಾನು 2 ಮತ್ತು 5ರ ಗುಣಕ ಏನಂತ, ನಾನು ಅನ್ನೋದೇನು? ಅದೊಂದು ಯಾವ್ದೋ ಒಂದು ಸಂಖ್ಯೆ, ಅದು ಹೇಳ್ತೈತಿ. ನಾನು 2 ಮತ್ತು 5ರ ಗುಣಕ ಅಂದ್ರ ಮಗ್ಗಿ 2 1 2 2 2 4 2 3 6 2ರ ಮಗ್ಗಿಗೆ ಯಾವ್ದು ಇರ್ಬೇಕು? 5 1 5 1 5 5 2 10 5 3 15 5 4 20 5ರ ಗುಣಕ. ಒಂದು ವೇಳೆ ನಾನು 14ಕ್ಕಿಂತ ಕಡಿಮೆ ಇದ್ದರೆ ನಾನು ಯಾರು ಅಂತ ಕೇಳ್ಯಾರ. ನಾನು 14ಕ್ಕಿಂತ ಕಡಿಮೆ ಇದೀನಿ, 2ರ ಮಗ್ಗಿ ಆಗೋದೀನಿ, 5ರ ಮಗ್ಗಿ ಆಗೋದೀನಿ. ಏನ್ ಮಾಡ್ರಿ? 2ರ ಮಗ್ಗಿ ಬರೀರಿ, 5ರ ಮಗ್ಗಿ ಬರೀರಿ, ಸಾಮಾನ್ಯ ಗುಣಕಗಳನ್ನ ಕಂಡಿಡಿರಿ. ಇಲ್ಲ ಅತಿ ಸಾಮಾನ್ಯ ಗುಣಕಗಳಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಆಗುತ್ತಲ್ಲ, LCM. 2 ಮತ್ತು 5ರ LCM ಕಂಡಿಡಿರಿ, 10 ಬರ್ತೈತಿ. ಯಾಕಂದ್ರೆ 2 ಮತ್ತು 5 ಕೋಪ್ರೈಮ್ ನಂಬರ್, ಅದರ ನಡುವಕ್ಕ ಯಾವ ಸಾಮಾನ್ಯ ಅಪವರ್ತ್ಯ ಇಲ್ಲ, ಅಪವರ್ತನೂ ಇಲ್ಲ. ಹಂಗಂದ್ರ 10 ಅನ್ನೋದು 14ಕ್ಕಿಂತ ಕಡಿಮೆ ಐತೆ, ಹೌದಾ? 14ಕ್ಕಿಂತ ಕಡಿಮೆ ಐತಿ. 10 ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಏನ್ ಮುಂದಿನ ಪ್ರಶ್ನೆ? ಒಂದು ವೇಳೆ ಕೆಯು ಈ ಮಾದರಿಯನ್ನು 3 9 27 ಕೆ 243 ಡ್ಯಾಶ್ ಕೆ ಯ ಮೌಲ್ಯವು ಎಷ್ಟಾಗುತ್ತದೆ? ಇಫ್ ಕೆ ಫಾಲೋಸ್ ದಿ ಪ್ಯಾಟರ್ನ್ 3 9 27 ಕೆ 243 ದೆನ್ ದಿ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ. ಕೆ ನ ವ್ಯಾಲ್ಯೂ ಅಂತ ಕೇಳ್ಯಾರ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ರ ಈ 3ಕ್ಕ 9ಕ್ಕ ಏನು ರಿಲೇಷನ್ ಅಂತ ಕಂಡಿಡ್ಬೇಕು ನೀವು ಸರಣಿ ಒಳಗ. ಸರಣಿ ಸುಲಭ ಸರಣಿ ನೋಡ್ರಿ. ಈಗ 3ಕ್ಕೆ ಎಷ್ಟಾರು ಕೂಡಿಸ್ಯಾರ ಅಥವಾ 3ಕ್ಕೆ ಎಷ್ಟಾರು ಗುಣಿಸ್ಯಾರ ಅಥವಾ ಕಳೆದಾರ ಅಥವಾ ಏನಾದ್ರು ಮಾಡ್ರ ಅಂತ ನೋಡ್ರಿ. 3ಕ್ಕ ಇಂಟು 3 ಮಾಡಿದ್ರೆ 9 ಬರ್ತಾ? 3 3 9. 9 ಕೊಳ್ಳಿ ಇಂಟು 3 ಮಾಡಿ ನೋಡ್ರಿ. 27ಕ್ಕೆ ಎಷ್ಟು ಮಾಡ್ಬೇಕು? ಹಂಗಂದ್ರ ಇಲ್ಲಿ ಇಂಟು 3 ಮಾಡ್ರಿ, ಇಲ್ಲಿ ಇಂಟು ಮಾಡ್ರ ಸಾಮಾನ್ಯ ಸೇಮ್ ರೂಲ್ ಸಿಗ್ತೈತಲ್ಲ. ಹಂಗಂದ್ರ ನೀವು ಇಲ್ಲೇ ಇಂಟು 3 ಮಾಡ್ರಿ. 27 3 81 ಆಯ್ತು. 81 3 ಒಳ್ಳೆ ನೋಡ್ಬೇಕು ನೀವು. 81 3 3 1 3 3 8 24 243 ಬಂತಲ್ಲ.
ಹಂಗಂದ್ರೆ ಕೆ ವ್ಯಾಲ್ಯೂ ಎಷ್ಟಾಯ್ತು? ಕೆ ವ್ಯಾಲ್ಯೂ 81 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಆ ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಅನುಕ್ರಮವಾಗಿ 96 ಮತ್ತು 8 ಆಗಿದೆ ಅಂತ ಹೇಳ. ಒಂದು ವೇಳೆ ಒಂದು ಸಂಖ್ಯೆ 24 ಆಗಿದ್ದರೆ ಇನ್ನೊಂದು ಸಂಖ್ಯೆಯು ಅಂತ ನಾವು ಲಸ ಮತ್ತು ಮಸ ಮತ್ತ ಅವು ಯಾವ ಸಂಖ್ಯೆಗಳ ಲಸ ಮತ್ತು ಮೋಸ ಆಗಿರ್ತಾವಲ್ಲ, ಒಂದ್ ವೇಳೆ ಎರಡೇ ಸಂಖ್ಯೆಗೆ ಇದ್ದು ಅಂತ ತಿಳ್ಕೊರಿ. ಅವು ಎರಡರದ್ದು ಲಸ ಮತ್ತು ಮೋಸ ಕಂಡಿಡಿದಾಗ ಲಸ ಮತ್ತು ಮಸ ಅವೆರಡರ ಗುಣಲಬ್ಧ ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಆಗಿರ್ತ ಅಂತ ಗೊತ್ತು ನಮ್ಗೆ. ನಾವು ಏನಾರ ಕೋಚಿಂಗ್ ಏನಾರ ಕ್ಲಾಸ್ ಕೇಳಿದ್ರಿ ಅಂದ್ರೆ, ನೀವು ಆನ್ಲೈನ್ ಕ್ಲಾಸ್ ನ ಫಾಲೋ ಮಾಡಿದ್ರಿ ಅಂದ್ರೆ ಈ ರೂಲ್ ನ ಕೇಳಿರ್ತೀರಿ. ಏನಂತ? ಲಸ ಎಷ್ಟೈತಿ? 96 ಐತಿ. ನೆಕ್ಸ್ಟ್ ಮಸ ಎಷ್ಟೈತಿ? 8 ಐತಿ. ಒಂದು ಸಂಖ್ಯೆ 24 ಐತಿ, ಇನ್ನೊಂದು ಸಂಖ್ಯೆ ಎಕ್ಸ್ ಅಂತ ತಗೊಂಡ್ಬಿಡ್ರಿ. ಇನ್ನೊಂದು ಸಂಖ್ಯೆ ಮತ್ತು ಒಂದು ಸಂಖ್ಯೆ ಅವೆರಡರ ಗುಣಲಬ್ಧ ಇರ್ತಲ್ಲ, ಅವೆರಡು ಲಸ ಮತ್ತು ಮೋಸಗಳ ಗುಣಲಬ್ಧಕ್ಕೆ ಸಮ ಆಗಿರ್ತ. ಈಗ 24 ಈ ಕಡೆ ಕಳಿಸ್ರಿ ನೀವು. 96 ಇಂಟು 8 ಡಿವೈಡ್ ಬೈ 24. ಆ ಇನ್ನೊಂದು ಸಂಖ್ಯೆ ನಿಮ್ಗ ಸುಲಭವಾಗಿ ಸಿಕ್ಬಿಡುತ್ತ. 24 ಒಂದೇ 24, 24 7 8, 24 72, 96. ಎಕ್ಸ್ ಇಸ್ ಈಕ್ವಲ್ ಟು 8 4 32. ಅಂದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಇರುತ್ತ? 32 ಇರುತ್ತ. ಬೇಕಾದ್ರೆ ನೀವು 32 ಮತ್ತು 24 ಲಸ ಕಂಡಿಡ್ರಿ 96 ಬರ್ಬೇಕು, ಮೋಸ ಕಂಡಿಡ್ರಿ 8 ಬರ್ಬೇಕು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಏನ್ ಮುಂದಿನ ಪ್ರಶ್ನೆ? ಎರಡು ಕಬ್ಬಿಣದ ಸರಳುಗಳು ಉದ್ದವು 144 ಮೀಟರ್ ಮತ್ತು 64 ಮೀಟರ್. ಇವುಗಳಲ್ಲಿ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಅಳೆಯಬಹುದಾದ ಗರಿಷ್ಠ ಉದ್ದ ಯಾವುದು ಅಂತ ಕೇಳಾರೆ. ಗರಿಷ್ಠ ಉದ್ದ. ಲೆಂತ್ಸ್ ಆಫ್ ಟು ಐರನ್ ರಾಡ್ಸ್ ಆರ್ 144 ಮೀಟರ್ ಅಂಡ್ 64 ಮೀಟರ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಮ್ಯಾಕ್ಸಿಮಮ್ ಲೆಂತ್? ಮ್ಯಾಕ್ಸಿಮಮ್ ಅಂತ ಇಲ್ಲಿ ಈ ತರ ಮ್ಯಾಕ್ಸಿಮಮ್ ಅಂತ ಯೂಸ್ ಮಾಡಿದಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕಂಡಿಡ್ಬೇಕಂತ ಹೇಳಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರ ಹೆಚ್ ಸಿ ಎಫ್. ಹೆಂಗ ಕಂಡಿಡಿಯೋದು ಎಚ್ ಸಿ ಎಫ್? 144 ಮತ್ತು 64 ಎಚ್ ಸಿ ಎಫ್ ಕಂಡಿಡ್ಬೇಕಲ್ಲ, ಅದನ್ನ ನೀಟಾಗಿ ಬರ್ಕೋರಿ. ಈ ತರ 144, 64 ಒಂದು ಸೀದಾ ಗೆರೆಳಿರಿ. ಅವಿಭಾಜ್ಯ ಅಪವರ್ತನಗಳಿಂದ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಾಕಾರ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಬರೋದು 2 ಅಲ್ಲ, 2 7 14, 2 2 2 3 6 2 2 ಒಳ್ಳೆ 2ರಲ್ಲಿ ಭಾಗ ಓದ್ತದ. 2 36 2 ಎಷ್ಟರಲ್ಲೇ 16 ಒಳ್ಳೆ 2 18 2 9 2 9 ಸರಿ 2 8 ಬರ್ತೈತಿ. 2 9 2 4 9 ಮತ್ತು 4 2 ಬಿಟ್ರೆ ಮತ್ತೆ ಯಾವ್ದು ಸಂಖ್ಯೆ ಒಂದು ಬಿಟ್ರೆ ಮತ್ತೆ ಯಾವ ಸಂಖ್ಯೆ ಅಂದ್ರೆ ಭಾಗ ಹೋಗಲ್ಲ. ಅಲ್ಲಿ ತನ ನಾವು ಭಾಗಾಕಾರ ಮಾಡ್ಬೇಕು. ಮೋಸ ಕಂಡಿಡಿಬೇಕಾದಾಗ ಇವ್ನ ಇಷ್ಟಿಗೆ ಮುಗಿಸ್ಬಿಡ್ಬೇಕು. ಇವೆರಡನ್ನ ಅಷ್ಟು ಸಂಖ್ಯೆಗಳನ್ನ ಗುಣಕಾರ ಮಾಡ್ರಿ. 2 ಎಳೆ 4, 4 ಎಳೆ 8, 8 ಎಳೆ 16. 16 ಅನ್ನೋದು ಏನಾಯ್ತು? ಮೋಸ ಆಯ್ತು. ಹಂಗಂದ್ರ 16 ಮೀಟರ್ ಒಂದು ಉದ್ದವಾದ ರಾಡ್ ಅಥವಾ ಲೆಂತ್ ಇಂದ ನಾವೇನ್ ಮಾಡ್ಬೋದು? ಎರಡು ರಾಡ್ಗಳನ್ನ ಸರಿಯಾಗಿ ಸಂಪೂರ್ಣವಾಗಿ ಅಳತೆ ಮಾಡ್ಬೋದು ಅಂತ ಅದರ ಅರ್ಥ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 32 ಸೇಬುಗಳ ಬೆಲೆಯು 512 ಆಗಿದ್ದರೆ 52 ಸೇಬುಗಳ ಬೆಲೆ ಎಷ್ಟು? ಬಹಳ ಸುಲಭ. ಏಕಮಾನ ಪದ್ಧತಿ ಕ್ವಶನ್. ಏಕಮಾನ ಪದ್ಧತಿ ಅಂದ್ರೆ ಏನು? ಈಗ 32 ಒಂದು ಕ್ವಾಂಟಿಟಿಯ ಬೆಲೆ ಇಷ್ಟು ಇರುತ್ತಾ, ಇನ್ನೊಂದು ಕ್ವಾಂಟಿಟಿಯ ಬೆಲೆ ಎಷ್ಟು ಇರುತ್ತಾ? ಇಫ್ ದ ಕಾಸ್ಟ್ ಆಫ್ 32 apples is 512 ಅಂತ ಅಂದ್ರೆ 32 ಆಪಲ್ಸ್ ನ ಬೆಲೆ ಎಷ್ಟೈತಿ? 512 ಐತಿ. ಇದು ರೊಕ್ಕ. ಇದೇನಿದು? ಆಪಲ್ಸ್. ಇವು ಆಪಲ್ಸ್ ಅಂದ್ರೆ ಸೇಬು ಹಣ್ಣುಗಳು. ಈಗ ಒಳ್ಳೆ ಆಪಲ್ಸ್ ಕೆಳಗೆ ಆಪಲ್ಸೇ ಬರ್ಬೇಕು. ಹಂಗಂದ್ರ 52 ಸೇಬು ಹಣ್ಣುಗಳ ಬೆಲೆ ಎಷ್ಟು? ಇಲ್ಲೇ ರೊಕ್ಕ ಬರ್ಬೇಕು. ಇದೇ ಸಿಂಪಲ್ ರೂಲ್. ಏಕಮಾನ ಪದ್ಧತಿ. 32ಕ್ಕೆ ಇಷ್ಟ ಆದ್ರೆ 52ಕ್ಕೆ ಎಷ್ಟು? ಇವೆರಡನ್ನ ಏನ್ ಮಾಡ್ರಿ? ಗುಣಾಕಾರ ಮಾಡ್ರಿ. ಹೆಂಗ? 52 ಇಂಟು 512 ಬಾಗ್ಲೆ 32. 8 4 32, 8 5 8 6 48, 8 4 32, 4 1 4, 4 1 4, 4 6 24, 16 ಎಳೆ ಇವೆರಡನ್ನು ಗುಣಾಕಾರ ಮಾಡಿ 16 ಎಳೆ 32, 16 5 80, 83, 832 ಸರಿಯಾದ ಉತ್ತರ. ಇಲ್ಲಿ 832 ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ ಅಂತ ನೋಡ್ರಿ. ಮುಂದಿನ ಪ್ರಶ್ನೆ, ಆಂಗಲ್ ಪಿ ಯು ಲಂಬಕೋನ ಮತ್ತು ಅದರ ಅರ್ಧ ಕೋನದ 5 ನಡುವಿನ ವ್ಯತ್ಯಾಸದ 5/9 ಪಟ್ಟು 15 ಡಿಗ್ರಿ ಹೆಚ್ಚಾಗಿದ್ದರೆ ಆಂಗಲ್ ಪಿ ಯು ಯಾವುದಾಗಿದೆ ಅಂತ. ಆಂಗಲ್ ಪಿ is 15 degree greater than 5/9 times of the difference of the right angle and its half.
ಟೈಪ್ ಆಫ್ ಪಿ ಅಂತ. ನೋಡ್ರಿ, ಈ ತರ ಪ್ರಶ್ನೆ ಬಂದಾಗ ನಾವು ಬಹಳ ಕನ್ಫ್ಯೂಷನ್ ಆಗ್ತೀವಿ. ಯಾಕಂದ್ರೆ ಪ್ರಶ್ನೆ ಅರ್ಥ ಆಗಲ್ಲ ಒಂದೇ ಸಲ ಓದ್ಕೊಡೋಣ, 2-3 ಸಲ ಓದ್ಬೇಕು. ವರ್ಡ್ ಬೈ ವರ್ಡ್ ಸಿಂಪಲ್ ನಿಧಾನವಾಗಿ ನಾವು ಹೆಂಗ್ ಉಸಿರಾಡ್ತೀವಲ್ಲ ಆ ತರ ನಿಧಾನವಾಗಿ ಓದ್ಬೇಕು. ನೋಡ್ರಿ ಯಾವ ತರ ಐತಿ. ಆಂಗಲ್ ಪಿ ಯು ಲಂಬಕೋನ ಮತ್ತು ಅದರ ಅರ್ಧ ಕೋನದ, ಲಂಬಕೋನ ಅಂದ್ರೆ ಎಷ್ಟು? 90 ಡಿಗ್ರಿ. ಅದರ ಅರ್ಧ ಅಂದ್ರೆ 90 ಡಿಗ್ರಿ ಅರ್ಧ ಎಷ್ಟಾಗುತ್ತೆ? 45 ಡಿಗ್ರಿ ಇರ್ತದೆ. ಅದರ ಅರ್ಧ ಕೋನದ 5 ನಡುವಿನ ವ್ಯತ್ಯಾಸದ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಂತ 5 ಬರ್ಬಾರ್ದಿತ್ತು, ನಡುವಿನ ವ್ಯತ್ಯಾಸದ ಅಂತ ಬರ್ಬೇಕಿತ್ತು. ಕ್ವಶನ್ ತಪ್ಪೈತಿ, ಟೈಪಿಂಗ್ ಮಿಸ್ಟೇಕ್. ನಡುವಿನ ವ್ಯತ್ಯಾಸದ 5/9 ಪಟ್ಟು 15 ಡಿಗ್ರಿ ಹೆಚ್ಚಾಗಿದ್ದಾರೆ. ನೋಡ್ರಿ, ಆಂಗಲ್ ಪಿ ಇಸ್ 15 ಡಿಗ್ರಿ ಗ್ರೇಟರ್ ದೆನ್ 5/9 ಟೈಮ್ಸ್ ಆಫ್ ದಿ ಡಿಫರೆನ್ಸಸ್ ಆಫ್ ರೈಟ್ ಆಂಗಲ್ ಅಂಡ್ ಇಟ್ಸ್ ಹಾಲ್ಫ್. ಅಂದ್ರೆ 90 ಡಿಗ್ರಿ ಮತ್ತ ಅವೆರಡು 45 ಡಿಗ್ರಿ ವ್ಯತ್ಯಾಸ ಇರ್ತಲ್ಲ, ಎಷ್ಟೈತಿ? 45 ಡಿಗ್ರಿ ಐತಿ. ಅದರ 5/9 ಪಟ್ಟು ಅಂದ್ರೆ 45 ಡಿಗ್ರಿಗ ಈಗ ಅರ್ಧ ಕೋನದ ನಡುವಿನ ವ್ಯತ್ಯಾಸ ಐತಿ. ಅದರ 5/9 ಪಟ್ಟು ಏನಾಗುತ್ತಾ? 45 ಡಿಗ್ರಿ 5/9 ಪಟ್ಟು ಅಂದ್ರೆ ಇಂಟು 5/9 ಮಾಡ್ರಿ. 9 9 5 5 25. ಈ 25ಕ್ಕೆ 15 ಡಿಗ್ರಿ ಹೆಚ್ಚಾಗಿದೆ ಅಂತ. ಹೆಚ್ಚು ಅಂದಾಗ ಏನ್ ಮಾಡ್ಬೇಕು? 25ಕ್ಕ ಪ್ಲಸ್ 15 ಡಿಗ್ರಿ ಮಾಡ್ರಿ. 5 5 10 10 2 2 4 5. ಇದರ ಯಾವ ಕೋನ ಅಂತ ಕೇಳ್ಯಾರ. ಸೀದಾ ಆನ್ಸರ್ ಕೇಳಿಲ್ಲ ಅವರು. ಇದು ಲಂಬ ಕೋನನ, ಪ್ರತಿಫಲಿತ ಕೋನನ, ವಿಶಾಲ ಕೋನನ, ಇಲ್ಲ ಲಘು ಕೋನನ ಅಂತ. ನೋಡ್ರಿ, ಲಂಬ ಕೋನ ಅಂದ್ರೆ 90 ಡಿಗ್ರಿ ಅಲ್ವೇ ಅಲ್ವಾ? ಪ್ರತಿಫಲಿತ ರಿಫ್ಲೆಕ್ಸ್ ಆಂಗಲ್ ಅಂದ್ರ, ರಿಫ್ಲೆಕ್ಸ್ ಅಂದ್ರೆ 180 ಡಿಗ್ರಿಕಿನ ಜಾಸ್ತಿ, 360ಕಿನ ಕಡಿಮೆ. ಇದನ್ನೂ ಅಲ್ಲ. ವಿಶಾಲ ಕೋನ ಅಂತಂದ್ರ ಎಷ್ಟಾಗುತ್ತಾ? 90ಕಿನ ಜಾಸ್ತಿ, 180ಕಿನ ಕಡಿಮೆ. ಇದೂ ಅಲ್ಲ. ಲಘು ಕೋನ ಅಂದ್ರ 90ರಿಂದ 0ಯಿಂದ 90. ಅದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನೈತೆ ಮುಂದಿನ ಪ್ರಶ್ನೆ? ಮ್ಯಾಚ್ ದಿ ಫಾಲೋವಿಂಗ್. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯೋದು. ಬಹಳ ಸಿಂಪಲ್. ಏನೈತೈತಿ ನೋಡ್ರಿ, 80 ಡಿಗ್ರಿ ಅನ್ನೋದೇನು? 0 ಡಿಗ್ರಿ ಮತ್ತು 90 ಡಿಗ್ರಿ ನಡಬರ್ಕಿರೋಕೆ ಏನಂತ ಕರಿತೀವಿ? ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಲಘು ಕೋನ. ಸೀದಾ ಅದ ಕಳತಿ ಮಾಡ್ರಿ. ನೆಕ್ಸ್ಟ್ 90 ಡಿಗ್ರಿ ಯಾವುದು? 90 ಡಿಗ್ರಿ ಲಂಬ ಕೋನ. 120 ಡಿಗ್ರಿ ವಿಶಾಲ ಕೋನ. 200 ಡಿಗ್ರಿ ಪ್ರತಿಫಲಿತ ಕೋನ. ಹಂಗಂದ್ರ ಎ ಅನ್ನೋದು ಏನಾಗಿರುತ್ತ? ಎ ಅನ್ನೋದು ಏನಾಗಿರುತ್ತ? 2 ಆಗಿರುತ್ತೆ. ಎ ಅನ್ನೋದು 2 ಅಂದ್ರೆ ಇದು ಹೋಯ್ತು, ಇದು ಹೋಯ್ತು. ಸರಿ, 1 ನಿಮಿಷ. ಎ ಅನ್ನೋದು 3 ಆಗಿರುತ್ತೆ. ಇಲ್ಲಿ 2 ಅಂತ ಐತಿ, ಇಲ್ಲಿ 3. ಎ ಅನ್ನೋದು 3 ಆಗಿರುತ್ತೆ. ಯಾವ ಐತಿ? ಇದನ್ನು ಹೋಗ್ಬಿಡ್ತು, ಇದನ್ನು ಹೋಯ್ತು. ಎ 3 ಅಂದ್ರೆ ಇವೆರಡು. ನೆಕ್ಸ್ಟ್ ಬಿ ಅನ್ನೋದು 4 ಆಗಿರುತ್ತೆ. ಅಂದ್ರೆ ಲಂಬ ಕೋನ ಇಸ್ಕೊಂಡು 90 ಡಿಗ್ರಿ ಇರ್ತಲ್ಲ, ಇವೆರಡು ಬಿ 4. ನೆಕ್ಸ್ಟ್ ಸಿ ಅನ್ನೋದು ಎಷ್ಟೈತಿ? ಸಿ ಅನ್ನೋದು ಎಷ್ಟೈತಿ? ಸಿ ಅನ್ನೋದು 2 ಐತಿ. ಇಲ್ಲಿ ಸಿ ಅನ್ನೋದು 1 ಐತಿ, ಇದು ಹೋಯ್ತು. ಸಿ ಅನ್ನೋದು 2 ಐತಿ. ಆಪ್ಷನ್ 4 ಸರಿಯಾದ ಉತ್ತರ. ಈ ತರ ನೀವು ಮ್ಯಾಚ್ ದಿ ಫಾಲೋವಿಂಗ್ ಮಾಡ್ಬೇಕು. ಬೇಕಾದ್ರೆ ಡಿ ನೋ ಚೆಕ್ ಮಾಡ್ರಿ. ಡಿ ಅನ್ನೋದು 1 ಇರ್ಬೇಕು. ಪ್ರತಿಫಲಿತ ಕೋನ, ರಿಫ್ಲೆಕ್ಸ್ ಆಂಗಲ್. ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಏನು? 180ಕಿಂತ ಜಾಸ್ತಿ ಮತ್ತ 360ಕ್ಕಿಂತ ಕಡಿಮೆ. ನೋಡ್ರಿ, ಮತ್ತೊಂದು ಮ್ಯಾಚ್ ದಿ ಫಾಲೋವಿಂಗ್. ಈ ತರ ಸಿಂಪಲ್ ಕ್ವಶನ್ ಬಂದಾಗ ಕರೆಕ್ಟ್ ಮಾಡ್ಲೇಬೇಕು. 3 ಮಾರ್ಕ್ಸ್ ನ ತಗೊಂಡ್ಲೇ ಬರ್ಬೇಕು. ಯಾವ ತರ ನೋಡ್ರಿ, ಮ್ಯಾಚ್ ದಿ ಲಿಸ್ಟ್ ಏವಿದೆ, ಮ್ಯಾಚ್ ದಿ ಫಾಲೋವಿಂಗ್ ಅಂತ. ಏನ್ ನೋಡ್ರಿ, ಇಲ್ಲಿ ನೋಡ್ರಿ, ಎ ಸಿ ಅನ್ನೋದೇನು? ಎ ಸಿ ಅನ್ನೋದು ಇಲ್ಲಿ ನೋಡ್ಬೇಕು ನೀವು. ಎ ಸಿ ಅನ್ನೋದೇನು? ಇದು ಒಂದು ಕಾರ್ಡ್. ಇದು ಎ ಬಿ ಅನ್ನೋದೇನಿದು? ಡಯಾಮೀಟರ್. ಇದು ಓ ಸಿ ಅನ್ನೋದು ಏನಿದು? ತ್ರಿಜ್ಯ ಅಂದ್ರ ರೇಡಿಯಸ್. ಇದು ಎ ಪಿ ಸಿ ಅನ್ನೋದೇನಿದು? ಆರ್ಕ್. ಇದನ್ನ ನಾವು ಜಾಮೆಟ್ರಿ ಡಿಸ್ಕಷನ್ ಮಾಡೋ ಮುಂದೆ ಹೇಳಿರ್ತೀವಿ. ಕನ್ನಡದೊಳಗೆ ಏನಾಗುತ್ತಾ? ಎ ಸಿ ಅನ್ನೋದೇನು? ಎ ಸಿ ಅನ್ನೋದು ಏನಂತ ಬರೀದ್ ನಾನು? ಕಾರ್ಡ್ ಅಂತ ಐತಿ. ಎಲ್ಲಿ ಕಾರ್ಡ್? 4ನೇ ಆಪ್ಷನ್, ಜಾ ಅಂತ ಕರಿತೀವಿ ನಾವು. ಎ ಬಿ ಅನ್ನೋದೇನು? ಎ ಬಿ ಅನ್ನೋದು ಎಲ್ಲೈತಿ? ಎ ಬಿ ಅನ್ನೋ ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಅದನ್ನ ಸೀದಾ ಹೇಳಿಸ್ರಿ. ಎ ಪಿ ಸಿ ಅನ್ನೋದೇನು? ಆರ್ಕ್. ಅದು ಎ ಪಿ ಸಿ ಅನ್ನೋದು ಕಂಸ ಅಂತ ಕರಿತೀವಿ. ನೆಕ್ಸ್ಟ್ ಓ ಸಿ ಅನ್ನೋದೇನು? ಓ ಸಿ ಅನ್ನೋ ತ್ರಿಜ್ಯ. ಈಗ ಎ ಸಿಗೆ 1ಕ್ಕೆ 4 ಅಂತ. ಎ 4 ಯಾವ್ಯಾವ ಇಲ್ಲ ಎಲ್ಲ ತೆಗೆದಾಕಿಬಿಡ್ರಿ. ಇದು ಹೋಯ್ತು, ಇದು ಹೋಯ್ತು. ಇದನ್ನ ಎಲಿಮಿನೇಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಎ ಬಿ ಅನ್ನೋದೇನು? 3. ಎ ಬಿ ಅನ್ನೋದು 3 ಅಂತ. ಬಿ ಗೆ 3. ಬಿಗ್ 3 ಯಾವ್ದೈತಿ? ಬಿಗ್ 3 ಇದೈತಿ, ಬಿಗ್ 3 ಇರುತ್ತೆ. ಮುಂದೆ ನೋಡೋಣ. ಸಿ ಗೆ ಯಾವ್ದೈತಿ? ಸಿ ಗೆ ಯಾವ್ದೈತಿ ನೋಡ್ರಿ? ಎ ಪಿ ಸಿ ಅನ್ನೋದು ಕಂಸ, ಆರ್ಕ್. ಸಿ ಕ 2. ಸಿ 2 ಯಾವ್ದೈತಿ? ಇಲ್ಲಿ ಸಿ 2 ಐತಿ, ಇಲ್ಲಿ ಸಿ 1 ಐತಿ. ಅಂದ್ರೆ ಇದು ತಪ್ಪು. ಅಂದ್ರ 4ನೇದ್ದು ಹೋಯ್ತು. ಉಳಿದಿರೋದು ಆಪ್ಷನ್ 1. ಇದು ಒಂದೇ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣಂತ. ನೋಡ್ರಿ,
ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಏನ್ ಮಾಡ್ರ, ಹೇಳಿಕೆಗಳನ್ನು ಕೊಟ್ರ. ವೃತ್ತದ ಮಧ್ಯಭಾಗವು ಅದರ ಅಂತರಾಳದಲ್ಲಿದೆ. ಸೆಂಟರ್ ಆಫ್ ಎ ಸರ್ಕಲ್ ಲೈಸ್ ಇನ್ ಇಟ್ಸ್ ಇಂಟೀರಿಯರ್ ಅಂತ. ನೋಡ್ರಿ, ಸೆಂಟರ್ ಆಫ್ ಎ ಸರ್ಕಲ್ ಅಂದ್ರ ಇದು ಒಂದು ಸರ್ಕಲ್ ಅಂತ ತಿಳ್ಕೊರಿ. ಇದ್ರ ಒಳಗಡೆ ಸೆಂಟರ್ ಇರ್ತೈತೆ, ಹೊರಗಡೆ ಇರ್ತೈತೆ. ಎಲ್ಲರಿಗೂ ಗೊತ್ತ್ರಿ, ಆ ಸೆಂಟರ್ ಒಳಗಡೆನೆ ಇರುತ್ತೆ. ಹಂಗಂದ್ರೆ ಇದು ಸರಿನಾ? ಸ್ಟೇಟ್ಮೆಂಟ್ 1 ಕರೆಕ್ಟ್. ನೆಕ್ಸ್ಟ್, ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಟ್ವೈಸ್ ಇಟ್ಸ್ ಡಯಾಮೀಟರ್ ಅಂತ. ನೋಡ್ರಿ, ಏನಂತ ಹೇಳ್ತಾರ ಇಲ್ಲಿ ಸ್ಟೇಟ್ಮೆಂಟ್. ನಮ್ಗೆಲ್ಲ ಕಾನ್ಸೆಪ್ಟ್ ಗೊತ್ತಿರ್ತಾವ, ಸ್ಟೇಟ್ಮೆಂಟ್ ಓದೋ ಮುಂದೆ ಅವಸರ ಮಾಡ್ಬಿಡ್ತಿದ್ವಿ, ನಮ್ಗೆ ಗೊತ್ತಂತ. ಏನಂತ, ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಟ್ವೈಸ್ ಇಟ್ಸ್ ಡಯಾಮೀಟರ್ ಅಂತ. ರೇಡಿಯಸ್ ಅಂದ್ರೆ ಇದು, ಡಯಾಮೀಟರ್ ಅಂದ್ರೆ ಇದು. ಇದ್ರ ಎರಡು ಪಟ್ಟಿರ್ತೈತೆ, ನೋಡಿದ್ರೆ ಗೊತ್ತಾಗತ್ತ. ಇದು ಸಣ್ಣದು, ಇದು ದೊಡ್ಡದು. ರೇಡಿಯಸ್ ಐತಲ್ಲ, ಎರಡು ಪಟ್ಟಿರಂಗಿಲ್ಲ. ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಟ್ವೈಸ್ ಇಟ್ಸ್ ಡಯಾಮೀಟರ್ ಅಲ್ಲ, ಇದು ತಪ್ಪಿದು. ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ ಟ್ವೈಸ್ ಇಟ್ಸ್ ರೇಡಿಯಸ್ ಅಂದ್ರೆ ಕನ್ನಡದೊಳಗೆ ಏನೈತಿ, ವೃತ್ತದ ತ್ರಿಜ್ಯವು ಅದರ ವ್ಯಾಸದ 2ರಷ್ಟಿದೆ. ತ್ರಿಜ್ಯ 2ರಷ್ಟು ಇರಂಗಿಲ್ಲ, ತ್ರಿಜ್ಯದ 2ರಷ್ಟು ವ್ಯಾಸ ಇರುತ್ತೆ. ಇಲ್ಲೈತಲ್ಲ, ಇದರ 2ರಷ್ಟು, ಇದಕ್ಕೆ ಇಂಟು 2 ಮಾಡಿದಾಗ ಇದು ಬರ್ತ. ಯಾವುದು? ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನು? ಡಯಾಮೀಟರ್ ಅಂದ್ರ ವ್ಯಾಸ, ತ್ರಿಜ್ಯ ಅಂದ್ರೆ ರೇಡಿಯಸ್. ಇಲ್ಲೈತಲ್ಲ, ಇದು ತ್ರಿಜ್ಯ. ತ್ರಿಜ್ಯ ಅಂದ್ರೆ ಏನಿದು? ರೇಡಿಯಸ್. ರೇಡಿಯಸ್ ವ್ಯಾಸ ಅನ್ನುವುದು ತ್ರಿಜ್ಯದ 2ರಷ್ಟು ಇರುತ್ತದೆ. ಹಂಗಂದ್ರ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ತಪ್ಪು. ಹಂಗಂತ ಯಾವ್ದೈತಿ ನೋಡ್ರಿ, ಸ್ಟೇಟ್ಮೆಂಟ್ 1 ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ಇದು ಹೋಯ್ತು. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಐತಿ, ಇದು ತಪ್ಪು. ನೆಕ್ಸ್ಟ್, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ, ಇದು ತಪ್ಪು. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ತಪ್ಪಾಗಿದೆ. ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಾಯ್ತು ಮುಂದಿನ ಪ್ರಶ್ನೆ? ಒಂದು ಘನಾಕೃತಿಯ ಪಾತ್ರೆಯು 19 ಸೆಂಟಿಮೀಟರ್ ಉದ್ದ ಮತ್ತು 10 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದೆ. 19,000 ಸೆಂಟಿಮೀಟರ್ ಕ್ಯೂಬ್ ದ್ರವವನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಷ್ಟು ಅಗಲವಿರಬೇಕು ಅಂತ. ಅಗಲ ಕಂಡಿಡಿ ಅಂತ ಹೇಳ್ಯಾರ. ಅಗಲ ಹೆಂಗ್ ಕಂಡಿಬೇಕು? ಇಲ್ಲಿ ಕೊಟ್ಟಿರೋದೇನವರು ಉದ್ದ ಕೊಟ್ಟರ, ನೆಕ್ಸ್ಟ್ ಎತ್ತರ ಕೊಟ್ಟರ. ಉದ್ದ ಕೊಟ್ರ, ಎತ್ತ ಕೊಟ್ರ, ಮತ್ತ ಇದೇನ್ ಕೊಟ್ರ? ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೊಟ್ರ. ಸಾಮರ್ಥ್ಯ ಅಂದ್ರೆ ವಾಲ್ಯೂಮ್. ವಾಲ್ಯೂಮ್, ಕ್ಯೂಬಾಯ್ಡಿಕಲ್ ಕಂಟೈನರ್ ಹ್ಯಾಸ್ a length of 19 centimeter and height of 10 centimeter. How wide must it be to hold 19,000 centimeter cube? ಈ ವಾಲ್ಯೂಮ್ ಐತಲ್ಲ, ವಾಲ್ಯೂಮ್ ಗೊತ್ತೈತಿ ನಮ್ಗ. ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ ಎಷ್ಟೈತಿ? 19,000 ಐತಿ. ಲೆಂತ್ ಎಷ್ಟೈತಿ? 19 ಐತಿ. ಬ್ರೆಡ್ತ್ ನಮಗ್ ಗೊತ್ತಿಲ್ಲ. ಹೈಟ್ 10 ಐತಿ. ಉಳಿದಿದ್ದೆಲ್ಲ ಬ್ರೆಡ್ ತುಳಿಸಿ ಈ ಕಡೆ ಹಾಕ್ಬಿಡ್ರಿ. ಹೆಂಗ? 19,000 ಇಂಟು ಇದು ಈ ಕಡೆ ಬಂದ್ರೆ ಏನಾಗ್ತಾ? ಡಿವೈಡೆಡ್ ಬೈ 19 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ಬ್ರೆಡ್ತ್ ಆಯ್ತು. 0 0 ಕ್ಯಾನ್ಸಲ್. 19 19 100. ಬಿ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆಯ್ತು. ಆಪ್ಷನ್ ನೋಡಿದ್ರೆ ಆಪ್ಷನ್ ಒಳಗೆ 1 ಇಲ್ಲ 100 ಸೆಂಟಿಮೀಟರ್ ಅಂತ. ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ರಿ, ಇದು ಸೆಂಟಿಮೀಟರ್ ಐತಿ. 19 ಮೀಟರ್ ಅಲ್ಲ, 109 ಸೆಂಟಿಮೀಟರ್ ಅಲ್ಲ, 1 ಮೀಟರ್ ಅಂತ. 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಈಗ ನೋಡ್ರಿ, ಸ್ವಲ್ಪ ತಲೆ ಓಡಿಸಿದ್ರ ಸಿಗ್ತಾನ ಸೀದಾ ಆನ್ಸರ್. 1 ಮೀಟರ್ ಸರಿಯಾದ ಉತ್ತರ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡ್ಲಾರ್ದ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ ಅಂತ, ಒಬ್ಬ ವ್ಯಾಪಾರಸ್ಥನು ಒಂದು ವಸ್ತುವನ್ನು 558ಕ್ಕೆ ಮಾರಾಟ ಮಾಡಿ ವೆಚ್ಚದ ಬೆಲೆಯ 1/5 ಗಳಿಸುತ್ತಾನೆ ಅಂತ. ಈ ವಸ್ತುವಿನ ವೆಚ್ಚದ ಬೆಲೆಯು ಎಷ್ಟಾಗುವುದೆಂದರೆ, ನೋಡ್ರಿ ಏನ್ ಮಾಡ್ತಾನಂತ ಒಬ್ಬ ವ್ಯಾಪಾರಿ, ಆ ಶಾಪ್ ಕೀಪರ್ ಸೋಲ್ಡ್ ಅನ್ ಆರ್ಟಿಕಲ್, ಯಾವ್ದೋ ಒಂದು ವಸ್ತುನ ಎಟ್ 550 ಅಂದ್ರ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಎಷ್ಟಾಗತ್ತ? 558 ರೂಪಾಯಿ ಆಯ್ತು. ಗೇನಿಂಗ್ 1/5 ಆಫ್ ದಿ ಕಾಸ್ಟ್ ಪ್ರೈಸ್. ಏನ್ ಮಾಡ್ತಾನ? ಕಾಸ್ಟ್ ಪ್ರೈಸ್ ಇರ್ತಲ್ಲ ಅದರ 1/5, ಕಾಸ್ಟ್ ಪ್ರೈಸ್ 1/5 ಏನ್ ಮಾಡ್ತಾನ ಅವನು? ಗೇನ್ ಮಾಡ್ತಾನ. ಗೇನ್ ಅಂದ್ರೆ ಏನ? ಪ್ರಾಫಿಟ್. ದ ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್ ಈಸ್, ನಮಗ ಸೆಲ್ಲಿಂಗ್ ಪ್ರೈಸ್ ಕೊಟ್ಟೈತಿ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿರೋದೊಂದು ಫಾರ್ಮುಲಾ ಐತಿ. ಏನೈತಿ ಹೇಳ? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಏನು? ಪ್ರಾಫಿಟ್. ಹೌದಾ? ಇಷ್ಟು ನಮಗ್ ಗೊತ್ತೈತಿ. ಕಾಸ್ಟ್ ಪ್ರೈಸ್ ಕಂಡಿಬೇಕಲ್ಲ ನಾವು. ಆ ಕಾಸ್ಟ್ ಪ್ರೈಸ್ ನ ಏನಂತ ಮಾಡ್ಬಿಡಮ್ಮ? ಎಕ್ಸ್ ಅಂತ ತಗೊಂಡ್ಬಿಡಮ್ಮ. ಇಲ್ಲೇ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 558 ಐತಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? ಎಕ್ಸ್ ಐತಿ. ಪ್ರಾಫಿಟ್ ಎಷ್ಟೈತಿ? ಕಾಸ್ಟ್ ಪ್ರೈಸ್ ನ 1/5 ಅಂದ್ರ ಎಕ್ಸಿನ 1/5 ಎಷ್ಟಾಯ್ತಿದು? ಎಕ್ಸ್ ಇಂಟು 1/5 ಆಯ್ತು. ಹಂಗಂದ್ರ ಎಕ್ಸ್ ಪ್ಲಸ್ ಎಕ್ಸ್ ಬೈ 5 ಆಗೈತಿ.
ಇದೇನಿದು ಒಂದು ಈಕ್ವೇಶನ್ ನಮಗೆ ಇವಾಗ 558 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಬೈ 5 ಅಷ್ಟನ್ನು ತೆಗೆದು ಬಿಡೋಣ ಅಂತ. ಆ ಈಕ್ವೇಶನ್ ಮುಖಾಂತರ ಎಕ್ಸ್ ಬೆಲೆ ಏನಾದ್ರೂ ಕಂಡಿಡ್ತೀವಿ ಅಂದ್ರೆ ನಾವು 558 ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಬೈ 5. ಕೆಳಗಡೆ ಏನಿಲ್ಲ ಅಂದ್ರೆ 1 ಇರ್ತೈತಿ. 1 ಮತ್ತು 5 ಲಾಸ ಎಷ್ಟಾಯ್ತು? 5 ಆಯ್ತು. 1 5 5 ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರ 6x ಡಿವೈಡ್ ಬೈ 5 ಆಯ್ತು. ಈ ಕಡೆ 558 ಹೆಂಗಿದ್ದು ಹಂಗೆ ಹೇಳ್ರಿ. ಈ ಕಡೆ 6 ಬೈ 5 ಈ ಕಡೆ ಕಳಿಸ್ರಿ. 558 6 ಬೈ 5 ಈ ಕಡೆ ಬಂದ್ರ 5 ಬೈ 6 ಉಲ್ಟಾ ಆಗುತ್ತಾ? ಇಸ್ ಈಕ್ವಲ್ ಟು ಎಕ್ಸ್. ಕಡ್ತಾ ಹೋಗುತ್ತಾ? 6 1 6 9 54 6 3 18 5 3 15 9 5 45 46 465 ರೂಪಾಯಿ ಇಸ್ ಈಕ್ವಲ್ ಟು ಎಕ್ಸ್ ಬೆಲೆ ಆಯ್ತು. ಎಕ್ಸ್ ಅಂದ್ರೆ ಏನಂತ ಹೇಳಿದ್ವಿ ನಾವು? ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ವಿ, ಕೊಂಡ ಬೆಲೆ. 465 ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಏನು ಮುಂದಿನ ಪ್ರಶ್ನೆ? ಒಬ್ಬ ಅಂಗಡಿ ವ್ಯಾಪಾರಸ್ಥನು ಒಂದು ಆಟದ ಕಾರನ್ನು 300ಕ್ಕೆ ಖರೀದಿಸುತ್ತಾನೆ. ಅಂದ್ರೆ 300 ರೂಪಾಯಿ ಖರೀದಿ ಮಾಡ್ತಾನ ಮತ್ತು 339ಕ್ಕೆ ಏನ್ ಮಾಡ್ತಾನ? ಮಾರಾಟ ಮಾಡ್ತಾನ. ಹಾಗಾದ್ರೆ ಅವನು ಗಳಿಸಿದ ಶೇಕಡಾವಾರು ಎಷ್ಟು? ಶೇಕಡಾವಾರು ಲಾಭ ಅಥವಾ ಹಾನಿ? ಲಾಭ ಆಗಬೇಕಿತ್ತು. ಅ ಶಾಪ್ ಕೀಪರ್ ಬೈಸ್ ಅ ಟಾಯ್ ಫಾರ್ 300. 300 ರೂಪಾಯಿ ತಗೊಂಡು ಸೆಲ್ಸ್ ಇಟ್ ಫಾರ್ 330 ರೂಪೀಸ್. 330 ರೂಪಾಯಿಗೆ ಮಾರ್ತಾನವ. 300 ರೂಪಾಯಿ ತಗೊಂಡು 330 ರೂಪಾಯಿ ಮಾರಿದ ಅಂದ್ರೆ ಎಷ್ಟು ಜಾಸ್ತಿ ಆಗೈತಿ? ಇಲ್ಲಿ ಪ್ಲಸ್ 30 ರೂಪಾಯಿ ಆಗಿತ್ತು. ಪ್ಲಸ್ 30 ಅಂದ್ರೆ ಇದೇನಾಯ್ತು? ಪ್ರಾಫಿಟ್ ಆಯ್ತಲ್ಲ. ಇದು ಪ್ರಾಫಿಟ್ ನೋಡಿದ ಕೂಡ ಗೊತ್ತಾಗುತ್ತೆ. ಅಥವಾ ಪ್ರಾಫಿಟ್ ಇಸ್ ಈಕ್ವಲ್ ಟು ಏನು? ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. 330 300 ಕಳೀರಿ, ಲಾಭ ಸಿಗುತ್ತೆ ನಮ್ಗೆ. ಪ್ರಾಫಿಟ್ ಎಷ್ಟಾಯ್ತು? ಲಾಭ ಇಸ್ ಈಕ್ವಲ್ ಟು 30 ರೂಪಾಯಿ ಆಯ್ತು. ಹಂಗಂದ್ರ ಶೇಕಡಾವಾರು ಲಾಭ ಅಂತ ಹೇಳ್ಯಾರು. ಪರ್ಸೆಂಟೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಫಸ್ಟ್ ಪ್ರಾಫಿಟ್ ಬರೀರಿ, ಕೊಂಡ ಬೆಲೆಗೆ ತಕ್ಕಂಗ ಪ್ರಾಫಿಟ್ ಕಂಡಿಡ್ತಾನಲ್ಲ. 300 ರೂಪಾಯಿ ಕೊಟ್ಟು ತಗೊಂಡಿರ್ತಾನ ಫಸ್ಟ್. ಆ 300ನ ಕೆಳಗಡೆ ಬರೀರಿ ಇಂಟು 100. 2 0 2 0 ಕಲ್ಸಲ್ 3 ಅಂದ್ಲೆ 3 10 ಮುಂದ ಪರ್ಸೆಂಟೇಜ್ ಚಿಹ್ನೆ 10% ಲಾಭನ ಗಳಿಸಿದಂಗಾಯ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ ಏನಂತೈತಿ? ಸಿಂಪ್ಲಿಫೈ, ಸರಳೀಕರಿಸಿ. ಇಂಥ ಕ್ವಶನ್ ಬಂದಾಗ ನಾವು ಒಟ್ಟ ಬಿಡಕ್ ಹೋಗ್ಬಿಡ್ದು, ಸೀದಾ 3 ಮಾರ್ಕ್ಸ್ ಇಳಿಸೇ ಬಿಡ್ಬೇಕು. ಹೆಂಗಾರ ಅಲ್ಲಿ ಒಟ್ಟೆ ತಪ್ಪು ಮಾಡಕ್ ಹೋಗ್ಬಿಡ್ದು. ಏನಾಗುತ್ತಾ, ಕೆಲವೊಂದ್ಸಲ ಹೀಟ್ ಆಫ್ ದಿ ಮೂಮೆಂಟ್ ಎಕ್ಸಾಮ್ ಟೆನ್ಷನ್ ಒಳಗ ಸಿಂಪಲ್ ಕ್ವಶನ್ಸ್ ನ ರಾಂಗ್ ಮಾಡ್ಬಿಡ್ತೀವಿ. ಆ ತರ ಖಂಡಿತ ಮಾಡಕ್ಕೆ ಹೋಗ್ಬಾರ್ದು. 198 ಭಾಗ್ಲೆ 9 ಇಂಟು 2 ಪ್ಲಸ್ 18 ಮೈನಸ್ 5. ಏನ್ ನೋಡ್ರಿ, 9 7 18 9 7 18 ಉಳಿದ ಹೆಂಗಿಲ್ದ ಹಂಗೆ ಬರೀರಿ. ಪ್ಲಸ್ 18 ಮೈನಸ್ 12. ಫಸ್ಟ್ ನಾವು ಡಿ ಮಾಸ್ ರೂಲ್ ನ ಫಾಲೋ ಮಾಡ್ಬೇಕು. ಅದನ್ನ ಹೇಳೋದ ಮರ್ತೋದೆ. ಡಿ ಮಾಸ್ ಅಂದ್ರ ಫಸ್ಟ್ ಡಿವಿಷನ್, ಭಾಗಾಕಾರ. ಫಸ್ಟ್ ಭಾಗಾಕಾರ ಮಾಡಿದೇನು, ಆಮೇಲೆ ಮಲ್ಟಿಪ್ಲಿಕೇಶನ್, ಗುಣಾಕಾರ ಮಾಡಿ. 22 44 ಪ್ಲಸ್ 18 ಮೈನಸ್ 12. ಆಮೇಲೆ ಕೂಡಿಸೋದು ಕಳೆಯೋದು. 44 ಪ್ಲಸ್ 18 ಎಷ್ಟಾಯ್ತು? 54 62 ಆಯ್ತು. ಮೈನಸ್ 12 ಎಷ್ಟಾಯ್ತು? 50. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಹೋಗೋಣ. ಏನಂತೈತಿ? ಒಬ್ಬ ಮಹಿಳೆಯು ಹಾಲಿಗೆ 230.50 125 ರೂಪಾಯಿ ಬಾಳೆಹಣ್ಣಿನ ಮೇಲೆ ಮತ್ತು 212 ರೂಪಾಯಿ ಸೇಬಿನ ಮೇಲೆ ಮತ್ತು 197 ರೂಪಾಯಿ ಮಾವಿನ ಹಣ್ಣಿನ ಮೇಲೆ 15 ಮಂದಿಗೆ ಆಹಾರ ತಯಾರು ಮಾಡ್ತಾಳೆ. ತಯಾರಿಸಲು ವ್ಯಯಿಸಿರುವ ಪ್ರತಿ ವ್ಯಕ್ತಿಗೆ ತಗಲುವ ವೆಚ್ಚ ಅಂದ್ರ ಫಸ್ಟ್ 15 ಮಂದಿಗೆ ಅಡಿಗೆ ಮಾಡಕ್ ಇಷ್ಟಕ್ಕೊಂದ ಖರ್ಚು ಮಾಡ್ಯಾಳ. ಎಷ್ಟು ಖರ್ಚು ಮಾಡ್ಯಾಳ ಅಂತ ಕಂಡಿಡ್ರಿ. ಫಸ್ಟ್ ಹಾಲಿಗೆ 230, ಈಗ ಬಾಳೆಹಣ್ಣಿಗೆ 125, ಸೇಬು ಹಣ್ಣಿಗೆ 212, ಮಾವಿನ ಹಣ್ಣಿಗೆ ಇಷ್ಟು. ಅವ್ 3 ಕೂಡ್ಸೋಣಂತೆ. ಹೆಂಗ? 230.50 ನೀಟಾಗಿ ಬರ್ಕೊಂಡ್ವಿ. ನೆಕ್ಸ್ಟ್ 125 ಪಾಯಿಂಟ್ ಇದಲ್ ಪಾಯಿಂಟ್. ನೆಕ್ಸ್ಟ್ 212 ಹಂಗೆ ಬರ್ಕೊಂಡ್ವಿ. ನೆಕ್ಸ್ಟ್ 197.50. ಇಲ್ಲಿ ಎಲ್ಲಿ ಒಂದು ಪಾಯಿಂಟ್ ಇಲ್ಲಿ ಇರ್ತೈತಿ, ಮುಂದೆ 2 0 ಹಾಕೊಂಡ್ಬಿಟ್ರಿ. ಅಷ್ಟನ್ನು ಕೂಡ್ಸೋಣ. ಕೂಡಿಸಿ 0 5 5 10 7 3 10 15 11 10 13 14 15 16 ಆಯ್ತು. ನೆಕ್ಸ್ಟ್ 2 4 5 6 7 765 ರೂಪಾಯಿ ಆಯ್ತು. ಇದು 15 ಮಂದಿಗೆ. 15 ಮಂದಿಗೆ 765 ರೂಪಾಯಿ ಆಯ್ತಂದ್ರ ಒಬ್ಬರಿಗೆ ಎಷ್ಟಾಗುತ್ತೆ? ಏಕಮಾನ ಪದ್ಧತಿ. 765 ಬಾಗ್ಲೆ 15 ಇವೆರಡನ್ನು ಗುಣಾಕಾರ ಮಾಡಿದ್ವಿ. ನೆಕ್ಸ್ಟ್ 15 5 75 15 15
ಒಬ್ಬರಿಗೆ ಎಷ್ಟು ಸಿಗ್ತೈತಿ 51 ರೂಪಾಯಿ ಉಳಿತೈತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಸೈನಿಕ ಪರೀಕ್ಷೆ ಎಕ್ಸಾಮ್ನ ಕೊನೆಯ ಪ್ರಶ್ನೆ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನ್? ನ್ಯಾಚುರಲ್ ಆಗಿ ನಮ್ಗೆ ಬರವಲ್ಲ. ಫಸ್ಟ್ 1 2 3 4 5 6 ಅಂತಾವು 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಂತ. ಸರಾಸರಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ? ಸರಾಸರಿ ಅಂದ್ರೆ ಏನು? ಆವರೇಜ್. ಆವರೇಜ್ ಈಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಅಂದ್ರೆ ಎಷ್ಟದಾವು ಅಂತ. ಸಮ್ ಹೆಂಗ್ ಕಂಡುಹಿಡಿತೀರಿ? 10 ಸಂಖ್ಯೆಗಳನ್ನು ಬರ್ಕೊಂಡು ಕೂಡಿಸ್ಬೇಕು. 1 2 3 4 5 6 7 8 9 10 ಅಷ್ಟನ್ನು ಕೂಡಿಸ್ಬೇಕು. ಅಥವಾ 10 ಸಂಖ್ಯೆಗಳನ್ನು ಕೂಡ್ಸಕ್ ಒಂದು ಸೂತ್ರ ಐತಿ. ಏನಂತ ಐತಿ? n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. n ಅಂದ್ರೆ ಏನು? ಎಷ್ಟು ಸಂಖ್ಯೆಗಳದಾವು? 10 ಸಂಖ್ಯೆಗಳದಾವು. 10ಕ್ಕ 1 ಕೂಡಿಸ್ರಿ ಇಂಟು 11 ಡಿವೈಡೆಡ್ ಬೈ 2. 2 ಒಂದೇ 2 5 11 5 55. ಬಹಳ ಸುಲಭ ಈ ತರ ಸೂತ್ರ ಬಳಸೋದ್ರಿಂದ. ಆ 55 ಸಮ್ಮನ ಕೂಡಿಸೋದು 55 ಇಲ್ಲಿ ಬರೀರಿ. ನಂಬರ್ ಆಫ್ ಕ್ವಾಂಟಿಟೀಸ್ ಎಷ್ಟು ಅದಾವ? ನಂಬರ್ ಆಫ್ ಕ್ವಾಂಟಿಟೀಸ್ 10 ಅದಾವಲ್ಲ, ಆ 10ನ್ನ ಡಿವೈಡೆಡ್ ಬೈ 10 ಮಾಡ್ರಿ. 0 1 0 ಐತಿ, 1 ಪಾಯಿಂಟ್ ಇದನ್ನ ಹಿಂದಕ್ಕೆ ಸರಿಸಿ ಎಷ್ಟಾಯ್ತು? 5.5 ಸರಾಸರಿ ಆಯ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ಇವತ್ತಿಗೆ ಇಷ್ಟು ಸಾಕು. ನಾವು ನಮ್ಮ ಚಾಲೆಂಜ್ ಕೋಚಿಂಗ್ ತರಬೇತಿ ಕೇಂದ್ರದಿಂದ ಡೈಲಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ 5ನೇ ಕ್ಲಾಸ್ 4ನೇ ಕ್ಲಾಸ್ 6ನೇ ಕ್ಲಾಸ್ ಯಾರು ಓದ್ತಿದ್ದಾರೆ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನಮ್ಮ ಚಾಲೆಂಜ್ ಕೋಚಿಂಗ್ ಸಿಂಧನೂರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಮ್ಮ ಮಕ್ಕಳು ಮಾಡ್ತಾ ಇರೋ ಆಕ್ಟಿವಿಟೀಸ್ ಅವ್ರು ಟೀಚ್ ಮಾಡ್ತಿದ್ದಾರೆ. ಅದನ್ನ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಅದನ್ನೇ ನೀವು ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಕೂಡ ಸ್ಕೂಲ್ ಅನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಕೂಡ ನೋಡ್ಬೋದು. ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಪ್ರತಿದಿನ ಇದೇ ತರ ಆನ್ಲೈನ್ ಕ್ಲಾಸಸ್ ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಥ್ಯಾಂಕ್ ಯು.